ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಿಗಮಕಲ್ಪತರೋರ್ಗಳಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಪರಮಾತ್ಮನನ್ನು ಹೇಗೆ ಚಿಂತನೆ ಮಾಡಬೇಕು ಅನ್ನೋದರ ಬಗ್ಗೆ ನಿರೂಪಣೆ ಮಾಡಿ, ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾಃ ಅಂತ, ಯಾವ ಶಬ್ದ ಕೇಳಿದರೂ ಕೂಡ ಅದೆಲ್ಲ ಭಗವಂತನ ಪರವಾಗಿಯೇ ನಮಗೆ ಅರ್ಥಾನುಸಂಧಾನ ಬರಬೇಕು. ಈ ಅನುಸಂಧಾನ ಜೊತೆಗೆ ಬರ್ತಾ ಬರ್ತಾ ಕೊನೆಗೆ ಅಂತರಂಗದಲ್ಲಿ ಭಗವಂತನನ್ನು ಕಾಣಬೇಕು ಅಂತ ಹೇಳುತ್ತಾರೆ. ಬಿಂಬರೂಪಿ ಪರಮಾತ್ಮ, ಆ ಬಿಂಬರೂಪಿ ಭಗವಂತನನ್ನು ಚಿಂತನೆ ಮಾಡಬೇಕು ಅಂತ. ಬಿಂಬರೂಪಿ ಪರಮಾತ್ಮ ಹೇಗಿದ್ದಾನೆ ಅಂತ ಚಿಂತನೆ ಮಾಡಬೇಕು ಅಂದರೆ, ಪ್ರಸನ್ನ ವಕ್ತ್ರಂ ನಲಿನಾಯತೆ ಕ್ಷಣಂ ಕದಂಬ ಕಿಂಜಲ್ ಕಪಿಶಂಗವಾಸಸಂ. ನಗನಗತಾ ಇರ್ತಾನಂತೆ ಪರಮಾತ್ಮ. ನಗುಮುಗದ ಭಗವಂತನನ್ನು, ಮಂದಹಾಸಿಯಾದಂಥ ಪರಮಾತ್ಮನನ್ನು, ಆ ಮಂದಹಾಸದಿಂದಾಗಿ ಕಣ್ಣಿನಲ್ಲಿ ಪ್ರೀತಿಯ ನೋಟ ಕಾಣಿಸ್ತಿರಬೇಕು. ಆ ಪ್ರೀತಿಯ ನೋಟದ ಜೊತೆಗೆ ಕಣ್ಣಲ್ಲಿ ಪ್ರೀತಿ ಉಕ್ಕಿ ಬರ್ತಾ ಇರುವಾಗ ಹುಬ್ಬು ಸ್ವಲ್ಪ ಕೆಳಗೆ ಬರ್ತದಂತೆ. ಹಾಗೆ ಆ ಪ್ರೀತಿ ತೋರಿಸ್ತಾ ಇರುವಂಥ ಏನು ಭಗವಂತನ ರೂಪ ಇದೆ, ಅದು ನಮ್ಮ ಬಿಂಬರೂಪ ಅಂತ ಹೇಳುತ್ತಾರೆ. ನಮ್ಮ ಬಿಂಬರೂಪವನ್ನು ಹಾಗೆ ಚಿಂತನೆ ಮಾಡಬೇಕು. ಬಿಂಬರೂಪ ಅಂತ ಹೇಳಿದರೆ, ಈ ಬಿಂಬರೂಪ ಅನ್ನುವಂಥದ್ದು ಪರಮಾತ್ಮನದ್ದು ಪ್ರತಿಯೊಬ್ಬರಿಗೂ ಒಂದೊಂದು ಬಿಂಬರೂಪ ಇರ್ತದೆ. ಎಲ್ರಿಗೂ ಕೂಡ ಬಿಂಬೋಪಾಸನೆಯನ್ನು ಮಾಡಿದ ಮೇಲೇ, ಬಿಂಬರೂಪದ ದರ್ಶನ ಆದ ಮೇಲೇ ಮೋಕ್ಷ ಅನ್ನುವಂಥದ್ದಾಗೋದು. ಬಿಂಬರೂಪಿ ಪರಮಾತ್ಮ ಅಂದರೆ ಜೀವರು ಎಷ್ಟಿದ್ದಾರೆ, ಅನಂತ ಜೀವರಿದ್ದಾರೆ. ಆ ಅನಂತ ಜೀವರಿಗಾಗಬೇಕಾದರೆ ಅನಂತವಾಗಿರುವಂಥ ಭಗವಂತನ ಬಿಂಬರೂಪಗಳಿದ್ದು. ನಾವೆಲ್ಲ ಪ್ರತಿಬಿಂಬರು. ಜೀವ ಪ್ರತಿಬಿಂಬ, ಭಗವಂತ ಬಿಂಬ. ಆ ಬಿಂಬರೂಪಿಯಾದ ಭಗವಂತನ ದರ್ಶನ ಮಾಡಬೇಕು. ಅವನ ದರ್ಶನ ಮಾಡಬೇಕು ಅಂತಂದರೆ ಹೇಗೆ ಮಾಡೋದು? ಅದಕ್ಕೆ ಒಬ್ಬ ಗುರುಗಳು ಬರ್ತಾರಂತ ನಮಗೆ. ನಮ್ಮ ಬಿಂಬರೂಪ ಯಾವುದು ಅಂತ ತೋರಿಸ್ಲಿಕ್ಕೆ ಅಂತ ಒಬ್ಬ ಗುರುಗಳು ಬರ್ತಾರೆ. ನಮ್ಮ ಬಿಂಬರೂಪ ಯಾವುದು ಅಂತ ತೋರಿಸ್ಲಿಕ್ಕೆ ಒಬ್ಬ ಗುರುಗಳು ಬಂದಾಗ ಅವರನ್ನು ಸ್ವರೂಪೋದ್ಧಾರಕ ಗುರುಗಳು ಅಂತ ಕರೀತಾರೆ, ಅಥವಾ ಬಿಂಬೋಪದೇಶಕ ಗುರುಗಳು ಅಂತ ಕರೀತಾರೆ. ಅಂಥ ಗುರುಗಳು ಬಂದು ನಮಗದನ್ನು ತೋರಿಸ್ತಾರಂತೆ. ಇದು ನಿನ್ನ ಬಿಂಬರೂಪ, ಇದನ್ನು ಉಪಾಸನೆ ಮಾಡು ಅಂತ ತೋರಿಸ್ತಾರೆ. ಆಗ ತೋರಿಸಿದಾಗ ಅದನ್ನು ಉಪಾಸನೆ ಮಾಡುತ್ತಾ ಹೋದರೆ ಆಗ ಭಗವಂತ ಮೋಕ್ಷ ಕೊಡ್ತಾನೆ. ಹೀಗೆ ಬಿಂಬರೂಪವನ್ನು, ಆ ಬಿಂಬರೂಪವನ್ನು ಹೇಗೆ ಚಿಂತನೆ ಮಾಡಬೇಕು ಅಂತಂದರೆ, ಪ್ರಸನ್ನ ವಕ್ತ್ರಂ, ಪ್ರಸನ್ನವಾದ ಮುಖ ಇರಬೇಕು, ನಗನಗತಾ ಇರುವ ಮುಖ, ಭಗವಂತ ಪ್ರೀತಿ ತುಂಬಿದ ನೋಟ, ಇದೆಲ್ಲ ಕಾಣಿಸ್ತಿರ್ಬೇಕಂತೆ. ಇಂತಹ ಒಂದು ಒಳ್ಳೆ ಬಂಗಾರದ ಹಾರ ಹಾಕ್ಕೊಂಡಿರ್ತಾನೆ ಅಂತೆಲ್ಲ ಇಂಥದ್ದು ಅನೇಕ ನಿನ್ನೆಲ್ಲ ವಿವರಣೆ ಕೊಟ್ಟಿದ್ದೇನೆ. ಅಂತಹ ರೂಪವನ್ನು ಚಿಂತನೆ ಮಾಡಬೇಕು ಅಂತ ಹೇಳುತ್ತಾರೆ. ಈ ಬಿಂಬರೂಪ ಅನ್ನುವಂಥದ್ದೇನಿದೆ, ಬಿಂಬೋಪದೇಶಕ ಗುರುಗಳು ಅಂತ ಹೇಳಿದೆ. ಆ ಬಿಂಬೋಪದೇಶಕ ಗುರುಗಳು ನಮಗಿದನ್ನು ಉಪದೇಶ ಮಾಡುತ್ತಾರೆ ಅಂತ. ಬಿಂಬೋಪದೇಶಕ ಇವಾಗೆಲ್ಲ ನಾವೇನು, ಮತ್ತು ಈಗೆಲ್ಲ ಗುರುಗಳಿದ್ದಾರಲ್ಲ, ನಮಗೆ ಕೆಲವರೆಲ್ಲ ಹೇಳ್ತಿರ್ತಾರೆ, ಈಗ ಯಾರು ಗುರುಗಳು ಕಾಣ್ತಿರ್ತಾರೋ ಅವರೇ ನಮ್ಮ ಸ್ವರೂಪೋದ್ಧಾರಕರು ಅಂದ್ಬಿಡ್ತಾರೆ. ಅವರೆಲ್ಲ ಸ್ವರೂಪೋದ್ಧಾರಕ ಗುರುಗಳಲ್ಲ, ನಮ್ಮ ಅತಿಯಾದ ಭಕ್ತಿಯಿಂದ ಹೇಳುವಂಥದ್ದಷ್ಟೇ. ಸ್ವರೂಪೋದ್ಧಾರಕ ಇವರೆಲ್ಲ ಏನು ಅಂದರೆ, ಈಗಿರುವಂಥವರೆಲ್ಲ ಏನು ಅಂದರೆ ಗುರುಗಳು ಅಂತಂದರೆ, ಆ ಗುರುಗಳೆಲ್ಲರೂ ಕೂಡ ನಮಗೆ ಈ ಮಾರ್ಗದಲ್ಲಿ ಹೋಗ್ರಿ ಅಂತ ತೋರಿಸ್ತಾರೆ ಅಷ್ಟೇ. ನಮಗವರು ಈ ದಾರಿಯಲ್ಲಿ ನಡೆದರೆ ಮಧ್ವ ಸಿದ್ಧಾಂತದ ದಾರಿಯಲ್ಲಿ ನಡೀರಿ ಅಂತಷ್ಟೇ ತೋರಿಸ್ತಾರೆ.
ಆದರೆ ಅವರೆಲ್ಲ ಬಿಂಬೋಪದೇಶಕ ಗುರುಗಳಲ್ಲ, ಸ್ವರೂಪೋದ್ಧಾರಕರಲ್ಲ. ಸ್ವರೂಪೋದ್ಧಾರಕ ಗುರುಗಳು ಅಂತಂದರೆ ನಮ್ಮ ಸ್ವರೂಪವನ್ನು ಉದ್ಧಾರ ಮಾಡುವ, ಅಂದರೆ ಭಗವಂತನ ಬಿಂಬರೂಪವನ್ನು ತೋರಿಸುವಂಥ ಮಹಾತ್ಮರಾಗಿರ್ತಾರೋ ಅದು ಅಂಥವರು ಬಿಂಬೋಪದೇಶಕ ಗುರುಗಳು. ಒಬ್ಬೊಬ್ಬರಿಗೆ ಒಂದೊಂದು ಬಿಂಬರೂಪ ಇರ್ತದೆ. ಬಿಂಬರೂಪ ಅನ್ನುವಂಥದ್ದು ಗಂಡಿಗೆ ಗಂಡಿರ್ತದೆ, ಹೆಣ್ಣಿಗೆ ಹೆಣ್ಣಿರ್ತದೆ. ಅದೆಲ್ಲ ಬಿಂಬರೂಪ. ಮತ್ತು ಹೆಣ್ಣು ಅಂತಂದರೆ ಭಗವಂತ ಹೆಣ್ಣ ಅಂದರೆ ಭಗವಂತನಿಗೆ ಹೆಣ್ಣಿನ ರೂಪವೂ ಇದೆ, ಗಂಡಿನ ರೂಪವೂ ಇದೆ. ಪರಮಾತ್ಮ ಎಲ್ಲ ರೂಪಗಳು ಕೂಡ ಭಗವಂತನಿಗಿದ್ದಾರೆ. ಹಾಗಾಗಿ ಪರಮಾತ್ಮನಿಗೆ ಒಂದೊಂದು ಬಿಂಬರೂಪ, ಆ ಬಿಂಬರೂಪದ ದರ್ಶನ ಮಾಡಿಕೊಂಡು ಮೋಕ್ಷಕ್ಕೆ ಹೋಗಬೇಕು ಅಂತ ಹೀಗೆ ಇದನ್ನೆಲ್ಲವನ್ನು ಕೂಡ ನಿರೂಪಣೆ ಮಾಡ್ತಾ ವಿಶೇಷವಾಗಿ ಇನ್ನು ಆ ಪರೀಕ್ಷಿನ್ ಮಹಾರಾಜರಿಗೆ ಇನ್ನೂ ವಿಶೇಷವಾದಂಥ ಅಂತ್ಯಕಾಲದಲ್ಲಿ ಏನು ಮಾಡಲೇಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಅಂತ್ಯಕಾಲ ಬಂತು. ಅಂತ್ಯಕಾಲ ಎನ್ನುವಂಥದ್ದು ಸಮೀಪಿಸಿದಾಗ ಅದು ಗೊತ್ತಾಗ್ತದಂತೆ. ಇದು ಯಾರಿಗೆ ಹೇಳಿದ್ದು ಅಂತಂದರೆ ಯಾರು ಆಕಸ್ಮಿಕ ಮರಣವನ್ನು ಹೊಂತಾರೆ ಅಂಥವರಿಗೆ ಹೇಳ್ತಾ ಇರುವಂಥದ್ದಲ್ಲ ಇದು. ಮತ್ತೇನು ಅಂದರೆ ಯಾರಿಗೆ ಮರಣ ಎನ್ನುವಂಥದ್ದು ಸೂಚಿತವಾಗಿರುತ್ತೆ. ಇನ್ನೇನು ಅವನಿಗೆ ಅನಿಸ್ತಾ ಇರುತ್ತೆ, ಕೆಲವರಿಗೆ ಅನಿಸುತ್ತಂಥದ್ದು ಗೊತ್ತಾಗ್ಬಿಡ್ತದಂತೆ. ಇನ್ನು ಕೆಲವು ದಿವಸಕ್ಕೆ ನಾನು ಸಾಯ್ತೇನೆ ಅಂತ ಗೊತ್ತಾಗುತ್ತೆ, ಅಥವಾ ಇವತ್ತು ಸಾಯಂಕಾಲದೊಳಗೆ ಹೋಗ್ತೇನೆ. ಎಷ್ಟೋ ಜನ ಹೇಳೇ ಹೋಗ್ತಿರ್ತಾರೆ, ನಾನು ಹೋಗ್ತಿದ್ದೀನಿ ಅಂತ ಹೇಳೇ ಹೋಗಿರ್ತಾರೆ ಎಷ್ಟೋ ಜನ. ಹಾಗೆಲ್ಲ ಆಗ್ತದೆ. ಆದ್ದರಿಂದ ಆ ರೀತಿ ಸಾಯೋದು ಅಂತ ಇರ್ತದೆ. ಇನ್ನು ಅದಲ್ಲದೆ ಇನ್ನೊಂದು ಕ್ರಮ ಇರುತ್ತದೆ, ಅಂದರೆ ಆ ಹೊತ್ತಿಗೆ ಪ್ರಾಣ ಹೋಗುತ್ತೆ ಅನ್ನುವಂಥದ್ದು ಅವ್ರ ಕೈಯಲ್ಲಿ ಇರೋದಿಲ್ಲ. ಆದರೆ ಇನ್ನೊಂದು ಕ್ರಮ ಇದೆ. ಇನ್ನೊಂದು ಕ್ರಮ ಏನು ಅಂದರೆ ತಾನಾಗೆ ಪ್ರಾಣವನ್ನು ತ್ಯಾಗ ಮಾಡೋದು, ತಾನೇ ಪ್ರಾಣ ಸ್ವೇಚ್ಛೆಯಿಂದ, ಸ್ವೇಚ್ಛಾ ಮರಣ ಅಂತ ಹೇಳ್ತಾರೆ. ಆ ರೀತಿ ಮರಣ, ಎರಡು ವಿಧವಾದಂಥ ಮರಣಗಳನ್ನು ಹೇಳ್ತಾರೆ. ಇನ್ನು ಉಳಿದಂತೆ ಬೇರೆ ಬೇರೆ ಎಲ್ಲ ಇದ್ದಾವೆ. ಇನ್ನು ಆಕ್ಸಿಡೆಂಟಲ್ಲಿ ಹೋದರು ಅಥವಾ ಮೇಲಿಂದ ಹಾರಿ ಬಿದ್ದರು, ಇನ್ನೇನು ಆಯಿತು ಅದು ಇದು, ಇಂಥ ಮರಣಗಳಿಗೆ ಹೇಳ್ತಾ ಇಲ್ಲ ಇಲ್ಲಿ ಭಾಗವತ ಎನ್ನುವಂಥದ್ದು. ಭಾಗವತ ಇಲ್ಲಿ ಹೇಳ್ತಿರೋದು ಅಂತ್ಯಕಾಲದಲ್ಲಿ ಆಗಬೇಕಾದ್ರೆ, ಅಂತ್ಯಕಾಲ ಅಂದರೆ ಯಾರಿಗೆ ಸೂಚಿತವಾಗಿರುತ್ತೆ, ಮೊದಲೇ ಗೊತ್ತಾಗತ್ತಂತೆ. ಗೊತ್ತಾದಂಥ ವ್ಯಕ್ತಿ ಏನು ಮಾಡಬೇಕಂತೆ, ಅವನು ಸ್ಥಿರಂ ಸುಖಂ ಚಾಸನಮಾಸ್ಥಿತೋ ಯತಿಃ ಯದಾ ಜಿಹಾಸುರಿಮಮಂಗಲೋಕಂ ಕಾಲೇ ಚ ದೇಶೇ ಚ ಮನೋ ನ ಸಜ್ಜೇತ್ ಪ್ರಾಣಾನ್ನಿಯಚ್ಚೇನ್ಮನಸಾ ಜಿತಾಸುಃ. ಅವ್ರು ಹೇಳ್ತಾರೆ ಸ್ಥಿರಂ ಸುಖಂ ಚಾಸನಮಾಸ್ಥಿತೋ ಯತಿಃ ಅಂತ. ಯತಿ ಅಂದರೆ ಇಲ್ಲಿ ಏನಂತಾರೆ, ಸನ್ಯಾಸಿ ಅಂತ ಅರ್ಥ ಅಲ್ಲ. ಯತಿ ಅಂತ ಹೇಳಿದರೆ ಸತತವಾಗಿ ಭಗವಂತನನ್ನು ಸೇರಬೇಕು ಅಂತ ಪ್ರಯತ್ನಶೀಲನಾದ ವ್ಯಕ್ತಿಯನ್ನು ಯತಿ ಅಂತ ಕರೀತಾರೆ. ಭಾಗವತದಲ್ಲಿ ಅಲ್ಲಲ್ಲಿ ಕೆಲವು ಸಂಸ್ಕೃತದ ಪದಗಳು ಬರ್ತಾವೆ, ಅದಕ್ಕೆ ಮೇಲ್ನೋಟಕ್ಕೆ ಕಾಣುವ ಅರ್ಥಗಳನ್ನು ಇಟ್ಟುಕೊಂಡ್ಬಿಟ್ರೆ ಅವ್ಯವಸ್ಥೆ ಆಗೋಗುತ್ತೆ. ಯಾಕೆ ಅಂದರೆ ಯತಿ ಅಂತ ಇಲ್ಲಿ ಹೇಳಿದರೆ ಅವರು ಮೋಕ್ಷಕ್ಕೆ ಹೋಗ್ತಾರೆ ಅಂದರೆ ಹಾಗಾದ್ರೆ ಯತಿಗಳು ಮಾತ್ರ ಮೋಕ್ಷಕ್ಕೆ ಹೋಗ್ತಾರೆ. ಯಾರು ಯತಿಗಳಲ್ಲವೋ ಸಂಸಾರಿಗಳು ಅವ್ರ ಮೋಕ್ಷಕ್ಕೆ ಇಲ್ಲ ಅಂತ ಆಗಿಬಿಡ್ತದೆ. ಹಾಗಾಗಿ ಆ ಅರ್ಥ ಅಲ್ಲ ಇಲ್ಲಿ. ಅದರಿಂದಾಗಿ ಯತಿಹಿ ಅನ್ನೋದಕ್ಕೆ ಯಾರು ಸತತವಾಗಿ ಭಗವಂತನನ್ನು ಸೇರಬೇಕು ಅಂತ ಯತ್ನ ಮಾಡ್ತಿರ್ತಾನೋ ಅವನನ್ನು ಯತಿ ಅಂತ ಕರೀತಾರೆ. ಹಾಗಾಗಿ ಅಂಥ ಯತಿ ಏನಿದ್ದಾನಲ್ವ ಅವನೇನು ಮಾಡಬೇಕಂತೆ, ಇನ್ನೇನು ಮರಣಕಾಲ ಸಮೀಪಿಸ್ತಾ ಇದೆ ಅನ್ನುವಾಗ ಅಂತ್ಯಕಾಲದಲ್ಲಿ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ವಿಶೇಷವಾಗಿ ಭಗವಂತನ ಚಿಂತನೆ ಮಾಡಬೇಕು. ಹೇಗೆ ಮಾಡಬೇಕು ಅಂದರೆ ಸ್ಥಿರಂ ಸುಖಂ ಚಾಸನಮಾಸ್ಥಿತೋ ಯತಿಃ. ಸ್ಥಿರಂ ಸುಖಂ ಚಾಸನಂ, ಒಂದು ಆಸನ ಹಾಕ್ಕೊಂಡು ಕೂಡಬೇಕಂತ. ಆಸನ ಮಲಗಿ ಹೋಗಬಾರದು ಅಂತ ಹೇಳ್ತಾರೆ. ಕೈಲಾಗದೇ ಇದ್ದವ್ರು ಹಾಗೆ ಮಾಡ್ತಾರೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ಬೇರೆ ವಿಷಯ. ಆದರೆ ಕುಳಿತುಕೊಂಡು ಹೋಗಬೇಕಂತೆ ಪ್ರಾಣ ಎನ್ನುವಂಥದ್ದು. ಕುಳಿತುಕೊಳ್ಳಬೇಕು. ಅವರು ಕುಳಿತುಕೊಂಡಾಗ ಅದು ಏನಾಗಿರಬೇಕು ಅಂದರೆ ಸುಖವಾದ ಆಸನ ಇರಬೇಕು. ಒದ್ದಾಡ್ತಾ ಇರಬಾರ್ದು, ಕೂಡ್ಲಿಕ್ಕೆ ಆಗ್ತಾ ಇಲ್ಲಪ್ಪ ಮಲಗ್ತೇನೆ ಅಂತ ಅನ್ನೋ ಹಾಗಿರಬಾರ್ದು ಅವನಿಗೆ. ಹಾಗೆ ಸುಖವಾದಂಥ ಆಸನ ಎನ್ನುವಂಥದ್ದು ಇರಬೇಕಂತೆ. ಸುಖಂ ಅಷ್ಟೇ ಅಲ್ಲ, ಸ್ಥಿರಂ ಅಂದರೆ ಚಲನೆ ಆಗಬಾರ್ದು, ನೇರವಾಗಿ ಕೂತ್ಕೊಳ್ಬೇಕು, ನೇರವಾಗಿ ಕೂತಿರಬೇಕು. ಹೀಗೆ ಕುಳಿತುಕೊಂಡು ಯದಾ ಜಿಹಾಸುರ್ಯಿಮಮಂಗಲೋಕಂ, ಈ ಲೋಕವನ್ನು ಬಿಟ್ಟು ತೆರಳಬೇಕು ಅಂತ ಅವನು ತೀರ್ಮಾನ ಮಾಡ್ತಾನೆ. ಈ ಲೋಕವನ್ನು ಬಿಟ್ಟು ಅಂದರೆ ಏನರ್ಥ, ಈ ಭೂಲೋಕವನ್ನು ಬಿಟ್ಟು ಹಾಗರ್ಥ ಅಲ್ಲ. ಮತ್ತೇನು ಅಂದರೆ ಈ ಲೋಕ ಅಂತ ಹೇಳಿದರೆ ಈ ದೇಹವನ್ನು ಬಿಟ್ಟು ಅಂತ ಅರ್ಥ. ಯಾಕೆ ಅಂದರೆ ಅವನು ಇಲ್ಲಿಂದ ಹೊರಟರು ಕೂಡ ಇದೇ ಲೋಕದಲ್ಲೇ ಇರ್ತಾನೆ. ಅದರಿಂದ ಲೋಕವನ್ನೇ ಬಿಟ್ಟು ಹೋಗೋದಂದರೆ ಭೂಲೋಕ ಬಿಟ್ಟು ಹೋಗೋದು ಹಾಗರ್ಥ ಅಲ್ಲ. ಮತ್ತೇನು ಅಂದರೆ ಈ ಲೋಕ ಅಂತ ಹೇಳಿದರೆ ಈ ದೇಹ ಅಂತ ಅರ್ಥ. ದೇಹವನ್ನು ಬಿಟ್ಟು ಹೋಗಬೇಕು. ಆ ದೇಹವನ್ನು ಬಿಟ್ಟು ಹೋಗಬೇಕಾದ್ರೆ ಅವನೇನು ಮಾಡಬೇಕಂತೆ, ಕಾಲೇ ಚ ದೇಶೇ ಚ ಮನೋ ನ ಸಜ್ಜೇತ್. ಅವನು ಇನ್ನೇನು ಮರಣ ಸಮೀಪಿಸ್ತಾ ಇದೆ ಅನ್ನಬೇಕಾದ್ರೆ ಆ ಕಾಲ ಯಾವುದು ಅಥವಾ ದೇಶ ಯಾವುದು ಅಥವಾ ಮನಸ್ಸು, ಇದು ಯಾವುದನ್ನು ಕೂಡ ಅದರ ಬಗ್ಗೆ ಮನಸ್ಸು ಹಾಕಲೇಬಾರದು. ನಾನು ಯಾವ ಕಾಲದಲ್ಲಿ ಹೋಗ್ತಿದ್ದೀನಿ. ಕೆಲವರೆಲ್ಲ ಏನು ಮಾಡ್ತಿರ್ತಾರೆ, ಕೆಲವರಿಗೆಲ್ಲ ಈ ಉತ್ತರಾಯಣದಲ್ಲಿ ಹೋದ್ರೇ ಪುಣ್ಯಕಾಲ ಅದು, ಅದರಿಂದ ಆವಾಗ ಹೋದವ್ರಿಗೆ ಮಾತ್ರ ಮೋಕ್ಷ ಅಂತ ಹೇಳ್ತಿರ್ತಾರೆ. ಇನ್ನು ಕೆಲವರು ದೇಶವನ್ನು ನೋಡ್ತಾರೆ. ಬದರಿಕಾಶ್ರಮಕ್ಕೆ ಹೋಗಿ ಗಂಗಾ ತೀರದಲ್ಲಿ ನಾವು ಸತ್ವಿ ಅಂತ ಆದರೆ ನಮಗೆ ಮೋಕ್ಷ ಸಿಕ್ಬಿಡುತ್ತದೆ ಅಂತ. ಅದೆಲ್ಲ ಏನು ಅಂತಂದರೆ ಮೋಕ್ಷ ಅನ್ನುವಂಥದ್ದು ಒಂದು ತಿಳ್ಕೊಂಬಿಡಿ,
ಶಾಸ್ತ್ರ ಹೇಳುತ್ತೆ ಏನು ಅಂದರೆ, ನಾವು ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗಿ ಸತ್ತೇವು, ಅದು ಇದೇ ಇಲ್ಲ ಅಂತ ಹೇಳಿಲ್ಲ. ಕಾಶಿ ಮರಣಾನ್ಮುಕ್ತಿ ಅಂತ ಹೇಳಿದೆ, ಕಾಶಿ ಮರಣದಿಂದ ಮೋಕ್ಷ ಆಗತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವು ಕಡೆಯಲ್ಲಿ ಸೇತು ಬಂಧನ ಅಥವಾ ಪ್ರಯಾಗ ಮರಣಾನ್ಮುಕ್ತಿ ಅಂತಲೂ ಕೂಡ ಇದೆ. ಹಾಗಾಗಿ ಪ್ರಯಾಗದಲ್ಲಿ ಮರಣ ಹೊಂದಿದರೂ ಕೂಡ ಮೋಕ್ಷ ಅಂತ ಹೇಳ್ತಾರೆ. ಇದರ ಅರ್ಥ ಏನು ಅಂತ ಹೇಳಿದರೆ, ಅಲ್ಲಿ ಮರಣವನ್ನು ಹೊಂದುವುದರಿಂದ ಒಂದು ಪುಣ್ಯ ಇದೆ ಅಂತ ಅಷ್ಟೇ ಅರ್ಥ. ಮೋಕ್ಷಕ್ಕೆ ಹೋಗಿಬಿಡ್ತಾರೆ ಅಂತ ಅರ್ಥ ಅಲ್ಲ. ಮೋಕ್ಷಕ್ಕೆ ಹೋಗಬೇಕು ಅಂತಾದರೆ ಭಗವಂತನ ತತ್ವಜ್ಞಾನ ಬೇಕೇ ಬೇಕು. ಪರಮಾತ್ಮನ ತತ್ವಜ್ಞಾನ ಇಲ್ಲದೇನೆ ಮೋಕ್ಷ ಎನ್ನುವಂಥದ್ದು ಇಲ್ಲವೇ ಇಲ್ಲ. ಹಾಗಾಗಿ ದೇವರ ತತ್ವಜ್ಞಾನ ಎನ್ನುವಂಥದ್ದು ವಿಶೇಷವಾಗಿ ಪಡೆದುಕೊಳ್ಳಬೇಕು. ಆ ದೇವರ ತತ್ವಜ್ಞಾನ ಇದ್ದಾಗ ಮಾತ್ರ ಮೋಕ್ಷ. ಹಾಗಾಗಿ ಉತ್ತರಾಯಣದಲ್ಲಿ ಹೋದ ಮಾತ್ರದಿಂದ ಮೋಕ್ಷ ಅಂತೇನಿಲ್ಲ, ದಕ್ಷಿಣಾಯಣದಲ್ಲಿ ಹೋದವರೆಲ್ಲ ಮೋಕ್ಷಕ್ಕೆ ಹೋಗಲ್ಲ ಅಂತೇನಿಲ್ಲ. ಅವನು ಜ್ಞಾನಿಯಾದಂಥ ವ್ಯಕ್ತಿ ಆಗಬೇಕಾದ್ರೆ ಅವನಿಗೆ ಕಾಲ ಬೇಕಾಗಿಲ್ಲ, ದೇಶ ಬೇಕಾಗಿಲ್ಲ. ಇದು ಯಾವುದನ್ನೂ ಯೋಚನೆ ಮಾಡದೆ ಪ್ರಾಣತ್ಯಾಗ ಮಾಡಿದರೂ ಕೂಡ ಜ್ಞಾನಿಯಾದವನಿಗೆ ಮೋಕ್ಷ ಎನ್ನುವಂಥದ್ದು ಸಿಕ್ಕೇ ಸಿಗುತ್ತೆ. ಹಾಗಾಗಿ ಜ್ಞಾನಿಯಾದಂಥ ವ್ಯಕ್ತಿ, ತತ್ವಜ್ಞಾನಿಯಾದಂಥವನಾಗಬೇಕಾದ್ರೆ ಕಾಲೇ ಚ ದೇಶೇ ಚ ಮನೋ ನ ಸಜ್ಜೇತ್ ಪ್ರಾಣಾನ್ನಿಯಚ್ಚೇನ್ ಮನಸಾಜಿತಾಸುಹು. ಅವನೇನು ಮಾಡಬೇಕು ಅಂತಂದರೆ, ಈ ಕಾಲ ಮತ್ತು ದೇಶಗಳನ್ನು ನೋಡಬಾರದು. ಜೊತೆಗೆ ಪ್ರಾಣಾನ್ನಿಯಚ್ಚೇತ್, ಅವನ ಪ್ರಾಣಶಕ್ತಿ ಇದೆಯಲ್ವಾ, ಆ ಪ್ರಾಣಶಕ್ತಿಯನ್ನು ಎಳಿಬೇಕಂತೆ. ಪ್ರಾಣಶಕ್ತಿ ಅಂದರೆ ಇಂದ್ರಿಯಗಳು ಅಂತ ಅರ್ಥ. ಪ್ರಾಣಶಕ್ತಿ ಇಂದ್ರಿಯಗಳನ್ನೆಲ್ಲವನ್ನು ಕೂಡ ಅವನು ಸೆಳಿಬೇಕಂತೆ. ಅಂದರೆ ಅದನ್ನು ಒಂದು ಕಡೆಗೆ ನಿಗ್ರಹಕ್ಕೆ ತಂದುಕೊಳ್ಬೇಕು. ಎಲ್ಲ ಇಂದ್ರಿಯಗಳು ಕೂಡ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಆ ಹೋಗ್ತಾ ಇರುವ ಇಂದ್ರಿಯಗಳನ್ನೆಲ್ಲವನ್ನು ಕೂಡ ತನ್ನ ಹತೋಟಿಗೆ ತಂದುಕೊಳ್ಬೇಕಂತೆ. ತಂದುಕೊಂಡು ಅದರ ಜೊತೆಗೆ ಜಿತಾಸುಹು ಅಂತ ಹೇಳ್ತಾರೆ. ಜಿತಾಸುಹು, ಅಸು ಅಂತ ಹೇಳಿದರೆ ಗಾಳಿ ಅಂದರೆ ಶ್ವಾಸ, ಅಂದರೆ ಮುಖ್ಯ ಪ್ರಾಣದೇವರು ಅಂತ ಅರ್ಥ. ಆ ಪ್ರಾಣದೇವರೇನಿದ್ದಾರಲ್ವ ಅವರನ್ನು ಗೆಲ್ಲಬೇಕು. ಅಂದರೆ ಗೆಲ್ಲಬೇಕು ಅಂದರೆ ಅವರನ್ನು ಒಲಿಸಿಕೊಳ್ಳಬೇಕು ಅಂತ ಅರ್ಥ. ಅಂದರೆ ಭಗವಂತ ಏನು ಹೇಳ್ತಾನೆ ಅಂದರೆ, ನನ್ನ ಹತ್ತಿರಕ್ಕೆ ಬರಬೇಕು ಅಂತ ಆದರೆ ನೀವು ಮುಖ್ಯ ಪ್ರಾಣದೇವರನ್ನು ಒಲಿಸಿಕೊಂಡ್ರೆ ಮಾತ್ರ ನನ್ನ ಹತ್ತಿರಕ್ಕೆ ಬರಲಿಕ್ಕೆ ಸಾಧ್ಯ, ಇಲ್ಲದಿದ್ದರೆ ನಾನು ಕರ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ ಪರಮಾತ್ಮ. ಆದ್ದರಿಂದಲೇ ಆ ಪ್ರಾಣನನ್ನು ಒಲಿಸಿಕೊಳ್ಳಬೇಕು ಅಂತ ಜಿತಾಸುಹು ಅಂತ ಹೇಳ್ತಾರೆ. ಯಾಕೆಂದರೆ ಮಧ್ವಾಚಾರ್ಯ ಹೇಳುವಾಗ ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ಅಂತ ಹೇಳ್ತಾರೆ. ತಸ್ಯೈತೆ ಕಥಿತಾಖ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನ್. ಅಂದರೆ ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು, ದೇವರಲ್ಲಿ ಭಕ್ತಿ ಇರಬೇಕು, ಅದರ ಜೊತೆಗೆ ಗುರುಗಳಲ್ಲೂ ಭಕ್ತಿ ಅನ್ನುವಂಥದ್ದು ಇರಬೇಕಂತೆ. ಗುರುಗಳಲ್ಲಿ ಭಕ್ತಿ ಇಲ್ಲದೇನೆ ನೀವು ಏನು ಶಾಸ್ತ್ರಗಳನ್ನು ಓದಿದರೂ ಕೂಡ ಆ ತತ್ವಜ್ಞಾನ ಬರುವುದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಗುರುಗಳು ಅಂತ ಹೇಳಿದರೆ, ನಮ್ಮ ಕುಲದೈವ ಅಂತ ಹೇಳಿದರೆ ಮಧ್ವಾಚಾರ್ಯರು. ಹಾಗಾಗಿ ಆ ಮಧ್ವಾಚಾರ್ಯರಲ್ಲಿ ವಿಶೇಷವಾದಂಥ ಭಕ್ತಿ ಅನ್ನುವಂಥದ್ದು, ಅಂದರೆ ವಾಯುದೇವರಲ್ಲಿ ಜಗದ್ಗುರುಗಳು ಅಂತಂದರೆ ಅವರೊಬ್ಬರೇ. ಹಾಗಾಗಿ ಆ ಜಗತ್ತಿನ ಗುರುಗಳಾಗಿರುವಂಥ ವಾಯುದೇವರಲ್ಲಿ ಭಕ್ತಿ ಅನ್ನುವಂಥದ್ದು, ಅವರನ್ನು ಒಲಿಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಇಷ್ಟನ್ನು ಒಲಿಸಿಕೊಂಡಾದ ನಂತರ ಎಲ್ಲ ಇಂದ್ರಿಯಗಳನ್ನು ಕೂಡ ತನ್ನ ಹತೋಟಿಗೆ ತಂದುಕೊಳ್ಬೇಕು. ಆಗ ಅವನೇನು ಮಾಡಬೇಕಂತೆ, ಇದನ್ನೆಲ್ಲ ತಂದುಕೊಂಡು ತಾನು ಸ್ಥಿರಂ ಸುಖಂ ಚಾಸನಂ, ಅಂದರೆ ಈ ಸ್ಥಿರವಾದಂತಹ ಸುಖವಾದ ಆಸನದಲ್ಲಿ ಕೂತುಕೊಂಡು ಚಿಂತನೆ ಮಾಡಬೇಕಂತೆ. ಮನಸ್ಸಿನಲ್ಲಿ ಅನುಸಂಧಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಏನನ್ನು ಅನುಸಂಧಾನ ಮಾಡಬೇಕು ಅಂದರೆ, ಇಂದ್ರಿಯಾಭಿಮಾನಿ ದೇವತೆಗಳನ್ನೆಲ್ಲ ಚಿಂತನೆ ಮಾಡಬೇಕು. ಇಂದ್ರಿಯಾಭಿಮಾನಿ ದೇವತೆಗಳಿದ್ದಾರೆ. ಒಬ್ಬೊಬ್ಬ ಇಂದ್ರಿಯಾಭಿಮಾನಿ ದೇವತೆಗಳನ್ನೆಲ್ಲರನ್ನೂ ಕೂಡ ಚಿಂತನೆ ಮಾಡ್ತಾ ಮಾಡ್ತಾ ದಕ್ಷ ಪ್ರಜಾಪತಿ, ನಾನು ಪೂರ್ಣವಾಗಿ ಹೇಳಲ್ಲ, ಕೆಲವೊಂದನ್ನು ಹೇಳ್ತಾ, ದಕ್ಷ ಪ್ರಜಾಪತಿ ಇದ್ದಾನೆ, ಅವನು 10ನೇ ಕಕ್ಷೆ, ಅಂದರೆ ಆ ದಕ್ಷ ಪ್ರಜಾಪತಿ ಆಗಬೇಕಾದ್ರೆ ಅವನು ಈ ಏನಂತಾರೆ ಜನನೇಂದ್ರಿಯಕ್ಕೆ ಅವನು ಅಭಿಮಾನಿ ಅಂತ ಹೇಳುತ್ತಾರೆ. ಅವನಿಗಾಗಬೇಕಾದ್ರೆ 8ನೇ ಕಕ್ಷೆಯಲ್ಲಿರುವಂಥ ಇಂದ್ರನಲ್ಲಿ ಲಯ ಅಂತ ಚಿಂತನೆ ಮಾಡಬೇಕು. ಇಂದ್ರನಿಗಾಗಬೇಕಾದ್ರೆ ಮತ್ತೆ ಅವನಿಂದಾಗಿ ಮೇಲಿನ ಅಂದರೆ ಮೇಲ್ಮೇಲೆ ಇರುವಂಥ ದೇವತೆಗಳಲ್ಲಿ ಲಯ ಅಂತ ಚಿಂತನೆ ಮಾಡಬೇಕಂತೆ. ಆ ಲಯ ಚಿಂತನೆಯನ್ನು ಮಾಡ್ತಾ ಮಾಡ್ತಾ ಹೀಗೆ ಪ್ರಾಣತ್ಯಾಗವನ್ನು ಮಾಡಬೇಕು ಅಂತ ಹೇಳ್ತಾರೆ. ಲಯ ಚಿಂತನೆಯಿಂದಾಗಿ ಪ್ರಾಣತ್ಯಾಗ ಅಂದರೆ ಮನಶ್ಚ ಬುದ್ಧ್ಯಾ ಮಲಯಾ ನಿಯಮ್ಯ ಕ್ಷೇತ್ರಜ್ಞಯೇತಾಂ ನಿನಯೇತ್ತಮಾತ್ಮನಿ ಆತ್ಮಾನಮಾತ್ಮನ್ಯವರುದ್ಯ ಧೀರಃ ಲಬ್ಧೋಪಶಾಂತಿರ್ವಿರಮೇತ ಕೃತ್ಯಾತ್. ಆಮೇಲೆ ಏನು ಮಾಡಬೇಕಂತೆ, ಒಂದೊಂದೇ ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಅವರು ಇಂದ್ರದೇವರು, ಅಂದರೆ ಇಂದ್ರದೇವರು ಅಂತಂದರೆ ಕೈಗೆ ಅಭಿಮಾನಿಗಳು, ಹಸ್ತಕ್ಕೆ ಅಭಿಮಾನಿಗಳು ಅಂತ. ಆ ಇಂದ್ರದೇವರಿಗಾಗಬೇಕಾದ್ರೆ ಅವರಿಗೆ ಈ ಉಮಾದೇವಿಯಲ್ಲಿ ಲಯ ಅಂತ ಚಿಂತನೆ ಮಾಡಬೇಕು. ಉಮಾದೇವಿಗಾಗಬೇಕಾದ್ರೆ ಮಹರುದ್ರ ದೇವರಲ್ಲಿ ಲಯ ಅಂತ, ಅವರು ಮನೋಭಿಮಾನಿಗಳು. ಉಮಾದೇವಿ ವಾಗಭಿಮಾನಿ. ಹಾಗಾಗಿ ಮನೋಭಿಮಾನಿಗಳಾದಂತಹ ರುದ್ರದೇವರಲ್ಲಿ ಲಯ ಅಂತ ಚಿಂತನೆ ಮಾಡಬೇಕು. ಆ ರುದ್ರದೇವರಿಗಾಗಬೇಕಾದ್ರೆ ಬುದ್ಧಿಯ ಅಭಿಮಾನಿಯಾಗಿರುವಂಥ ಸರಸ್ವತೀ ದೇವಿಯಲ್ಲಿ ಲಯ ಅಂತ ಚಿಂತನೆ ಮಾಡಬೇಕಂತೆ. ಹಾಗೆ ಮನಶ್ಚ ಬುದ್ಧ್ಯ ಅಮಲಯಾ ನಿಯಮ್ಯ, ಅದನ್ನು ಮನಶ್ಚ ಬುದ್ಧ್ಯ, ಮನಸ್ಸನ್ನು ಮನೋಭಿಮಾನಿಗಳಾದಂಥ ರುದ್ರದೇವರಿಗೆ ಬುದ್ಧಿಯ ಅಭಿಮಾನಿಯಾಗಿರುವಂಥ ಸರಸ್ವತೀ ದೇವಿಯಲ್ಲಿ ಲಯ ಅಂತ ಚಿಂತನೆ ಮಾಡಬೇಕು. ಆ ಸರಸ್ವತೀ ದೇವಿಯನ್ನು
ಕ್ಷೇತ್ರಜ್ಞಯೇತಾಂ ನಿನಯೇತ್ತಮಾತ್ಮನಿ. ಆ ಸರಸ್ವತೀ ದೇವಿಯನ್ನ ಬ್ರಹ್ಮನಲ್ಲಿ ಲಯ ಅಂತ ಚಿಂತನೆ ಮಾಡಬೇಕು. ಆ ಬ್ರಹ್ಮನಿಗೆ ಎಲ್ಲಿ ಲಯ ಅಂತ ಹೇಳಿದರೆ ಬ್ರಹ್ಮನಿಗೆ ಲಕ್ಷ್ಮೀದೇವಿಯಲ್ಲಿ ಲಯ ಅಂತ ಚಿಂತನೆ ಮಾಡಬಾರದು. ಲಕ್ಷ್ಮೀ ದ್ವಾರ ಜೀವಾಂತರ್ಯಾಮಿಯಾದ ಭಗವಂತನಲ್ಲಿ ಲಯ ಅಂತ ಚಿಂತನೆ ಮಾಡಬೇಕು. ಜೀವಾಂತರ್ಯಾಮಿಯಾದಂಥ ಭಗವಂತನಲ್ಲಿ ಲಯ ಅಂತ, ಲಕ್ಷ್ಮೀ ದ್ವಾರ ಅಂತ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ಯಾರು ಮೋಕ್ಷಕ್ಕೆ ಹೋಗ್ತಾನಲ್ವ, ಮೋಕ್ಷಕ್ಕೆ ಹೋಗುವಂಥ ವ್ಯಕ್ತಿ ಆಗಬೇಕಾದ್ರೆ ಆ ವ್ಯಕ್ತಿ ಇದನ್ನೆಲ್ಲ ಲಯ ಚಿಂತನೆಯನ್ನು ಮಾಡ್ತಾ ಹೋದಾಗ ಸರಸ್ವತೀ ದೇವಿಯರಿಗೆ ಬ್ರಹ್ಮದೇವರಲ್ಲಿ ಲಯ ಅಂತ ಹೇಳಿದ್ವಿ, ಬ್ರಹ್ಮದೇವರಿಗೆ ಲಕ್ಷ್ಮೀದೇವಿಯಲ್ಲಿ ಲಯ ಅಂತ ಹೇಳಿಬಿಟ್ರೆ ಲಕ್ಷ್ಮಿಯಲ್ಲಿ ಲಯ ಹೊಂದಿದವರು ಮತ್ತೆ ಹುಟ್ಟಿ ಬರ್ತಾರಂತೆ, ಮೋಕ್ಷಕ್ಕೆ ಹೋಗೋದಿಲ್ಲ ಅವರು, ಮತ್ತೆ ಬರ್ತಾರೆ ಅವರು ಭೂಲೋಕಕ್ಕೆ. ಹಾಗಾಗಿ ಮತ್ತೆ ಈ ಲೋಕಕ್ಕೆ ಬರ್ತಾರೆ. ಆದ್ರಿಂದಾಗಿ ಲಕ್ಷ್ಮಿಯಲ್ಲಿ ಲಯ ಅಲ್ಲ, ಲಕ್ಷ್ಮೀ ದ್ವಾರ ಜೀವಾಂತರ್ಯಾಮಿಯಾದಂಥ ಭಗವಂತನಲ್ಲಿ ಲಯ ಅಂತ ಚಿಂತನೆ ಮಾಡಬೇಕು. ಇದನ್ನೆಲ್ಲ ನಿರ್ಣಯಗಳನ್ನೆಲ್ಲ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳಿದ್ದಾರೆ ಮಧ್ವಾಚಾರ್ಯ, ಅದು ಬಹಳ ವಿಸ್ತಾರ. ಅಂತೂ ಅಲ್ಲಿ ಲಯ ಅಂತ ಚಿಂತನೆ ಮಾಡಬೇಕು. ಆಮೇಲೆ ಜೀವಾಂತರ್ಯಾಮಿಯಾದಂಥ ವಿಷ್ಣುವಿಗೆ ಆಗಬೇಕಾದ್ರೆ ದೇಹಾಂತರ್ಯಾಮಿಯಾದಂಥ ವಿಷ್ಣುವಿನಲ್ಲಿ ಲಯ ಅಂತ ಚಿಂತನೆ ಮಾಡಬೇಕು. ದೇಹಾಂತರ್ಯಾಮಿಯಾದಂಥ ವಿಷ್ಣುವಿಗೆ ಎಲ್ಲಿ ಲಯ ಅಂತಂದರೆ ಸರ್ವತ್ರ ವ್ಯಾಪ್ತನಾಗಿರುವಂಥ ವಿಷ್ಣುವಿನಲ್ಲಿ ಲಯ ಅಂತ ಚಿಂತನೆ ಮಾಡಬೇಕು. ಹೀಗೆ ಚಿಂತನೆಯನ್ನು ಮಾಡಿಕೊಂಡು ಆಗ ಅಂದರೆ ಕೊನೆಯ ಸ್ಥಿತಿಯಲ್ಲಿ ಹರಿಯನ್ನು ಬಿಟ್ಟರೆ ಮತ್ತೇನು ಇಲ್ಲ ಅನ್ನುವ ಅನುಸಂಧಾನ ಎನ್ನುವಂಥದ್ದು. ಲಬ್ಧೋಪಶಾಂತಿರ್ವಿರಮೇತ ಕೃತ್ಯಾತ್, ಹರಿಯನ್ನು ಬಿಟ್ಟರೆ ಸರ್ವೋತ್ತಮ ಅವನೇ ಧ್ಯೇಯನಾದಂಥ ವಸ್ತು, ಮತ್ತೆ ಇನ್ನೊಬ್ಬನು ಯಾರೂ ಇಲ್ಲ ಅನ್ನುವ ಅನುಸಂಧಾನವನ್ನು ತಂದುಕೊಂಡು ಪ್ರಾಣತ್ಯಾಗವನ್ನು ಮಾಡಬೇಕು. ಇದು ಲಯಚಿಂತನೆ ಅಂತ ಹೇಳ್ತಾರೆ. ಹೀಗೆ ಮಾಡಿಕೊಂಡು ಮಾಡೋದಿದೆಯಲ್ಲ, ಅಂದರೆ ಅಂತ್ಯಕಾಲ ಸಮೀಪಿಸಿದೆ ಅಂತ ಹೇಳಿದಾಗ ಆ ಅಂತ್ಯಕಾಲ ಸಮೀಪಿಸಿದಾಗ ಆ ಸಂದರ್ಭದಲ್ಲಾಗಬೇಕಾದ್ರೆ ಈ ಚಿಂತನೆಯನ್ನು ಮಾಡಿಕೊಳ್ಬೇಕು. ಅಂದರೆ ಹೀಗೆಲ್ಲ ಲಯಚಿಂತನೆಗಳನ್ನು ಮಾಡ್ತಾ ಹೋಗಬೇಕು. ಈ ಲಯಚಿಂತನೆ ಇಲ್ಲಿ ಹೇಳುವಾಗ ಜೀವಾಂತರ್ಯಾಮಿಯಾದ ಭಗವಂತನಿಗೆ ದೇಹಾಂತರ್ಯಾಮಿಯಾದಂಥ ಭಗವಂತನಲ್ಲಿ ಲಯ, ದೇಹಾಂತರ್ಯಾಮಿ ಭಗವಂತನಿಗೆ ಮತ್ತೆ ಸರ್ವತ್ರ ವ್ಯಾಪ್ತನಾದ ಭಗವಂತನಲ್ಲಿ ಲಯ. ಅಂದರೆ ದೇವರಿಗೆ ಲಯ ಅಂದರೆ ಏನರ್ಥ? ದೇವರು ಲಯ ಹೊಂತಾನ ಅಂತ ಕೇಳಿದರೆ ದೇವರಿಗೆ ಲಯ ಅಂತಂದರೆ ಈ ಹಿಂದೆನೇ ಹೇಳಿದ್ದೆ, ಘಟಾಂಬರ ಮಿವಾಂಬರೇ. ಅಂದರೆ ಘಟಾಂಬರ ಮಿವಾಂಬರೆ ಅಂತ ಹೇಳಿದರೆ ಉದಾಹರಣೆಗೆ ಒಂದು ಮಡಿಕೆ ಇದೆ, ಮಡಿಕೆ ಇದ್ದಾಗ ಇದೆಲ್ಲ ಆಕಾಶ, ಇಲ್ಲಿರುವಂಥದ್ದು ಆಕಾಶ. ಈ ಆಕಾಶ ಏನಿದೆ, ಆಕಾಶ ಅಂದರೆ ಸ್ಪೇಸ್ ಅಂತ ಅರ್ಥ, ಸ್ಪೇಸನ್ನೇ ಅವಕಾಶವನ್ನೇ ಆಕಾಶ ಅಂತ ಕರೆಯೋದು. ಇದು ಮನೆಯ ಒಳಗೆ ಇರುವ ಆಕಾಶ, ಆದ್ದರಿಂದಾಗಿ ಮನೆಯ ಒಳಗೆ ಒಂದಷ್ಟು ಸ್ಪೇಸ್ ಇದೆ. ಹಾಗಾಗಿ ಮನೆಯ ಒಳಗಿರುವ ಆಕಾಶ ಆದ್ರಿಂದ ಇದನ್ನೇನಂತ ಕರೀತಾರೆ ಅಂದರೆ ಗೃಹಾಕಾಶ ಅಂತ ಕರೀತಾರೆ ಇದನ್ನು. ಈ ಮನೆ ಒಳಗಡೆ ಒಂದು ಮಡಿಕೆಯನ್ನಿಡ್ತೇವೆ. ಆ ಮಡಿಕೆಯನ್ನಿಟ್ಟಾಗ ಮಡಿಕೆ ಒಳಗಡೆ ನೀರು ಹಾಕಲಿಲ್ಲ, ಖಾಲಿ ಇದೆ ಅಂದರೆ ಆ ಮಡಿಕೆ ಇದೆಯಲ್ಲ, ಮಡಿಕೆಯ ಒಳಗೆ ಒಂದು ಆಕಾಶ ಇದೆ, ಸ್ಪೇಸ್ ಇದೆ. ಆ ಸ್ಪೇಸಿಗೆ ಏನಂತ ಕರೀತಾರೆ? ಘಟಾಕಾಶ ಅಂತ ಕರೀತಾರೆ. ಅದು ಘಟಾಕಾಶ. ಆ ಮಡಿಕೆಯನ್ನು ಆಕಸ್ಮಿಕವಾಗಿ ಏನೋ ಒಂದು ಸೌಟು ಬಡಿಯಿತು, ಅದು ಒಡೆದೋದಾಗ ಹಾಗಾದರೆ ಘಟಾಕಾಶ ಇತ್ತಲ್ಲ, ಎಲ್ಲಿ ಹೋಯ್ತದು ಅಂದರೆ ಈ ಆಕಾಶದಲ್ಲಿ ಸೇರಿಸಿ ಅಷ್ಟೆ. ಹಾಗೆ ಘಟಾಂಬರ ಮಿವಾಂಬರೆ. ಹಾಗೆ ಭಗವಂತನಲ್ಲಿ ಲಯ ಅಂತಂದರೆ ಇಲ್ಲಿದ್ದಂಥ ಭಗವಂತ ಅಲ್ಲಿ ಹೋದ ಅಂದರೆ ಐಕ್ಯ ಹೊಂದಿದ ಅಂತ ಅಷ್ಟೇ ಅರ್ಥ ಪರಮಾತ್ಮನಿಗೆ. ಭಗವಂತನಿಗೆ ಲಯ ಅಂದ ಕೂಡಲೇ ನಾಶ ಹೊಂದಿದ ಮಾಡಿದ ಅಂತ ಹೀಗೆಲ್ಲ ಅರ್ಥ ಮಾಡ್ಕೊಂಡ್ಬಿಡ್ಬಾರ್ದು ದೇವರಿಗಾಗುವಾಗ. ಆ ರೀತಿ ಅಂತ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಇಷ್ಟನ್ನು ಚಿಂತನೆ ಮಾಡಿಕೊಂಡು ಆಮೇಲೆ ಇದು ಒಂದು ರೀತಿಯಿಂದ ಹೋಗುವಂಥವ್ರು. ಅಂದರೆ ಯಾರಿಗೆ ಮರಣ ಎನ್ನುವಂಥದ್ದು ಸಮೀಪಿಸಿರುತ್ತೆ, ಆ ಮರಣ ಸಮೀಪಿಸಿದಾಗ ಈ ರೀತಿಯಲ್ಲಿ ಚಿಂತನೆಯನ್ನು ಮಾಡಿಕೊಂಡು ಅವನು ಮೋಕ್ಷಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಹೀಗೆ ಲಯ ಚಿಂತನೆಯನ್ನು ಮಾಡಿಕೊಂಡಾಗಬೇಕಾದ್ರೆ ಇದು ಲಯ ಅಂತ. ದೇವತೆಗಳಿಗೆ ಲಯ, ದೇವತೆಗಳೆಲ್ಲ ಮೋಕ್ಷಕ್ಕೆ ಹೋಗಬೇಕಾದ್ರೆ ಲಯ ಅಂತ, ಅವರನ್ನೆಲ್ಲ ಲಯ ಚಿಂತನೆ ಮಾಡೋದು ಅಂತ. ಇನ್ನು ಅದಲ್ಲದೇನೆ ಜ್ಞಾನಿಗಳು ಅಂತಿರ್ತಾರೆ, ಜ್ಞಾನಿಗಳು. ಆ ಜ್ಞಾನಿಗಳೆಲ್ಲ ಆಗಬೇಕಾದ್ರೆ ಉತ್ಕ್ರಮಣ ಅಂತ ಹೇಳ್ತಾರೆ ಅವರಿಗೆ. ಉತ್ಕ್ರಮಣ, ಆ ಉತ್ಕ್ರಮಣ ಎನ್ನುವಂಥದ್ದು ಅಂದರೆ ಸ್ವೇಚ್ಛೆಯಿಂದಲೇ ಅವರು ಮರಣವನ್ನು ಹೊಂದೋದು ಅಂತ. ಸ್ವೇಚ್ಛೆಯಿಂದ ಮರಣ ಹೊಂದೋದು ಅಂತಂದರೆ ಯಾವ ರೀತಿಯದು ಅಂತ ಕೇಳಿದರೆ, ಸ್ವೇಚ್ಛೆಯಿಂದ ಅಂತಂದರೆ ಇತ್ತಂ ಮುನಿಸ್ತು ಪರಮೇದ್ವ್ಯವಸ್ಥಿತೋ ವಿಜ್ಞಾನ ದೃಗ್ವೀರ್ಯ ಸುರಂಧಿತಾಶಯ ಸ್ವಪಾರ್ಷ್ಣಿನಾ ಪೀಡ್ಯ ಗುದಂ ತಥೋ ನೀಲಂ ಸ್ಥಾನೇಶು ಷಟ್ಸೋನ್ನಮಯೇಜ್ಜಿತ ಕ್ಲಮಃ. ಇದು 6 ಕಡೆಯಲ್ಲಿ ಅಂದರೆ ಇತ್ತಂ ಮುನಿಸ್ತೂಪ, ಈ ರೀತಿಯಲ್ಲಿ ಹರಿಧ್ಯಾನವನ್ನು ಮಾಡುತ್ತಾ ಹಿಂದೆ ಹೇಳಿದಂಥ ಕ್ರಮದಲ್ಲೆಲ್ಲ ಹರಿಧ್ಯಾನವನ್ನು ಮಾಡಬೇಕು. ಆ ಹರಿಧ್ಯಾನವನ್ನು ಮಾಡಿಕೊಂಡು ಏನು ಮಾಡಬೇಕಂತೆ, ಒಂದು ಆಸನದಲ್ಲಿ ಕೂತ್ಕೊಳ್ಬೇಕು. ಸ್ವೇಚ್ಛೆಯಿಂದ ಮರಣ ಹೊಂದುವಂಥವನು ಹೇಗೆ ಹೊಂದಬೇಕು ಅಂತ ಇದೆಲ್ಲ ನಮಗೆ ಸಾಧ್ಯ ಇಲ್ಲ. ಅಪರೋಕ್ಷ ಜ್ಞಾನಿಗಳು ಅಂತ ಇರ್ತಾರೆ. ಆ ಅಪರೋಕ್ಷ ಜ್ಞಾನ ನಮಗೆ ಸ್ವೇಚ್ಛೆಯಿಂದ ಮರಣ ಬರಲಿ ಅಂದರೆ ಎಲ್ಲಿ ಬರ್ತದೆ? ಅದು ಬಂದಾಗ ನಾವು ತೊಗೊಳ್ಬೇಕಷ್ಟೇ. ಅದು ನಮಗೆ ಯಾವಾಗಲೂ ಹೇಗೆ ಅಂದರೆ
ಅದಕ್ಕೆ ಹೇಳೋದು, ಮರಣ ಅನ್ನೋದು ಯಾವಾಗ ಬರ್ತದೋ ಗೊತ್ತಿಲ್ಲ, ಆದರೆ ಧರ್ಮ ಕಾರ್ಯ ಬಿಡಬಾರದು. ಗೃಹೀತ ಇವ ಕೇಶೇಶು ಮೃತ್ಯುನಾ ಧರ್ಮಮಾಚರೇತು ಅಂತ ಹೇಳ್ತಾರೆ. ಗೃಹೀತ ಇವ ಕೇಶೇಶು, ಮೃತ್ಯು ನಮ್ಮ ಜುಟ್ಟನ್ನು ಹೀಗೆ ಹಿಡಿದಿದೆ ಅಂತ ಯಾವಾಗಲೂ, ಅದು ಎಳೆದಿಲ್ಲ ಇನ್ನು, ಯಾವಾಗ ಎಳೆಯುತ್ತೋ ಗೊತ್ತಿಲ್ಲ, ಅದು ಎಳೆಯೋದ್ರೊಳಗೆ ಇಲ್ಲಿ ಧರ್ಮ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂತ. ಅದು ಎಳೆಯೋಕ್ಕಿಂತ ಮೊದಲು ಧರ್ಮ ಮಾಡ್ಕೊಂಬಿಡಿ, ಆಮೇಲೆ ಏನು ಅಂತ ಗೊತ್ತಿಲ್ಲ ನಮಗೆ, ಆಯುಷ್ಯ ಇರ್ತದೋ ಇಲ್ಲವೋ ಗೊತ್ತಿಲ್ಲ. ಮೈಕೈ ಗಟ್ಟಿ ಇದ್ದಾಗಲೇ ಎಲ್ಲ ಧರ್ಮ ಕಾರ್ಯಗಳನ್ನು ಮಾಡಿಬಿಡಬೇಕು. ಇನ್ನು ಮೆತ್ತಗಾಗ್ತಾ ಇದ್ದೀವಿ ಅನ್ನಬೇಕಾದ್ರೆ ಆಗ ಧರ್ಮ ಮಾಡ್ರಿ ಅಂದ್ರೆ ಅಯ್ಯೋ ನನ್ನ ಕೈಲಾಗಲ್ಲ ಅಂತ ಹೇಳ್ತೇವೆ, ವ್ರತ ಮಾಡ್ರಿ ಅಂದ್ರೆ ಆಗಲ್ಲ, ಏಕಾದಶಿ ಮಾಡ್ರಿ ಅಂದ್ರೆ ಆಗಲ್ಲ, ಏನೂ ಆಗಲ್ಲ ಅಂತ ಹೇಳ್ತೀವಿ. ಹಾಗಾಗಿ ಯಾವಾಗ ಗಟ್ಟಿ ಇರುತ್ತೋ ಆವಾಗಲೇ ಎಲ್ಲ ಸಾಧನೆಗಳನ್ನು ಕೂಡ ಮಾಡ್ಕೊಬೇಕು ಆ ರೀತಿಯಲ್ಲಿ. ಹಾಗೆ ಒಬ್ಬ ಜ್ಞಾನಿಯಾದಂಥ ವ್ಯಕ್ತಿ ಹರಿಯನ್ನು ಧ್ಯಾನ ಮಾಡ್ತಾ ಮಾಡ್ತಾ ತಾನೇ ಏನು ಮಾಡ್ತಾನಂತೆ, ಸ್ವೇಚ್ಛೆಯಿಂದ ಮರಣವನ್ನು ಹೊಂದ್ತಾನೆ. ಸ್ವೇಚ್ಛೆಯಿಂದ ಮರಣ ಹೊಂದೋದು ಅಂತಂದರೆ ಹೇಗೆ ಅಂತಂದರೆ, ಸ್ವಪಾರ್ಷ್ಣಿನಾ ಪೀಡ್ಯ ಗುದಂ ತಥೋ ನೀಲಂ ಸ್ಥಾನೇಶು ಷಟ್ಸೋನ್ನಮಯೇಜ್ಜಿತ ಕ್ಲಮಃ. ಮೊದಲು ಏನು ಮಾಡಬೇಕಂತೆ, ಅವನ ಗುದದ್ವಾರ ಏನಿದೆ ಅಲ್ವಾ, ಆ ಗುದದ್ವಾರವನ್ನು ಗಟ್ಟಿಯಾಗಿ ಒತ್ತಿ ಹಿಡಿಬೇಕಂತೆ. ಸ್ವಪಾರ್ಷ್ಣಿನಾ ಪೀಡ್ಯ, ಅದನ್ನು ಕಾಲಿನ ಹಿಮ್ಮಡಿಗಳಿಂದಾಗಿ ಗುದದ್ವಾರವನ್ನು ಒತ್ತಿ ಅಲ್ಲಿಂದ ಏನು ಮಾಡಬೇಕಂತೆ, ಒಂದು ಪ್ರಾಣಶಕ್ತಿ ಇರ್ತದೆ. ಆ ಪ್ರಾಣಶಕ್ತಿಯನ್ನಾಗಬೇಕಾದ್ರೆ ಈ ಬ್ರಹ್ಮನಾಡಿಯಲ್ಲಿಯ ತನಕಲೂ ಕೂಡ ತರಬೇಕಂತೆ. ಬ್ರಹ್ಮನಾಡಿಯ ತನಕ ಅಂದರೆ ಅದರಲ್ಲೂ ಕೂಡ ಹೇಗೆ ಅಂತ ಹೇಳಿದರೆ, ಬ್ರಹ್ಮನಾಡಿಯಲ್ಲಿರುವಂತಹ ಒಂದು ಸ್ಥಾನೇಶು ಷಟ್ಸೂನ್ನ ಮಯೇಜ್ಜಿತ ಕ್ಲಮಃ ಅಂತ ಹೇಳ್ತಾರೆ. ಅಲ್ಲಿಂದ ಎಲ್ಲಿಗೆ ತರಬೇಕು ಅಂತಂದರೆ, ಅಲ್ಲಿಂದಾಗಬೇಕಾದ್ರೆ ಅಂದರೆ ನಾವು ಕೂತಾಗ, ಅಂದರೆ ಸರಿಯಾಗಿ ಕೂತ್ಕೊಂಡ್ವಿ ಅಂತಾದರೆ, ಒಂದು ಆಸನವನ್ನು ಹಾಕಿ ಕೂತ್ಕೊಂಡಾಗ ನೆಲಕ್ಕೆ ನಮ್ಮ ಭಾಗ ಅಂದರೆ ಈ ಕೆಳಗಿನ ಭಾಗ ಯಾವ ಭಾಗ ಎನ್ನುವಂಥದ್ದು ತಾಗುತ್ತಲ್ವ, ಅದನ್ನು ವೃಷಣಾಸನ ಅಂತ ಕರೀತಾರೆ. ಅಂಥ ಆಸನದಲ್ಲಿ ಕೂತಾಗ ಆಗ ಗುದದ್ವಾರವನ್ನಾಗಬೇಕಾದ್ರೆ ಗಟ್ಟಿಯಾಗಿ ಒತ್ತಬೇಕಂತೆ. ಒತ್ತಿದಾಗ ಏನಾಗುತ್ತೆ ಅಂದರೆ ಅಲ್ಲಿಂದ ಪ್ರಾಣಶಕ್ತಿ ಆಗಬೇಕಾದ್ರೆ ನಾಭಿಯ ಪ್ರದೇಶಕ್ಕೆ ಬರ್ತದೆ. ನಾಭಿ ಪ್ರದೇಶಕ್ಕೆ, ಆ ನಾಭಿ ಪ್ರದೇಶಕ್ಕೆ ಬರಬೇಕಾದ್ರೆ ಅಲ್ಲಿ ಏನಾಗಿರುತ್ತೆ, ನಾಭ್ಯಾಂ ಸ್ಥಿತಂ ಹೃದಯವರೋಪ್ಯ ತಸ್ಮಾತ್ ಉದಾನಗತ್ಯೋ ರಸಿತಂ ನಯೇನ್ ಮುನಿಃ. ಆ ಗುದದ್ವಾರವನ್ನು ಒತ್ತಿದಾಗ ಅಲ್ಲಿಂದ ಉದಾನ ಅನ್ನುವಂಥ ಪ್ರಾಣ ಅಂದರೆ ಮುಖ್ಯ ಪ್ರಾಣದೇವರು ಅಲ್ಲಿಂದ ಮೇಲಕ್ಕೆ ಬರ್ತಾರಂತ. ಉದಾನ ಪ್ರಾಣದೇವರು ಅಂತ ಹೇಳ್ತಾರೆ. ಅವರಿಗೆ ಅದಕ್ಕೆ ಹೆಸರು ಉದಾನ ಅಂತ. ಉತ್ ಅನ ಅಂತ, ಉತ್ ಅನ ಅಂದರೆ ಉದಾನ ಅಂತ ಹೇಳಿದರೆ ಉತ್ ಆ ಅನ ಅಂದರೆ ಉದಾನ ಅಂತ ಹೇಳಿದರೆ ಮೇಲಕ್ಕೆ ಕೊಂಡು ಹೋಗುವವರು ಅಂತ ಅರ್ಥ. ಹಾಗಾಗಿ ಅವರನ್ನು ಉತ್ಕೃಷ್ಟವಾಗಿ ಮೇಲಕ್ಕೆ ಕೊಂಡು ಹೋಗ್ತಾರೆ. ಆ ಹೆಸರುಗಳೇ ಅಷ್ಟು ಅನ್ವರ್ಥವಾಗಿದ್ದಾವೆ ಎಲ್ಲವೂ ಕೂಡ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ. ಪ್ರಾಣ ಅಂತ ಹೇಳಿದರೆ ಪ್ರಕೃಷ್ಟವಾದ ಅನ ಅಂತ ಅರ್ಥ. ಪ್ರಕೃಷ್ಟವಾದ ಅನ ಅಂದರೆ ನಾವು ಏನು ಮಾತನಾಡ್ತೇವೆ, ನಾವು ಏನನ್ನು ನೋಡ್ತೇವೆ, ನಾವು ಕಿವಿಯಿಂದ ಏನನ್ನು ಕೇಳ್ತೇವೆ, ಇದನ್ನೆಲ್ಲ ಈ ಕ್ರಿಯೆಗಳನ್ನೆಲ್ಲ ಮಾಡಿಸುವವರು ಯಾರು ಅಂದರೆ ಆ ಪ್ರಾಣ ಅಂತ. ಪ್ರಾಣ ಅಂದರೆ ಮುಖ್ಯ ಪ್ರಾಣದೇವರ ಮಕ್ಕಳು. ಆ ಪ್ರಾಣ ಅನ್ನುವಂತಹ ಏನು ಪ್ರಾಣ ಇದ್ದಾನೆ ಅವನು ಇದನ್ನೆಲ್ಲ ಮಾಡಿಸ್ತಾನಂತೆ. ಅಪಾನ ಅನ್ನುವಂಥ ಕೆಲಸವನ್ನು ಮಾಡಿಸೋದು ಯಾರು ಅಂತಂದರೆ, ಅಪಾನ ಅಂದರೆ ಅಪಾನ ವಾಯು ಆಗಿರಬಹುದು, ಬೇಡವಾದಂಥ ಭಾಗ ಆಗಿರಬಹುದು ದೇಹದಲ್ಲಿರುವಂಥದ್ದು, ಇದನ್ನೆಲ್ಲ ಹೊರಗೆ ಹಾಕುವಂಥ ಮಹಾತ್ಮರು ಯಾರು ಅಂತಂದರೆ ಅಪಾನ ನಾಮಕರಾದಂಥ ವಾಯುದೇವರು. ಅವರನ್ನು ಎಷ್ಟು ಸ್ಮರಣೆ ಮಾಡಿದರೂ ಸಾಕಾಗಲ್ಲ. ನಾವು ಯೋಚನೆ ಮಾಡಬೇಕು. ಅಂದರೆ ನಮಗೆ ಈ ಸಂಗತಿ ಅನ್ನುವಂಥದ್ದು ಏನನ್ನಿಸುತ್ತೆ, ಹೇಸಿಗೆ ಅಂತ ಅನಿಸಬಹುದು. ಒಬ್ಬ ತಾಯಿಯಾದವಳು ಕೂಡ ಎಷ್ಟರ ತನಕ ಮಾಡ್ತಾಳೆ ಅಂದರೆ, ಒಂದು ಮಗು ಅವಳು ಹೆತ್ತಿದ್ದಾಳೆ ಮಗುವನ್ನು ಅಂತಾದರೆ ಆ ಮಗು ಸಣ್ಣದಿದ್ದಾಗ ಗೊತ್ತಾಗಲ್ಲ, ಒಂದು ಹಂತದ ತನಕ ಬೆಳೀತಾ ಇರುತ್ತೆ. ಅದು ಸ್ವಲ್ಪ ಒಂದು 3-4 ವರ್ಷ ಬೆಳೆದಾದ ನಂತರ ಅದು ಎಲ್ಲಿ ಸಿಕ್ಕರಲ್ಲಿ ಗಲೀಜು ಮಾಡ್ಕೊಳ್ಳಿಕ್ಕೆ ಹೋದರೆ ಬೈಲಿಕ್ಕೆ ಶುರು ಮಾಡ್ತಾಳೆ ತಾಯಿ. ಏನು ನಿನಗೆ ಗೊತ್ತಾಗಲ್ಲ, ಕಾಮನ್ ಸೆನ್ಸ್ ಇಲ್ಲ, ಒಳಗೆ ಹೋಗಲ್ಲಿ ಎಲ್ಲಿಯಾದರೂ ಹೋಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಕಳಿಸ್ಲಿಕ್ಕೆ ಶುರು ಮಾಡ್ತಾಳೆ. ಅಂದರೆ ತಾಯಿಗೂ ಕೂಡ ಒಂದು ಹಂತದಲ್ಲಾಗಬೇಕಾದ್ರೆ ಇನ್ನು ನಿನ್ನ ಅಪಾನಗಳನ್ನೆಲ್ಲವನ್ನು ಕೂಡ, ನಿನ್ನ ಸಮಸ್ಯೆಗಳನ್ನೆಲ್ಲ ನಾನು ತೊಳಿಲಿಕ್ಕಾಗಲ್ಲ ಅಂತ ಅವಳು ಕೈ ತೊಳ್ಕೊಳ್ತಾಳೆ. ಆದರೆ ಜೀವನದ ಉದ್ದಕ್ಕೂ ಕೂಡ ಒಳಗಿರುವಂಥ ಕಶ್ಮಲಗಳನ್ನು ಹೊರಗೆ ಹಾಕಿ ನಮ್ಮನ್ನು ತಾಯಿಗಿಂತಲೂ ಕೂಡ ಎತ್ತರದಲ್ಲಿದ್ದು ರಕ್ಷಣೆ ಮಾಡ್ತಕ್ಕಂಥವ್ರು ಯಾರು ಅಂದರೆ ಮುಖ್ಯ ಪ್ರಾಣದೇವರು ಅಂತ. ಅದಕ್ಕೆ ಅವರನ್ನು ಮಾತರ್ಮೇ ಮಾತರಿಶ್ವನ್ ಪಿತರ ತುಲಗುರೋರ್ ಭ್ರಾತರಿಷ್ಟಾಪ್ತ ಬಂಧೋ. ಇಂಥ ಬಂಧುಗಳು ಯಾರಿದ್ದಾರೆ ಹೇಳ್ರಿ? ಎಲ್ಲ ಇರುವಂಥ ಬಂಧುಗಳೆಲ್ಲರೂ ಕೂಡ ಒಂದು ಹಂತಕ್ಕೆ ಸಾಕು ಅಂದುಬಿಡ್ತಾರೆ. ಆದರೆ ಪ್ರಾಣದೇವರು ಮಾತ್ರ ಉಸಿರಿರೋ ತನಕಲ್ಲೂ ಕೂಡ ನಮ್ಮನ್ನು ಈ ರೀತಿ ರಕ್ಷಣೆ ಮಾಡ್ತಾರೆ. ಇಲ್ಲ ಅಂದರೆ ಹೊಟ್ಟೆಯಲ್ಲಿರುವಂಥ ಕಶ್ಮಲ ಹೊರಗೆ ಹೋಗಿಲ್ಲ ಅಂದರೆ ಎಷ್ಟು ಸಮಸ್ಯೆ ಇದೆ ಹೇಳ್ರಿ. ಅಜೀರ್ಣ ಪ್ರಭಾವೈ ರೋಗಾಹ ಅಂತ ಹೇಳ್ತಾರೆ. ಎಲ್ಲ ರೋಗಗಳು ಬರೋದೇ ಅದರಿಂದಾಗಿ ಅಂತ ಹೇಳ್ತಾರೆ. ಹಾಗಾಗಿ ಆ ಕೆಲಸವನ್ನು ಮಾಡಿಸ್ತಕ್ಕಂಥವರು ಈ ಅಪಾನ ನಾಮಕರಾದಂಥ ವಾಯುದೇವರು ಅಂತ ಹೇಳ್ತಾರೆ. ಅಪಾನ. ಇನ್ನು ಸಮಾನ ಅಂತ ಹೇಳಿದರೆ
ನಾವು ತಿಂದ ಆಹಾರಗಳನ್ನೆಲ್ಲವನ್ನು ಕೂಡ ಎಲ್ಲ ಕಡೆಯಲ್ಲೂ ನರನಾಡಿಗಳಿಗೆಲ್ಲದಕ್ಕೂ ಕೂಡ ಸಮಾನವಾಗಿ ಹಂಚುವವರು ಯಾರಿದ್ದಾರಲ್ಲ ಅವರನ್ನು ಸಮಾನ ನಾಮಕರಾದಂಥ ವಾಯುದೇವರು ಅಂತ ಕರೀತಾರೆ. ಇನ್ನೊಂದು ವ್ಯಾನ ಅಂತ, ಪ್ರಾಣ ಅಪಾನ ವ್ಯಾನ ಉದಾನ ಆಯಿತು. ವ್ಯಾನ ಅಂತ ಹೇಳಿದರೆ ವ್ಯಾನಃ ಸರ್ವಶರೀರಗಃ ಅಂತ, ಅಂದರೆ ವಿವಿಧವಾದಂಥ ನಾಡಿಗಳಲ್ಲಿ ಸಂಚಾರ ಮಾಡ್ತಕ್ಕಂಥವ್ರು, ವಿವಿಧವಾದಂಥ ನಾಡಿಗಳಲ್ಲೆಲ್ಲ ಕಡೆಯಲ್ಲೂ ಕೂಡ ಶಕ್ತಿಯ ಪ್ರವಾಹವನ್ನು ಹರಿಸುವಂಥ ಮಹಾತ್ಮರು ಯಾರಿದ್ದಾರೆ ಅವರನ್ನು ವ್ಯಾನ ಅಂತ ಕರೀತಾರೆ. ಹೀಗೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ 5 ಪ್ರಾಣದೇವರಿದ್ದಾರಂತೆ. ಅದರಲ್ಲಿ ಉದಾನ ನಾಮಕರಾದಂಥ ವಾಯುದೇವರನ್ನು ಗುದ ಪ್ರದೇಶದಿಂದ ಮೇಲಕ್ಕೆ ಎಳಿಬೇಕು ಅಂತ ಹೇಳ್ತಾರೆ. ಸ್ವೇಚ್ಛೆಯಿಂದ ಮರಣ ಮೇಲಕ್ಕೆ ಎಳಿಬೇಕಂತೆ. ಎಳೆದು ಎಲ್ಲಿಗೆ ತರಬೇಕು ಅಂದರೆ ನಾಭ್ಯಾಂ ಸ್ಥಿತಂ ಹೃದಯವರೋಪ್ಯ ತಸ್ಮಾತ್, ನಾಭ್ಯಾಂ ಸ್ಥಿತಂ, ಅಲ್ಲಿಂದ ಏನು ಮಾಡಬೇಕು ಅಂದರೆ ನಾಭಿ ಪ್ರದೇಶಕ್ಕೆ ಬರಬೇಕಂತೆ. ಆ ನಾಭಿ ಪ್ರದೇಶಕ್ಕೆ ಬಂದ ನಂತರ ಅಂದರೆ ಇದನ್ನೇನಂತ ಕರೀತಾರೆ ಅಂದರೆ ನಾನು ಆಗಲೇ ಹೇಳಿದೆ, ಗುದದ್ವಾರದ ಪ್ರದೇಶದಲ್ಲಿರುವಂತಹ ಒಂದು ಜಾಗ ಏನಿದೆ ವೃಷಣಾಸನ, ಅದಕ್ಕೆ ಮೂಲಾಧಾರ ಅಂತ ಕರೀತಾರೆ. ಮೂಲಾಧಾರ, ಆ ಮೂಲಾಧಾರದಿಂದ ಆಗಬೇಕಾದ್ರೆ ಮೇಲೆ ನಾಭಿ ಪ್ರದೇಶಕ್ಕೆ ಬರಬೇಕು. ಅಂದರೆ ಅದು 12 ಅಂಗುಲ ಎತ್ತರ ಅಂತ ಇಟ್ಕೊಳ್ಳಿ. ಅಲ್ಲಿಂದ ಆಗಬೇಕಾದ್ರೆ ಆ ನಾಭಿ ಪ್ರದೇಶಕ್ಕೆ ಬಂದಾಗ ಅದಕ್ಕೆ ಸ್ವಾಧಿಷ್ಠಾನ ಅಂತ ಹೆಸರು, ಅದಕ್ಕೆ ಸ್ವಾಧಿಷ್ಠಾನ ಅಂತ. ಆ ಸ್ವಾಧಿಷ್ಠಾನಕ್ಕೆ ಬಂದ ನಂತರ ಅಲ್ಲಿಂದ ಸ್ವಲ್ಪ ಅಂದರೆ 4 ಅಂಗುಲದಷ್ಟು ಎತ್ತರಕ್ಕೆ ಬಂದಾಗ ಅಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಸ್ವಾಧಿಷ್ಠಾನದಿಂದ ಮೇಲೆ ಬಂದಾಗ ಅದು ಹೃದಯಕ್ಕೆ ಬರುತ್ತಂತೆ. ಅದು ಹೃತ್ಕಮಲ ಅಂತ ಹೇಳ್ತಾರೆ. ಆ ಹೃತ್ಕಮಲಕ್ಕೆ ಏನು ಹೆಸರು ಅಂತಂದರೆ ಅದಕ್ಕೆ ಅನಾಹತ ಚಕ್ರ ಅಂತಲೂ ಕೂಡ ಕರೀತಾರೆ. ಅದಕ್ಕೆ ಮಣಿಪೂರಕ ಅಂತ ಕರೀತಾರೆ, ಮಣಿಪೂರ ಅಂತ ಹೇಳ್ತಾರೆ. ಹೀಗೆ ಮಣಿಪೂರ ಅಂತ ಅಲ್ಲಿಂದ ಮತ್ತೆ 12 ಅಂಗುಲದಷ್ಟು ಎತ್ತರಕ್ಕೆ ಬಂದ್ವಿ ಅಂತ ಆದರೆ ಅಲ್ಲಿ ಆಗಬೇಕಾದ್ರೆ ಎಲ್ಲಿಗೆ ಬರುತ್ತೆ ಅಂದರೆ ಕಂಠಕ್ಕೆ ಬರುತ್ತಂತೆ. ಕಂಠದಿಂದ ಆಗಬೇಕಾದ್ರೆ ಇಲ್ಲಿಗೆ ಈ ಹುಬ್ಬಿನ ಮಧ್ಯಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಇದನ್ನಾಗಬೇಕಾದ್ರೆ ಅಲ್ಲಿ ಆಗಬೇಕಾದ್ರೆ ಏನು ಹೇಳ್ತಾರೆ, ವಿಶುದ್ಧ ಅಂತ ಹೇಳ್ತಾರೆ ಅದನ್ನು, ಅಂದರೆ ವಿಶುದ್ಧವಾಗಿರುವಂಥ ಆಜ್ಞಾಚಕ್ರ ಅಂತ ಹೇಳಿದ್ದಾರೆ. ಆಮೇಲೆ ಇಲ್ಲಿ ಆಗಬೇಕಾದ್ರೆ ಇಲ್ಲಿಗೆ ಬರ್ತೀವಲ್ವ, ಇಲ್ಲಿಗೆ ಬಂದಾಗ ಏನಾಗುತ್ತೆ ಅಂತಂದರೆ ಈ ಸ್ಥಾನಕ್ಕೆ ಬಂದಿರುವಂಥ ಕಾಲದಲ್ಲಿ ಆಗಬೇಕಾದ್ರೆ ಮಣಿಪೂರಕಮೇವಚ ಅನಾಹತ, ಇಲ್ಲಿ ಇದ್ದಾಗ ಅನಾಹತ, ಆಮೇಲೆ ವಿಶುದ್ಧ, ಇದನ್ನು ವಿಶುದ್ಧ ಅಂತ ಕರೀತಾರೆ. ಆಮೇಲೆ ಆಜ್ಞಾಚಕ್ರ ಅಂತ ಇಲ್ಲಿಗೆ ಬಂದಾಗ, ಹೀಗೆ ಇದನ್ನು ಬ್ರಹ್ಮನಾಡಿ, ಇದನ್ನಾಗಬೇಕಾದ್ರೆ ಸುಷುಮ್ನಾ ನಾಡಿ ಅಂತ ಕರೀತಾರೆ. ಇಂಥ ನಾಡಿಯ ಪ್ರದೇಶಕ್ಕೆ ಬರ್ತಾನಂತೆ ಜೀವ. ಆ ಜೀವನನ್ನು ಪ್ರಾಣನನ್ನು ಅಲ್ಲಿಗೆ ಕರೆದುಕೊಂಡು ಬರಬೇಕು ಅಂತ. ಅಲ್ಲಿ ಕರ್ಕೊಂಡು ಬರಬೇಕಾದ್ರೂ ಕೂಡ ಹೇಗಿರುತ್ತೆ ಅಂತ ಹೇಳಿದರೆ ಅಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಆಗಬೇಕಾದ್ರೆ ಒಂದೊಂದು ತಸ್ಮಾತ್ ಭ್ರುವೋರಂತರ ಮುನ್ನಯೇತ ನಿರುದ್ಧ ಸಪ್ತಾಶ್ವಪಥೋನಪೇಕ್ಷ, ಅಲ್ಲಿಂದ ಕರ್ಕೊಂಡು ಬರಬೇಕಾದ್ರೆ ನಾಭಿ ಪ್ರದೇಶದಲ್ಲಿ ಆಗಬೇಕಾದ್ರೆ ಬ್ರಹ್ಮನಾಡಿಯ ಷಡ್ದಲ ಪದ್ಮ ಅಂತ ಅಲ್ಲಿಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಅಂದರೆ ಮೊದಲಿಗಾಗಬೇಕಾದ್ರೆ ಒಂದೊಂದು ಪದ್ಮಗಳಿರ್ತಾವಂತಲ್ಲಿ. ಆ ಪದ್ಮಗಳು ಅಲ್ಲಿ 4 ದಳ ಪದ್ಮ ಅನ್ನುವಂಥದ್ದಿದೆ. ಗುದದ್ವಾರದಲ್ಲಿ ಆಗಬೇಕಾದ್ರೆ ಅಲ್ಲಿ ಬ್ರಹ್ಮನಾಡಿಯಲ್ಲಿರುವಂಥ ಒಂದು ಚಕ್ರ ಅಂತ, ಆ ಚಕ್ರಕ್ಕೆ ಅದು ಯಾವುದು ಅಂದರೆ ಚತುರ್ದಲ ಪದ್ಮ ಅಂತ. ಚತುರ್ದಲ ಪದ್ಮ ಅಂದರೆ 4 ದಳಗಳಿರುವಂಥ ಒಂದು ಪದ್ಮ ಇದೆ ಅಂತ ಹೇಳುತ್ತಾರೆ. ಅಲ್ಲಿಂದ ಉದಾನ ವಾಯುವನ್ನು ಹೊರಡಿಸಿದ ನಂತರ ನಾಭಿ ಪ್ರದೇಶಕ್ಕೆ ಆ ಬ್ರಹ್ಮನಾಡಿಯ ಷಡ್ದಲ ಪದ್ಮಕ್ಕೆ ಬರಬೇಕಂತೆ. ಅಲ್ಲಿ ಷಡ್ದಳ 6 ದಳಗಳಿರ್ತಾವೆ ಅಂತ ಹೇಳ್ತಾರೆ. ಅಲ್ಲಿಂದ ಹೃದಯಕ್ಕೆ ಬರಬೇಕು, ಅಲ್ಲಿ ಅಷ್ಟದಲ ಪದ್ಮ ಇದೆ ಅಂತ ಹೇಳ್ತಾರೆ. ಅಲ್ಲಿಂದ ಕಂಠಕ್ಕೆ ಬಂದರೆ ಅಲ್ಲಿ 12 ದಳಗಳಿರುವಂಥ ಪದ್ಮ ಇದೆ ಅಂತೆ. ಅಲ್ಲಿಂದ ತಾಲು ಪ್ರದೇಶಕ್ಕೆ, ಅಂದರೆ ತಾಲು ಪ್ರದೇಶಕ್ಕೆ ಬಂದಾಗ ಅಂದರೆ ಈ ಕಂಠದಲ್ಲಿ ಮೇಲ್ಭಾಗದಲ್ಲಿ ಆಗಬೇಕಾದ್ರೆ ಒಂದು ಕಿರ್ನಾಲಿಗೆ ಅಂತಿದೆ. ಆ ಕಿರ್ನಾಲಿಗೆಯಲ್ಲಿ ಆಗಬೇಕಾದ್ರೆ ಅಲ್ಲಿ 2 ದಳಗಳಿರುವಂಥ ಒಂದು ಪದ್ಮ ಇದೆ ಅಂತ ಹೇಳ್ತಾರೆ. ತಸ್ಮಾತ್ ಭ್ರುವೋರಂತರ ಮುನ್ನಯೇತ ಅಂತ ಹೇಳ್ತಾರೆ. ಅಲ್ಲಿಂದ ಈ ಭ್ರೂಮಧ್ಯಕ್ಕೆ ಬರಬೇಕು ಅಂತ ಹೇಳ್ತಾರೆ. ಈ ಭ್ರೂಮಧ್ಯಕ್ಕೆ ಬಂದಾಗ ಅಲ್ಲಿ ಚತುರ್ದಲ ಪದ್ಮ ಎನ್ನುವಂತಹದ್ದಿದೆ ಅಂತ ಹೇಳ್ತಾರೆ. ಆ ಚತುರ್ದಲ ಪದ್ಮ ಎನ್ನುವಂತಹದ್ದು ಅಲ್ಲಿಂದ ಆಗಬೇಕಾದ್ರೆ ನಾವು ತೀರ ಮೇಲಕ್ಕೆ ಬರಬೇಕು ಅಂತ ಹೇಳ್ತಾರೆ. ಈ ಮೇಲಕ್ಕೆ ಬಂದಾಗ ಇಲ್ಲಿರುವಂಥ ಜೀವನನ್ನು ಇಲ್ಲಿಗೆ ತರಬೇಕು. ಇಲ್ಲಿಗೆ ತಂದಾಗ ಅದನ್ನಾಗಬೇಕಾದ್ರೆ ಬ್ರಹ್ಮನಾಡಿ ಇಲ್ಲಿ 12 ದಳದ ಪದ್ಮ ಎನ್ನುವಂತಹದ್ದಿದೆ ಅಂತೆ. ಉದಾನ ವಾಯುವನ್ನು ಅಲ್ಲಿಂದ ತಂದ ನಂತರ ಅದನ್ನು ಇಲ್ಲಿ ಒಂದು ಏನಿರುತ್ತೆ ಅಂದರೆ ನಮಗಿಲ್ಲೊಂದು ಹೋಲಿದೆ ಅಂತ ಹೇಳ್ತಾರೆ ಶಾಸ್ತ್ರ ಹೇಳಬೇಕಾದ್ರೆ. ಇಲ್ಲೊಂದು ರಂಧ್ರ ಇದೆ ಅಂತೆ. ಆ ರಂಧ್ರ ಎನ್ನುವಂಥದ್ದು ಈಗ ನಮಗೆ ಕಾಣಿಸ್ತಾ ಇಲ್ಲ. ನೀವು ಸಣ್ಣ ಮಕ್ಕಳಿರ್ತಾರೆ ನೋಡಿ, ಈ ಮಕ್ಕಳಿದ್ದಾಗ ಅವು ತಲೆ ಮುಟ್ಟಿದರೆ ಈ ಭಾಗದಲ್ಲಿ ಮೆತ್ತಗಿರುತ್ತೆ, ಅದೊಂದು ಹೋಲದು, ಅಂದರೆ ಅದು ಬ್ರಹ್ಮರಂಧ್ರ ಅಂತ. ಕೊನೆಗೆ ಪ್ರಾಣ ಹೋಗಬೇಕಾದ್ರೆ ಈ ಬ್ರಹ್ಮರಂಧ್ರದಿಂದ ಹಾರಿ ಹೋಗಬೇಕಂತ. ಇದು ಸ್ಫೋಟ ಆಗ್ತದಂತೆ. ಇದು ಸ್ಫೋಟ ಆದಾಗ ಒಂದು ಬೆಳಕು ಹೊರಗೆ ಬರುತ್ತದೆ. ಆ ಬೆಳಕು ಎನ್ನುವಂಥದ್ದು ಹಾಗೆ ಭಗವಂತನ ಪಾದವನ್ನು ಹೋಗಿ ಸೇರುತ್ತೆ.
ಹೀಗೆ ಸ್ವೇಚ್ಛೆಯಿಂದ ಮರಣ ಎನ್ನುವಂಥದ್ದನ್ನು ಹೊಂದುವ ಕ್ರಮ ಎನ್ನುವಂಥದ್ದು ಹೀಗೆ ಅಂತ ಇದನ್ನು ಯೋಗದಿಂದ, ಈ ಯೋಗವನ್ನು ಮಾಡಿಕೊಂಡು ಈ ರೀತಿಯಲ್ಲಿ ಪ್ರಾಣತ್ಯಾಗವನ್ನು ಮಾಡೋದು ಅಂತ ಹೇಳ್ತಾರೆ. ಈ ಯೋಗದಿಂದ ಮಾಡುವ ಏನು ಪ್ರಾಣತ್ಯಾಗ ಇದೆ ಅಲ್ವಾ, ಇದು ಎಲ್ರಿಗೂ ಅಲ್ಲ. ಮತ್ತೆ ಎಲ್ಲರೂ ಇದೇ ರೀತಿ ಪ್ರಾಣತ್ಯಾಗ ಮಾಡೋದಲ್ಲ. ಮತ್ತು ಎಲ್ಲರೂ ಅಲ್ಲ ಅಂದರೆ ಮತ್ತೆ ಹೇಗೆ ಅಂದರೆ, ಇದರಲ್ಲಿ ಎರಡು ವಿಧವಾದಂಥ ಜೀವರಿದ್ದಾರೆ. ಎರಡು ವಿಧವಾದ ಜೀವರು. ಎರಡು ವಿಧವಾದಂಥ ಜೀವರು ಅಂತ ಹೇಳಿದರೆ ಯಾರವರು ಅಂತ ಕೇಳಿದರೆ, ಒಂದು ಹಠಯೋಗಿಗಳು ಅಂತಿದ್ದಾರೆ, ಇನ್ನೊಂದು ರಾಜಯೋಗಿಗಳು ಅಂತಿದ್ದಾರೆ. ಯೋಗಿಗಳಲ್ಲಿ ಇಬ್ಬರು, ಮತ್ತೆ ಹಠಯೋಗಿಗಳು ಅಂತ, ರಾಜಯೋಗಿಗಳು ಅಂತ. ಈ ಹಠಯೋಗಿಗಳು ಅಂತ ಹೇಳಿದರೆ, ಹಠಯೋಗಿಗಳು ಅಂದರೆ ಈ ಏನು ಆಸನ, ಪ್ರಾಣಾಯಾಮ, ಈ ಯೋಗಾಸನ ಇಂಥದ್ದು ಮಾಡೋದಿರ್ತದಲ್ಲ, ಇದರಿಂದಲೇ ಸಾಧನೆಯನ್ನು ಮಾಡಿಕೊಂಡು ಮೋಕ್ಷಕ್ಕೆ ಹೋಗುವವರು ಅಂತ ಹೇಳ್ತಾರೆ ಇವರೆಲ್ಲ. ಹೀಗೆ ಬ್ರಹ್ಮರಂಧ್ರದ ತನಕ ತಂದು ಅಲ್ಲಿಂದ ಜೀವನನ ಹೊರಗೆ ಕಳಿಸಿ ಮಾಡೋದು, ಇದೆಲ್ಲ ಏನು ಅಂದರೆ ಇವರೆಲ್ಲ ಹಠಯೋಗಿಗಳು ಅಂತ ಕರೀತಾರೆ. ಇನ್ನೊಂದು ಕ್ರಮ ಇದೆ, ಇನ್ನೊಂದು ರಾಜಯೋಗಿಗಳು ಅಂತ ಹೇಳ್ತಾರೆ. ಅಂದರೆ ರಾಜಯೋಗಿಗಳು ಅಂತಂದರೆ ಅವ್ರೇನು ಮಾಡ್ತಾರೆ ಅಂದರೆ ಬರೀ ಶ್ರವಣ, ಮನನ, ನಿಧಿಧ್ಯಾಸನ ಇವೆಲ್ಲ ಮಾಡ್ತಕ್ಕಂಥವ್ರನ್ನ ರಾಜಯೋಗಿಗಳು ಅಂತ ಹೇಳ್ತಾರೆ. ಅಂದರೆ ಹಠಯೋಗಿಗಳು ಮೋಕ್ಷಕ್ಕೆ ಹೋಗ್ತಾರೆ, ಆದರೆ ಅವರೇನು ಅಂತಂದರೆ ಹೆಚ್ಚು ಈ ಶ್ರವಣ, ಮನನ, ನಿಧಿಧ್ಯ ಇವೆಲ್ಲ ಹೆಚ್ಚು ಮಾಡಿರೋದಿಲ್ಲ ಅವರು. ಆದರೆ ರಾಜಯೋಗಿಗಳಾಗಬೇಕಾದ್ರೆ ಹೆಚ್ಚು ಶ್ರವಣ, ಮನನ ಇತ್ಯಾದಿಗಳನ್ನು ಮಾಡಿಕೊಂಡೇ ಮೋಕ್ಷಕ್ಕೆ ಹೋಗ್ತಾರಂತೆ. ಆದರೆ ಈ ಮೋಕ್ಷಕ್ಕೆ ಹೋದವರಲ್ಲಿ ಡಿಫ್ರೆನ್ಸ್ ಏನು? ಹಾಗಾದರೆ ಇಬ್ಬರು ಮೋಕ್ಷಕ್ಕೆ ಹೋಗ್ತಾರೆ. ಡಿಫ್ರೆನ್ಸ್ ಏನು ಅಂತಂದರೆ, ಹಠಯೋಗಿಗಳು ಈ ರೀತಿಯಿಂದ ಮೋಕ್ಷಕ್ಕೆ ಹೋಗ್ತಾರಲ್ಲ, ಅವರಿಗೆ ಮೋಕ್ಷದಲ್ಲಿ ರಾಜಯೋಗಿಗಳಿಗಿಂತಲೂ ಕೂಡ ಸ್ವಲ್ಪ ಆನಂದ ಎನ್ನುವುದು ಕಡಿಮೆ ಇರುತ್ತಂತೆ. ಆನಂದ ಕಡಿಮೆ ಇರುತ್ತೆ. ಈ ರಾಜಯೋಗಿಗಳಿಗಾಗಬೇಕಾದ್ರೆ ಆನಂದ ಎನ್ನುವಂಥದ್ದು ಹೆಚ್ಚಿರುತ್ತೆ ಅಂತ ಹೇಳ್ತಾರೆ ಮೋಕ್ಷದಲ್ಲಿ. ಹಾಗಾಗಿ ಶ್ರವಣ ಮನದಿಂದ ಅಂದರೆ ನಿರಂತರವಾಗಿ ಭಾಗವತಾದಿ ಗ್ರಂಥಗಳ ಶ್ರವಣ ಮಾಡೋದಿದೆಯಲ್ಲ, ಆ ಶ್ರವಣ ಮಾಡೋದ್ರಿಂದಾಗಿ ಮೋಕ್ಷದಲ್ಲಿ ಆನಂದ ಎನ್ನುವಂಥದ್ದು ಕೂಡ ಹೆಚ್ಚಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅಂಥ ರೀತಿಯಲ್ಲಿ ಮೋಕ್ಷಕ್ಕೆ ಹೋಗುವವರು ಇವರೆಲ್ಲರೂ ಕೂಡ ಅಂತ ಹೇಳ್ತಾರೆ. ಈ ರೀತಿ ಹೋದಂತಹ ಏನು ಅವರಿರ್ತಾರೆ ಜೀವರು, ಅವರಿಗೆ ಊರ್ಧ್ವಲೋಕ ಎನ್ನುವಂಥದ್ದು ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಇನ್ನೊಂದೇನು ಅಂತಂದರೆ, ಇವು ಈ ಜೀವರೆಲ್ಲ ಹೋಗಬೇಕಾದ್ರೆ, ಮೋಕ್ಷಕ್ಕೆ ಹೋಗುವಂಥ ಜೀವರು ಅಂತಂದರೆ ಅವರೆಲ್ಲರೂ ಕೂಡ ಹಾಗೆ ಹೋಗ್ಬಿಡೋದಿಲ್ಲ. ಹೇಗೆ ಹೋಗ್ತಾರೆ ಅವರೆಲ್ಲರೂ ಕೂಡ ಅಂತಂದರೆ, ಹೋಗಬೇಕಾದ್ರೆ ಜೀವರೆಲ್ಲರೂ ಕೂಡ ಅವ್ರದ್ದೊಂದು ಕ್ರಮ ಇದೆ ಅಂತ. ದೇವಯಾನಂ ಪಿತೃಯಾನಂ ದೇವಯಾನಂ ಬ್ರಹ್ಮಯಾನಮಿತಿ ತ್ರಿಧಾ ಗಚ್ಚನ್ ವೈಶ್ವಾನರಂ ಯಾತಿ ತಸ್ಮಾನ್ ಮಾರ್ಗ ಸಮೀರಿತಃ. ಆಚಾರ್ಯ ಹೇಳುತ್ತಾರೆ, ಇದು ಹೋಗಬೇಕಾದ್ರೆ ಅವರೆಲ್ಲ ಮೋಕ್ಷಕ್ಕೆ ಹೋಗ್ತಾರಲ್ವ, ಮೋಕ್ಷಕ್ಕೆ ಹೋಗಬೇಕಾದ್ರೆ ಮೂರು ಮಾರ್ಗಗಳಿದ್ದಾವೆ ಅಂತ ಹೇಳ್ತಾರೆ. ಅವರು ಮೂರು ದಾರಿಯಲ್ಲಿ ಹೋಗ್ತಾರಂತೆ. ದೇವಯಾನಂ ಪಿಂಗಳಾಭಿಹಿ ಹಾನ್ಯೇತ ಶತಾಯುಷ ಅಂತ. ಆಮೇಲೆ ರಾತ್ರಿ ರೀಡಾಭಿಹಿ ಪಿತೃಣಾಂ ವಿಷುವತ್ತಾಂ ಸುಷುಮ್ನಯ ಅಂತ. ಇದು ಮೋಕ್ಷಕ್ಕೆ ಹೋಗುವಂಥವರೆಲ್ಲಾಗಬೇಕಾದ್ರೆ ಕೆಲವರೆಲ್ಲ ದೇವಯಾನ ಅಂತ ಒಂದು ಮಾರ್ಗ ಇದೆ. ದೇವಯಾನ ಅಂತ ಹೇಳುತ್ತೆ. ದೇವಯಾನ, ಪಿತೃಯಾನ, ಬ್ರಹ್ಮಯಾನ ಅಂತ ಮೂರು ಮಾರ್ಗಗಳಿದ್ದಾವೆ ಅದರಲ್ಲಿ. ಆ ಮೂರು ಮಾರ್ಗಗಳಲ್ಲೂ ಕೂಡ ಮೋಕ್ಷಕ್ಕೆ ಹೋಗಬೇಕಾದ್ರೆ ಹೇಗೆ ಹೋಗ್ತಾರೆ ಅಂದರೆ ದೇವಯಾನ ಅಂತ ಹೇಳಿದರು. ದೇವಯಾನ ಅಂತಂದರೆ, ಯಾನ ಅಂದರೆ ದಾರಿ. ಅದು ಆ ದಾರಿಯಲ್ಲಿ ಹೋಗ್ತಾ ಇರುವಾಗ ಅವರು ದಾರಿ ಉದ್ದಕ್ಕೂ ಕೂಡ ಬರೀ ದೇವತೆಗಳೇ ಸಿಗ್ತಿರ್ತಾರಂತವ್ರು. ಆದ್ದರಿಂದ ಅದಕ್ಕೆ ದೇವಯಾನ ಅಂತ ಕರೀತಾರೆ. ಹೀಗೆ ದೇವಯಾನ ದೇವತೆಗಳು ಮಾತ್ರ ಸಿಗ್ತಾ ಇರ್ತಾರೆ, ಅಂಥ ಒಂದು ಯಾನ ಇದೆ ಅಂತ ಹೇಳ್ತಾರೆ. ಆ ದೇವಯಾನ ಮಾರ್ಗದಿಂದ ಹೋಗುವಂಥವರು ಯಾರು ಅವರು ಅಂತ ಕೇಳಿದರೆ, ಅದರಲ್ಲಿ ನಮ್ಮ ದೇಹ ಏನಿದೆ ಅಲ್ವ, ನಮ್ಮ ದೇಹದಲ್ಲಾಗಬೇಕಾದ್ರೆ ಒಟ್ಟು ಪ್ರಧಾನವಾದ ನಾಡಿಗಳು ಅಂತ ಹೇಳುವಂಥದ್ದು 101 ನಾಡಿಗಳು ಅಂತ ಹೇಳ್ತಾರೆ. 101 ನಾಡಿಗಳು ಅಂದರೆ ಈ ಬಲಭಾಗ ಏನಿದೆ ಅಲ್ವ ನಮಗೆ, ಈ ಬಲಭಾಗದಲ್ಲಿ ಒಂದಷ್ಟು ನಾಡಿಗಳಿದ್ದಾವೆ, ಎಡಭಾಗದಲ್ಲಿ ಒಂದಷ್ಟು ನಾಡಿಗಳಿದ್ದಾವೆ, ಮಧ್ಯದಲ್ಲಿ ಒಂದು ನಾಡಿ ಇದೆ, ಅದಕ್ಕೆ ಸುಷುಮ್ನಾ ನಾಡಿ ಅಂತ ಹೆಸರು. ಅದಕ್ಕೆ ಆ ಸುಷುಮ್ನಾ ನಾಡಿ ಅನ್ನುವಂತಂದರೆ ಈ ಬಲಭಾಗದಲ್ಲೇನಿದೆ ಇದಕ್ಕೆ ಪಿಂಗಳಾ ನಾಡಿ ಅಂತ ಹೆಸರು. ಈ ಎಡಭಾಗದಲ್ಲಿರುವಂಥ ನಾಡಿಗಳಿಗೆ ಇಡಾ ನಾಡಿ ಅಂತ ಹೆಸರು, ಇಳಾ ನಾಡಿ ಅಂತ ಕರೀತಾರೆ. ಇವು ಎಷ್ಟಿದ್ದಾವೆ ಅಂದರೆ ಇಲ್ಲಿ 50 ಇದ್ದಾವೆ, ಇಲ್ಲಿ 50 ಇದ್ದಾವೆ. ಅಂದರೆ ಪಿಂಗಳಾ ನಾಡಿಗಳು 50 ಇದ್ದಾವೆ, ಇನ್ನು ಇಡಾ ನಾಡಿಗಳು ಕೂಡ 50 ಇದ್ದಾವೆ. ಮಧ್ಯದಲ್ಲಿ ಒಂದು ನಾಡಿ ಇದೆ, ಅದು ಏನು ಅಂತ ಹೇಳಿದರೆ ಅದು 5 ಹುರಿ ಇರುವಂತಹ ಒಂದು ನಾಡಿ ಅಂತ ಸುಷುಮ್ನಾ ನಾಡಿ ಅಂತ ಕರೀತಾರೆ. ಆ ಸುಷುಮ್ನಾ ನಾಡಿ ಎನ್ನುವಂಥದ್ದು ಹೇಗಿದೆ ಅಂತ ಹೇಳಿದರೆ, ಅದಕ್ಕೆ ಮಧ್ಯದಲ್ಲಿ ಹೋಗಿರುತ್ತೆ ನಾಡಿ ಎನ್ನುವಂಥದ್ದು. ಆ ನಾಡಿ ಹರಿದಿರುತ್ತೆ, ದಾರ ಇದ್ದಾಗಿರುತ್ತೆ ಅಂತ ಇಟ್ಟುಕೊಳ್ಳಿ, ಅದನ್ನು ದಾರ ಇದ್ದಾಗಿರುತ್ತೆ. ಆ ನಾಡಿ ಏನಿದೆಯಲ್ಲ, ಆ ನಾಡಿಗೆ 4 ದಿಕ್ಕಿನಲ್ಲೂ ಕೂಡ, ಅಂದರೆ ಇಲ್ಲೊಂದು 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 ಅಂತ 4 ದಿಕ್ಕಿನಲ್ಲೂ ಒಂದೊಂದು ನಾಡಿ ಇರುತ್ತೆ. ಹೀಗೆ ಮಧ್ಯದಲ್ಲಿ ಒಂದು ನಾಡಿ ಹೋಗಿರುತ್ತೆ. ಹೀಗೆ ಒಂದು ದಪ್ಪದ ಹಗ್ಗ ಇದ್ದಂತೆ ಇರುವಂತೆ 4 ದಿಕ್ಕುಗಳಲ್ಲಿ ಒಂದೊಂದು ನಾಡಿ, ಮಧ್ಯದಲ್ಲಿ ಒಂದು ನಾಡಿ ಅಂತ ಹರಿದುಕೊಂಡು, ಆ ನಾಡಿ ಎನ್ನುವಂಥದ್ದು ಎಲ್ಲಿ ತನಕ ಹೋಗಿದೆ ಅಂದರೆ, ನಾವಿಲ್ಲಿ ಕೂತ್ಕೊಂಡ್ರೆ ನಿಮಗೆ ಈ ಬೆನ್ನಿನ ಹುರಿ ಅಂತ ಹೇಳ್ತಾರೆ, ಅಲ್ಲಿಂದ ಹಿಡ್ಕೊಂಡು ಹೀಗೆ ಬಂದು ಇಲ್ಲಿ ತನಕಲೂ ಕೂಡ ಅದರ ಕನೆಕ್ಷನ್ ಎನ್ನುವಂಥದ್ದು ಇದೆ ಅಂತ.
ಆ ನಾಡಿ, ಅದನ್ನು ಸುಷುಮ್ನಾ ನಾಡಿ ಅಂತ ಕರೀತಾರೆ. ಅದಕ್ಕೆ 4 ನಾಡಿಗಳೇನಿದ್ದಾವಲ್ಲ, ಸುತ್ತಲೂ ಇರುವಂಥ ನಾಡಿಗಳು, ಅದಕ್ಕೆ ಒಂದು ವಜ್ರಿಕಾ ನಾಡಿ, ಆರ್ಯ ನಾಡಿ, ಪ್ರಕಾಶಿನಿ, ವೈದ್ಯುತಿ ಅಂತ ಹೀಗೆ 4 ನಾಡಿಗಳು, ಮಧ್ಯದಲ್ಲಿರುವಂತಹದ್ದು ಸುಷುಮ್ನಾ ನಾಡಿ ಅಂತ ಕರೀತಾರೆ. ಹೀಗೆ ಸುಷುಮ್ನ, ವಿಷುವತ್ತಾಂ ಸುಷುಮ್ನಯ ಅಂತ ಹೇಳ್ತಾರೆ. ವಿಷುವತ್ತ ನಾಡಿ ಅಂತಲೂ ಅದಕ್ಕೆ ಇನ್ನೊಂದು ಹೆಸರು. ವಿಷುವತ್ತ ಅಂದರೆ ವಿಶಿಷ್ಟವಾದಂತಹ, ವಿಷು ವಿ ಅಂದರೆ ವಿಶಿಷ್ಟವಾದ, ಶು ಅಂತ ಹೇಳಿದ್ರೆ ಸುಖವನ್ನ, ಒತ್ತ ಅಂದರೆ ಕೊಡುವಂತಹದ್ದು ಅಂತ, ಅದನ್ನು ಕೊಡುವಂತಹದ್ದನ್ನು ವಿಷುವತ್ತ ನಾಡಿ ಅಂತ ಹೇಳ್ತಾರೆ. ಅದನ್ನು ಕೊಡುವಂಥ ಅಂಥ ನಾಡಿ ಅದು. ಅದರಿಂದ ಆ ನಾಡಿ ಅನ್ನುವಂಥದ್ದು ಮಧ್ಯದಲ್ಲಿ ಹೋಗಿದೆ. ಇದರಲ್ಲಿ ಏನಾಗುತ್ತೆ ಅಂದರೆ, ಈ ಪಿಂಗಳ ನಾಡಿ ಅಂತ ಏನು ಹೇಳಿದೆ ನಾನು, ಈ ಪಿಂಗಳ ನಾಡಿಯಿಂದಾಗಿ ಕೆಲವರು ಉತ್ಕ್ರಮಣವನ್ನು ಹೊಂದ್ತಾರೆ. ಜೀವರೆಲ್ಲರೂ ಕೂಡ ಬಲಭಾಗದಿಂದ ಕೆಲವರು ಹೋಗ್ತಾರೆ, ಕೆಲವರು ಎಡಭಾಗದಿಂದ ಹೋಗ್ತಾರೆ, ಕೆಲವರು ಮಧ್ಯದಿಂದ ಹೋಗ್ತಾರೆ. ಅದರಲ್ಲಿ ಈ ಬಲಭಾಗದಿಂದ ಜೀವ ಏನು ಉತ್ಕ್ರಮಣ ಮಾಡ್ತಾನಲ್ವ, ಜೀವ ಉತ್ಕ್ರಮಣ ಆದಾಗ ಅವನು ಎಲ್ಲಿಂದ ಹೋಗ್ತಾನೆ ಅಂದರೆ ದೇವಯಾನ ಮಾರ್ಗದಿಂದ ಹೋಗ್ತಾನೆ. ನಾನಾಗಲೇ ಹೇಳಿದೆ, ದೇವಯಾನಂ ಪಿತೃಯಾನಂ ಅಂತೆಲ್ಲ ಯಾನಗಳಿದ್ದಾವೆಲ್ಲ, ಅದರಲ್ಲಿ ದೇವಯಾನ ಮಾರ್ಗದಿಂದ ಹೋಗ್ತಾನೆ. ಆ ದೇವಯಾನ ಮಾರ್ಗದಿಂದ ಮೋಕ್ಷಕ್ಕೆ ಹೋಗಬೇಕಾದ್ರೆ ಅವನಿಗೆ ಹೇಗೆ ಅಂತಂದರೆ, ದಾರಿಯಲ್ಲಿ ಹೋಗ್ತಾ ಇದ್ದಂದರೆ ಬರೀ ದೇವತೆಗಳು ಸಿಗ್ತಿರ್ತಾರೆ. ಅದರಲ್ಲೂ ಮತ್ತೆ ಏನು ಅಂದರೆ ಮತ್ತೆ ತಾರತಮ್ಯ ಇದೆ. ಅದರಲ್ಲೂ ಕೂಡ ತಾರತಮ್ಯ. ಅದರಲ್ಲೂ ತಾರತಮ್ಯ ಅಂದರೆ, ಆ ಮಾರ್ಗದಿಂದ ಹೋದವರೆಲ್ಲ ಪ್ರಾಣೋತ್ಕ್ರಮಣ ಆದ ಕೂಡಲೇ ಮೋಕ್ಷ ಆಗಿಬಿಡಲ್ಲ ಅವರಿಗೆಲ್ಲ. ಮತ್ತೇನು ಅಂತಂದರೆ, ಅವರು ಮೊದಲೇನಾಗ್ತಾರೆ ಅಂದರೆ, ಅಲ್ಲಿಗೆ ಹೋದ ಕೂಡಲೇ 3 ಲೋಕಗಳಲ್ಲಿ ವಾಸವನ್ನು ಕೊಡ್ತಾರೆ. ಅವರು 3 ಲೋಕದಲ್ಲಿ ಅವರೆಲ್ಲರೂ ಕೂಡ ವಾಸವನ್ನು ಮಾಡ್ತಾರೆ. ಮಹರ್ಲೋಕ, ಜನಲೋಕ, ತಪೋಲೋಕ ಅಂತ 3 ಲೋಕಗಳಲ್ಲಿ. ಆ 3 ಲೋಕದಲ್ಲೂ ಕೂಡ ಯಾರು ವಾಸ ಮಾಡಬೇಕು ಅಂದರೆ, ಈ ದೇವಯಾನ ಮಾರ್ಗದಿಂದ ಯಾರು ಉತ್ಕ್ರಮಣವನ್ನು ಹೊಂದಿರ್ತಾನೆ ಜೀವ, ಅದರಲ್ಲಿ ಅಧಮನಾದಂಥ ವ್ಯಕ್ತಿ ಮಹರ್ಲೋಕದಲ್ಲಿರ್ತಾನಂತೆ. ಇನ್ನು ಸ್ವಲ್ಪ ಮಧ್ಯಮ ವ್ಯಕ್ತಿ ಆಗಬೇಕಾದ್ರೆ ಅವನು ಜನಲೋಕದಲ್ಲಿರ್ತಾನೆ, ಉತ್ತಮನಾದಂಥ ವ್ಯಕ್ತಿ ಆಗಬೇಕಾದ್ರೆ ಅವನು ತಪೋಲೋಕದಲ್ಲಿರ್ತಾನೆ ಅಂತ. ಹೀಗೆ ಈ 3 ಲೋಕಗಳಲ್ಲೂ ಕೂಡ ಅವರನ್ನು ವಾಸ ಮಾಡಲಿಕ್ಕೆ ಹೇಳ್ತಾರಂತೆ. ಅಲ್ಲೇ ವಾಸ ಮಾಡ್ತಿರ್ತಾರೆ ಅವರೆಲ್ಲರೂ ಕೂಡ. ಅದೇ ರೀತಿಯಲ್ಲಿ ಈ ಇಡಾನಾಡಿ ಅಂತಿದೆ, ಇನ್ನೊಂದು ಇಡಾನಾಡಿ ಈ ಎಡಭಾಗದಲ್ಲಿದೆ. ಆ ಎಡಭಾಗದಲ್ಲಿರುವಂಥ ಏನು ಇಡಾನಾಡಿ ಇದೆ ಅಲ್ವಾ, ಆ ಇಡಾನಾಡಿಯಿಂದ ಉತ್ಕ್ರಮಣ ಹೊಂದಿದಂಥ ಜೀವನಾಗಬೇಕಾದ್ರೆ ಅವನು ಹೇಗೆ ಹೋಗ್ತಾನೆ ಅಂತ ಕೇಳಿದರೆ, ಅವನು ಹೋಗುವಂತಹದ್ದು ಈ ಪಿತೃಯಾನ ಅಂತ ಹೇಳಿದ್ನಲ್ಲ, ಆ ಪಿತೃಯಾನದಿಂದಾಗಿ ಅವನು ಮೋಕ್ಷಕ್ಕೆ, ಅಂದರೆ ಪಿತೃಯಾನದಿಂದ ಹೋಗ್ತಾನೆ. ಅಂದರೆ ಪಿತೃಯಾನದಿಂದಾಗಿ ಯಾರು ಉತ್ಕ್ರಮಣವನ್ನು ಹೊಂದ್ತಾರೋ, ಇಡಾನಾಡಿಯಲ್ಲಿ ಉತ್ಕ್ರಮಣ ಮಾಡಿದಂಥ ವ್ಯಕ್ತಿ ಪಿತೃಯಾನದಿಂದಾಗಿ ಹೋಗ್ತಾನೆ. ಅವನು ಹೋಗಬೇಕಾದ್ರೆ ಅವನೇನು ಮಾಡಿರ್ತಾನೆ ಅಂದರೆ, ಹೆಚ್ಚೆಚ್ಚು ಯಾಗ ಯಜ್ಞ ಇವುಗಳನ್ನೇ ಮಾಡಿರ್ತಾನಂತೆ, ಕಾಮ್ಯ ಕರ್ಮಗಳನ್ನು ಹೆಚ್ಚು ಮಾಡಿರ್ತಾನೆ. ಹಾಗಾಗಿ ಅವನಿಗೆ ಮೋಕ್ಷ ಅಲ್ಲ, ಮತ್ತೇನು ಅಂತಂದರೆ ಸ್ವರ್ಗಾದಿ ಲೋಕಗಳೆಲ್ಲವೂ ಕೂಡ ದೊರೆಯುತ್ತಂತವನು. ಸ್ವರ್ಗಾದಿ ಲೋಕಕ್ಕೆ ಹೋಗ್ತಾನೆ. ಅವನು ಪುಣ್ಯ ಇಲ್ಲ, ಕ್ಷೀಣೇ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಅಂತ ಮತ್ತೆ ಮರ್ತ್ಯಲೋಕಕ್ಕೆ ಬರ್ತಾನಂತವನು. ಹಾಗಾಗಿ ಹೆಚ್ಚು ಜೀವನಾದಂಥ ವ್ಯಕ್ತಿ ಪಿಂಗಳ ನಾಡಿಯಿಂದ ಹೋಗಬೇಕು ಅಂತ ಹೇಳೋದು. ಪಿಂಗಳ ನಾಡಿಯಿಂದ, ಈ ಬಲಭಾಗದ ನಾಡಿಯಿಂದ ಹೋಗಬೇಕು ಅಂತ. ಅದರಲ್ಲೂ ಕೂಡ ಹೇಗೆ ಅಂದರೆ, ವೈಶ್ವಾನರ ಲೋಕದಿಂದ ಶಿಂಶುಮಾರ ಲೋಕಕ್ಕೆ ಬಂದಂಥ ಜ್ಞಾನಿ ಅಲ್ಲಿಂದ ಮುಂದೆ ಕಲ್ಪಾಯುಷಿಗಳು ವಾಸ ಮಾಡುವಂಥ ಮಹಾರಾದಿ ಲೋಕಗಳಲ್ಲೆಲ್ಲ ವಾಸ ಮಾಡ್ತಾರೆ. ಅಂದರೆ ಪಿಂಗಳ ನಾಡಿಯಿಂದ ಹೋದವರು, ಅಂದರೆ ಆಗಲೇ ಹೇಳಿದಂತೆ ಈ ಮಹರ್ಲೋಕ, ಜನಲೋಕ, ತಪೋಲೋಕ 3 ಕಡೆಯಲ್ಲೂ ಕೂಡ ವಾಸ ಮಾಡ್ತಿರ್ತಾರಂತೆ. ಆ 3 ಕಡೆಯಲ್ಲೂ ಕೂಡ ವಾಸ ಮಾಡುವಂಥ ವ್ಯಕ್ತಿಗಳಾಗಬೇಕಾದ್ರೆ ಅವರು ಅದರಲ್ಲೂ ಮತ್ತೆ ಏನು ಅಂತ ಹೇಳಿದರೆ, ಮತ್ತೆ ಏನು ಅಂದರೆ, ರಾತ್ರಿ ಇಡಾವಿಹಿ ಪಿತೃಣಾಂ ವಿಷುವತ್ತಾಂ ಸುಷುಮ್ನಯ ತದ್ವಿಶ್ವನಾಭಿಂ ತ್ವಭಿಪದ್ಯ ವಿಷ್ಣೋ ಅಣೀಯಸ ವಿರಜೇನ್ ಆತ್ಮನೈಕಂ ಅಂತ. ಇದರ ಜೊತೆಗೆ ಏನಾಗುತ್ತಂತೆ, ಮತ್ತೊಂದು ವಿಶೇಷ ಅಂತ ಹೇಳಿದರೆ, ಅವರ ಭಕ್ತಿ ಎನ್ನುವಂಥದ್ದು ಯಾರಿಗೆ ಭಕ್ತಿಯಾದಿ ಸಾಧನಗಳೆಲ್ಲವೂ ಕೂಡ ಪರಿಪಕ್ವವಾಗಿರ್ತದಲ್ಲ, ಆ ಪರಿಪಕ್ವವಾಗಿತ್ತು ಅಂದರೆ ಅವರೆಲ್ಲರೂ ಕೂಡ ಬ್ರಹ್ಮಯಾನದಿಂದ ಹೋಗ್ತಾರಂತ. ಈ ಮಧ್ಯದಿಂದ ಹೋಗುವಂಥದ್ದು, ಇನ್ನೊಂದು ಸುಷುಮ್ನ ನಾಡಿ ಅಂತ ಹೇಳಿದ್ನಲ್ಲ, ಅಲ್ಲಿಂದ ಹೋಗುವಂಥ ವ್ಯಕ್ತಿಗಳಾಗಬೇಕಾದ್ರೆ ಅವರು ಬ್ರಹ್ಮಯಾನದಿಂದ ಹೋಗ್ತಾರೆ. ಅವರ ಭಕ್ತಿ ಎನ್ನುವಂಥದ್ದು ಅಪಕ್ವವಾಗಿತ್ತು ಅಂದರೆ ದೇವಯಾನದಲ್ಲಿ ಹೋಗ್ತಾರಂತ ಅವರೆಲ್ಲರೂ ಕೂಡ. ಇನ್ನು ಬಹಳ ಅಪಕ್ವವಾಗಿತ್ತು ಅಂದರೆ ಅದರಲ್ಲೂ ಕೂಡ ಅವರು ದೇವಯಾನದಿಂದ ಹೋಗ್ತಾರೆ, ಮಹರ್ಲೋಕದಲ್ಲಿ ವಾಸ ಮಾಡ್ತಾರೆ. ಆಮೇಲೆ ಸ್ವಲ್ಪ ಪಕ್ವವಾಗಿತ್ತು, ಮಧ್ಯಮಾವಸ್ಥೆ ಅಂತ ಆದರೆ ಅವರು ಈ ಜನಲೋಕದಲ್ಲಿರ್ತಾರೆ. ಪರಿಪಕ್ವವಾಗಿತ್ತು ಅಂತ ಆದರೆ ಸ್ವಲ್ಪ ಹೆಚ್ಚಿನ ಪಕ್ವತೆ ಎನ್ನುವಂಥದ್ದು ಬಂದಿತ್ತು ಅಂದರೆ ಅವರೆಲ್ಲರೂ ಕೂಡ ತಪೋಲೋಕದಲ್ಲಿರ್ತಾರೆ ಅಂತ. ಹೀಗೆ ಈ ರೀತಿಯಲ್ಲಿ ಹೋಗ್ತಾರೆ, ಮೋಕ್ಷಕ್ಕೆಲ್ಲ ಹೋಗುವಂಥವ್ರು. ಈ ರೀತಿ ಮೋಕ್ಷಕ್ಕೆ ಹೋಗುವಂಥವರೆಲ್ಲರೂ ಕೂಡ ಮತ್ತಿನ್ನೇನು ಮಾಡ್ತಾರೆ ಅಂದರೆ, ನಮಸ್ಕೃತಂ ಬ್ರಹ್ಮವಿದಾಮುಪೈತಿ ಕಲ್ಪಾಯುಷೋ ವಿಬುಧಾ ಯದ್ರಮಂತೆ ಅಥೋ ಅನಂತಸ್ಯ ಮುಖಾನಲೇನ ದಮ್ಹಂ ದಮ್ದಹ್ಯಮಾನಂ ಸ ನಿರೀಕ್ಷ್ಯ ವಿಶ್ವಂ ನಿರ್ಯಾತಿ ಸಿದ್ದೇಶ್ವರ ಜುಷ್ಟದೀಷ್ಣ್ಯಂ ಯದ್ವೈ ಪರಾರ್ಧ್ಯಂ ತದು ಪಾರಮೇಷ್ಟ್ಯಂ. ಅದರಲ್ಲಿ ಏನಾಗುತ್ತೆ ಅಂದರೆ, ಈ ಜೀವರಲ್ಲಿ ಮೋಕ್ಷಕ್ಕೆ ಹೋಗುವವರಲ್ಲೂ ಕೂಡ ಮತ್ತೆ 2 ವಿಧ ಅಂತ ಹೇಳ್ತಾರೆ. 2 ವಿಧ ಅಂತಂದರೆ, ಕೆಲವರು ಪ್ರತೀಕಾಲಂಬನರು ಅಂತ, ಇನ್ನು ಕೆಲವರು ಅಪ್ರತೀಕಾಲಂಬನರು ಅಂತ.
ಪ್ರತೀಕಾಲಂಬನರು ಅಪ್ರತೀಕಾಲಂಬನರು ಅಂತಂದರೆ ಅರ್ಥ ಏನು ಅಂದರೆ, ಪ್ರತೀಕಂ ದೇಹ ಉದ್ದಿಷ್ಟ, ಪ್ರತೀಕ ಅಂದರೆ ಯಾವುದೋ ಒಂದು ಪ್ರತೀಕದಲ್ಲಿ ಮಾತ್ರ ದೇವರಿದ್ದಾನೆ ಅಂತ ಉಪಾಸನೆ ಮಾಡತಕ್ಕಂಥವ್ರು ಇರ್ತಾರಲ್ಲ, ಅವರನ್ನು ಪ್ರತೀಕಾಲಂಬನರು ಅಂತ ಕರೀತಾರೆ. ಅಪ್ರತೀಕಾಲಂಬನರು ಅಂತಂದರೆ ಒಂದು ಕಡೆ ಅಲ್ಲ, ಸರ್ವತ್ರ ಇದ್ದಾನೆ ಭಗವಂತ ಅಂತ ಉಪಾಸನೆ ಮಾಡುವವರು, ಅಂದರೆ ವ್ಯಾಪ್ತೋಪಾಸಕರು ಅಂತ ಹೇಳ್ತಾರೆ ಅವರನ್ನು. ಆ ರೀತಿ ವ್ಯಾಪ್ತವಾದದ್ದನ್ನು ಉಪಾಸನೆ ಮಾಡತಕ್ಕಂಥ ಜೀವರೇನಿದ್ದಾರಲ್ಲ, ಅವರನ್ನು ಅಪ್ರತೀಕಾಲಂಬನರು ಅಂತ ಕರೀತಾರೆ. ಹೀಗೆ ಪ್ರತೀಕಾಲಂಬನರು ಅಪ್ರತೀಕಾಲಂಬನರು ಅಂತ ಇಬ್ಬರು ಜೀವರಿದ್ದಾರೆ. ಅದರಲ್ಲಿ ಪ್ರತೀಕಾಲಂಬನರೆಲ್ಲರೂ ಕೂಡ ದೇವಯಾನ ಮಾರ್ಗದಿಂದ ಮೋಕ್ಷಕ್ಕೆ ಹೋಗ್ತಾರಲ್ಲ, ಆ ಮೋಕ್ಷಕ್ಕೆ ಹೋಗುವಂಥವರೆಲ್ಲರೂ ಕೂಡ ಹೇಗೆ ಮೋಕ್ಷಕ್ಕೆ ಹೋಗ್ತಾರೆ ಅಂತಂದರೆ, ಅವರೆಲ್ಲ ಮೋಕ್ಷಕ್ಕೆ ಹೋಗಬೇಕಾದ್ರೆ ಅವರೆಲ್ಲ ಸತ್ಯಲೋಕಕ್ಕೆ ಹೋಗ್ತಾರಂತೆ. ಪ್ರತೀಕಾಲಂಬನರೆಲ್ಲರೂ ಕೂಡ ಸತ್ಯಲೋಕದ ತನಕ ಹೋಗ್ತಾರೆ. ಆ ಸತ್ಯಲೋಕದ ತನಕ ಹೋದ ನಂತರ ಆ ಸತ್ಯಲೋಕದಲ್ಲೇ ವಾಸ ಮಾಡ್ತಾರೆ ಅವರೆಲ್ಲರೂ ಕೂಡ. ಇನ್ನು ಈ ಸತ್ಯಲೋಕದಲ್ಲಿ ವಾಸ ಮಾಡುವಂಥ ಜೀವರೆಲ್ಲ ಮತ್ತೆ ಮೋಕ್ಷಕ್ಕೆ ಹೋಗೋದು ಯಾವಾಗ ಅಂದರೆ, ಆ ಬ್ರಹ್ಮದೇವರ ಆಯುಷ್ಯ ಮುಗಿಬೇಕು, ಮತ್ತೆ 100 ವರ್ಷದ ಆಯುಷ್ಯ ಅವರದ್ದು. ಆ ಬ್ರಹ್ಮದೇವರ ಆಯುಷ್ಯ ಮುಗಿದ ಮೇಲೆ ಆಗ ಮತ್ತೆ ಒಂದು ಪ್ರಳಯ ನಡೆಯುತ್ತೆ. ಆ ಪ್ರಳಯ ಎನ್ನುವಂಥದ್ದು ನಡೆದಾಗ, ಅಂದರೆ ಅದು ಪ್ರಳಯ ಎಷ್ಟು ವರ್ಷ ಇರುತ್ತೆ ಅಂದರೆ, ಬ್ರಹ್ಮಮಾನದ 100 ವರ್ಷ. ಮತ್ತೆ ಆ ಬ್ರಹ್ಮಮಾನದ 100 ವರ್ಷ ಎನ್ನುವಂಥದ್ದು ಪ್ರಳಯ ನಡೆದ ಮೇಲೆ ಮತ್ತೆ ಪುನಃ ಸೃಷ್ಟಿ ಎನ್ನುವಂಥದ್ದು ಆರಂಭ ಆಗ್ತದೆ. ಆ ಸೃಷ್ಟಿ ಎನ್ನುವಂಥದ್ದು ಆರಂಭ ಆದಾಗ ಮತ್ತೆ ಭಗವಂತನ ಲೋಕಗಳೆಲ್ಲ, ಶ್ವೇತದ್ವೀಪ, ಅನಂತಾಸನ, ಎಲ್ಲ ವೈಕುಂಠ, ಎಲ್ಲ ಲೋಕ ಹುಟ್ಟುತ್ತಾ. ಅದರಲ್ಲಿ ಏನಾಗುತ್ತೆ ಅಂದರೆ, ಈ ಶ್ವೇತದ್ವೀಪ ಅನ್ನುವಂಥ ಲೋಕ ಹುಟ್ಟುತ್ತೆ. ಆ ಶ್ವೇತದ್ವೀಪ ಲೋಕ ಹುಟ್ಟಿದಾಗ ಅದರ ಒಳಗೆ ಭಗವಂತನ ಪದ್ಮನಾಭ ಅನ್ನುವ ರೂಪ ಇರುತ್ತೆ. ಆ ಪದ್ಮನಾಭರ ರೂಪವನ್ನು ದರ್ಶನ ಮಾಡಲಿಕ್ಕೆ ಅಂತ ಈ ಜೀವರನ್ನೆಲ್ಲರನ್ನೂ ಕೂಡ ಕರೆದುಕೊಂಡು ಚತುರ್ಮುಖ ಬ್ರಹ್ಮದೇವರೇನೇ ಶ್ವೇತದ್ವೀಪಕ್ಕೆ ಹೋಗ್ತಾರೆ. ಆ ಶ್ವೇತದ್ವೀಪಕ್ಕೆ ಹೋದಾಗ ಶ್ವೇತದ್ವೀಪದಲ್ಲಿ ಆ ಶ್ವೇತದ್ವೀಪವನ್ನು ದರ್ಶನ ಮಾಡಿ ಒಳಗಿರುವಂಥ ಭಗವಂತನ ದರ್ಶನ ಮಾಡ್ತಾರಂತೆ. ಆಗ ಅವರಿಗೆ ಮೋಕ್ಷ ಎನ್ನುವಂಥದ್ದು ಸಿಗುತ್ತೆ. ಅಲ್ಲಿ ತನಕ ಯಾವತ್ ಶ್ವೇತಂ ನಗಚ್ಚತಿ ತಾವನ್ ಮುಕ್ತಿರ್ನ ಭವಿಷ್ಯತಿ ಅಂತ ಹೇಳ್ತಾರೆ. ಎಲ್ಲಿ ತನಕ ಈ ಶ್ವೇತದ್ವೀಪಕ್ಕೆ ಹೋಗಿ ದೇವರ ದರ್ಶನ ಆಗಲ್ಲ, ಅಲ್ಲಿ ತನಕ ಮೋಕ್ಷ ಇಲ್ಲ. ಹಾಗಾಗಿ ಇದನ್ನೇ ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳುವಾಗ ಶ್ವೇತದ್ವೀಪಂ ನಿಮಿತ್ತೀಕೃತ್ಯ ಅಂತ ಹೇಳ್ತಾರೆ. ಅಂದರೆ ಶ್ವೇತದ್ವೀಪದ ದರ್ಶನ ಆದ ಮೇಲೇನೆ ಮೋಕ್ಷ, ಅಲ್ಲಿ ತನಕ ಇಲ್ಲ ಅಂತ. ಇದು ಈ ಜೀವರದ್ದು. ಇನ್ನು ಪ್ರತೀಕಾಲಂಬನರೆಲ್ಲ ಹೀಗೆ ಹೋಗ್ತಾರೆ. ಅಪ್ರತೀಕಾಲಂಬನರು ಅಂತಿದ್ದಾರಲ್ಲ, ಆ ಅಪ್ರತೀಕಾಲಂಬನ ಅನ್ನುವಂಥ ಏನು ಜೀವರಿದ್ದಾರೆ, ಆ ಜೀವರೆಲ್ಲರೂ ಕೂಡ ಮೋಕ್ಷಕ್ಕೆ ಹೋಗ್ತಾರಂತೆ. ಅವರೆಲ್ಲ ಮೋಕ್ಷಕ್ಕೆ ಹೋಗೋದು ಅಂತಂದರೆ ಹೇಗೆ ಹೋಗ್ತಾರೆ ಅವರೆಲ್ಲರೂ ಕೂಡ ಅಂತಂದರೆ, ಅವರು ಸಾಧನೆ ಅನ್ನೋದು ಪರಿಪಕ್ವ ಆಯಿತು ಅಂತ ಆದರೆ ದೇವಯಾನ ಮಾರ್ಗದಲ್ಲಿ ಹೋಗೋದಂದ್ರೆ ಅವರು ಸತ್ಯಲೋಕಕ್ಕೆ ಹೋಗೋದಿಲ್ಲ ಅಂತವ್ರು. ಅವ್ರು ಏನು ಮಾಡ್ತಾರೆ ಅಂದರೆ ವಾಯುದೇವರ ಲೋಕಕ್ಕೆ ಹೋಗ್ತಾರಂತೆ. ವಾಯುದೇವರೇನೇ ಏನು ಮಾಡ್ತಾರೆ, ಅವರನ್ನು ಕೈ ಹಿಡಿದು ಕರ್ಕೊಂಡು ಹೋಗ್ತಾರಂತೆ. ವಾಯುದೇವರು ನಿಮ್ಮ ಸಾಧನೆ ಆಗಿದೆ ಬರ್ರಿ ಅಂತ ಕರ್ಕೊಂಡು ಹೋಗ್ತಾರಂತೆ. ಕರ್ಕೊಂಡು ಹೋಗಿ ಏನು ಮಾಡ್ತಾರೆ ಅಂದರೆ ಡೈರೆಕ್ಟು ಮೋಕ್ಷಕ್ಕೆ ಕರ್ಕೊಂಡು ಹೋಗಿಬಿಡ್ತಾರಂತ. ಮೋಕ್ಷ ಅಂದ್ರೇನು, ಡೈರೆಕ್ಟ್ ಒಳಗಡೆ ಮೋಕ್ಷದ ಎಂಟ್ರಿ ಅಲ್ಲ. ಮತ್ತೇನು ಅಂದರೆ ಮೋಕ್ಷ ಅಂತಂದ್ರೆ ಅದು ಹೇಗಿರುತ್ತೆ ಅಂದರೆ, ಒಳಭಾಗದಲ್ಲಿ ಒಂದು ಮೋಕ್ಷ ಇರುತ್ತಂತೆ, ಅದನ್ನು ಮುಕ್ತಸ್ಥಾನ ಅಂತ ಕರೀತಾರೆ. ಆ ಒಳಭಾಗದಲ್ಲಿ ಈಗ ತಿರುಪತಿ ಇದೆ, ತಿರುಪತಿಯಲ್ಲಾಗಬೇಕಾದ್ರೆ ಹೊರಗಡೆ ಎಲ್ಲ ದೊಡ್ಡ ಪ್ರಾಕಾರ ಇದೆ ನಮಗೆ ಹೊರಗಡೆ. ಒಳಗಡೆ ಇರುವಂಥದ್ದು ಏನಂತೀವಿ ನಾವು, ಅದು ದೇವರಿರುವ ಜಾಗ, ಅದು ಮೋಕ್ಷ ಇದ್ದ ಹಾಗೆ, ಅದನ್ನು ಮುಕ್ತಸ್ಥಾನ ಅಂತ ಹೇಳೋದು. ಹಾಗೆ ಹೊರಭಾಗ ಇದೆ ಅಲ್ವಾ, ಆ ಹೊರಭಾಗ ಎನ್ನುವಂಥದ್ದೇನು ಅಂದರೆ ಅದನ್ನು ಅಮುಕ್ತ ಸ್ಥಾನ ಅಂತ ಕರೀತಾರೆ. ಇಂಥ ಅಮುಕ್ತ ಸ್ಥಾನ ಅನ್ನುವಂಥದ್ದೇನಿದೆಯಲ್ಲ, ಅಲ್ಲಿ ತನಕ ವಾಯುದೇವರೇನೇ ಅವರ ಕೈ ಹಿಡಿದು ಕರ್ಕೊಂಡು ಹೋಗಿ ಒಂದು ಅರ್ಚಿರಾದಿ ಮಾರ್ಗ ಅಂತ ಬರ್ತದೆ. ಆ ಅರ್ಚಿರಾದಿ ಮಾರ್ಗದಿಂದಾಗಿ ಅವರನ್ನು ಕರ್ಕೊಂಡು ಹೋಗಿ ಅಲ್ಲಿ ಬಿಡ್ತಾರಂತೆ. ಅದನ್ನೇ ಹೇಳಿದ್ದು ನಾವು ಇದರಲ್ಲಿ ಅಣುಭಾಷ್ಯದಲ್ಲಿ ಹೇಳಬೇಕಾದ್ರೆ, ಅರ್ಚಿರಾದಿ ಪಥಾವಾಯುಂ ಪ್ರಾಪ್ಯತೇನ ಜನಾರ್ದನಂ, ಅದನ್ನು ಹೇಳುವಂಥದ್ದು. ಹಾಗಾಗಿ ಅರ್ಚಿರಾದಿ ಪಥ ವಾಯುಂ ಪ್ರಾಪ್ಯ ಅಂದರೆ ಅರ್ಚಿರಾದಿ ಮಾರ್ಗದಿಂದಾಗಿ ವಾಯುದೇವರನ್ನು ಹೊಂದಿ ವಾಯುದೇವರೇ ಅವರನ್ನು ಹಿಡ್ಕೊಂಡು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಇಲ್ಲಿರ್ರಿ ನೀವು ಅಂತ ಅಲ್ಲಿ ಬಿಡ್ತಾರಂತೆ, ಅಮುಕ್ತ ಸ್ಥಾನದಲ್ಲಿ ಬಿಡ್ತಾರಂತೆ. ಈ ಅಮುಕ್ತ ಸ್ಥಾನದಲ್ಲಿರುವಂಥವ್ರು ಅವ್ರು ಏನು ಮಾಡ್ತಿರ್ತಾರೆ ಅಂತಂದರೆ, ಅವರೇನು ನಿರಂತರ ಹರಿಭಜನೆ ಮಾಡ್ತಿರ್ತಾರೆ. ನಿರಂತರ ಹರಿಭಜನೆ, ಯಾವಾಗಲೂ ಕೂಡ ಭಗವಂತನ ಒಂದೊಂದು ಸತ್ಸಂಗ ಅಂತ ಮಾಡ್ಕೊಂಡ್ಬಿಡ್ತಾರೆ, ಒಂದೊಂದು ಗುಂಪು ಅಂತ ಮಾಡ್ಕೊಳ್ತಾರೆ. ಆ ಗುಂಪು ಅಂತ ಮಾಡ್ಕೊಳ್ತಾರೆ. ಗುಂಪು ಮಾಡ್ಕೊಂಡಿದ್ದೇನೆ ಅವ್ರ ಕೆಲಸ ಏನಂದರೆ ಹರಿಚಿಂತನೆ ಮಾಡುವಂಥದ್ದೇ ಕೆಲಸ. ಭಗವಂತನ ವಿಚಾರವನ್ನು ಹೇಳ್ತಾ ಇರೋದು, ವೇದಗಳೆಲ್ಲ ಹಾಗೆ ಹೇಳಿದೆ ಹೀಗೆ ಹೇಳಿದೆ ಅಂತ ಅದರ ಬಗ್ಗೆ ವಿಮರ್ಶೆ ಮಾಡೋದು, ಇದೇ ಮಾಡ್ತಿರ್ತಾರಂಥವ್ರು. ಹೀಗೆ ಮಾಡ್ತಾ ಇರುವಾಗ ಮತ್ತು ಅವರಿಗೆ ಮೋಕ್ಷ ಅಂದರೆ
ಆಮೇಲೆ ಮೋಕ್ಷ ಆಗ್ತದೆ. ಬ್ರಹ್ಮದೇವರು ಬರ್ತಾರಲ್ಲ, ಅವರೆಲ್ಲ ಶ್ವೇತದ್ವೀಪ ದರ್ಶನ ಮಾಡ್ಕೊಂಡು ಬರ್ತಾರಲ್ಲ, ಹಾಗೆ ಇವರು ಬರ್ತಾರೆ. ಆದರೆ ಇವರು ಅಲ್ಲಿ ಇದ್ದಾಗ ಇವರ ವಿಶೇಷತೆ ಏನು ಅಂದರೆ, ಒಳಗೆ ಮುಕ್ತ ಸ್ಥಾನದಲ್ಲಿ ಭಗವಂತ ಏನಿರ್ತಾನಲ್ಲ ಪರಮಾತ್ಮ, ಆ ಪರಮಾತ್ಮನೇ ಏನು ಮಾಡ್ತಾನಂತೆ, ಆಗಾಗ್ಗೆ ಹೊರಗೆ ಬರ್ತಾನಂತೆ, ಮುಕ್ತ ಸ್ಥಾನದಿಂದ ಹೊರಗೆ ಬರ್ತಾನೆ. ಹೊರಗೆ ಬಂದ್ಬಿಟ್ಟು ಈ ಅಮುಕ್ತರನ್ನೆಲ್ಲ ಕೇಳ್ತಿರ್ತಾನೆ, ನೀವೆಲ್ಲ ಮೋಕ್ಷಕ್ಕೆ ಬರೋರಿದ್ದೀರಿ, ಒಳಗೆ ಕರ್ಕೊಂಡು ಹೋಗ್ತೀನಿ, ಸ್ವಲ್ಪ ವೆಯ್ಟ್ ಮಾಡ್ಬೇಕು ನೀವೆಲ್ಲ ಅಂತ. ಈ ತಿರುಪತಿಯಲ್ಲಿ ದರ್ಶನ ಮಾಡಬೇಕಾದ್ರೆ ಕೆಲವೆಲ್ಲ ಇದರಲ್ಲಿ ಕೂಡಿ ಹಾಕಿರ್ತಾರೆ, ಸ್ವಲ್ಪ ಹೊತ್ತು ಕೂಡ್ರಿ ಅಂತ ಕೂಡಿ ಹಾಕಿಬಿಟ್ಟಿರ್ತಾರೆ. ಹಾಗೆ ಅಲ್ಲೂ ಕೂಡ ಅಮುಕ್ತ ಸ್ಥಾನದಲ್ಲಿ ನಮಗೆ ಇಲ್ಲಿ ಕೂಡಿ ಹಾಕಿದ್ರೆ ಹಿಂಸೆ ಆಗ್ತಿರ್ತದೆ, ಅಲ್ಲಿ ಹಾಗಾಗೋದಿಲ್ಲಂತೆ. ಯಾಕೆ, ಹರಿಭಜನೆಯಲ್ಲಿ ಇರ್ತಾರೆ ಎಲ್ಲರೂ ಕೂಡ. ಹಾಗೆ ಅಂಥ ಸ್ಥಾನದಲ್ಲಿ ಕೂತಿರ್ತಾರಂತೆ ಎಲ್ಲರೂ ಕೂಡ. ಅಲ್ಲಿ ಕೂತಿರುವಾಗ ದೇವರೇ ಆಗಾಗ ಹೊರಗೆ ಬರ್ತಾನಂತೆ. ತಿರುಪತಿಯಲ್ಲಿ ಬರೋದಿಲ್ಲ ಹಂಗೆಲ್ಲ, ಮತ್ತೆ ಬೇರೆ ಏನಾದ್ರು ಕೋಕಾ ಕೋಲಾ ಅವಿವು ಬರ್ತಿರ್ತಾವೆ ಅಷ್ಟೇ. ಆದರೆ ಅಲ್ಲಿ ಆಗಬೇಕಾದ್ರೆ ಏನು ಅಂತಂದರೆ ಭಗವಂತನೇ ಬರ್ತಾನಂತೆ ಒಳಗಿಂದ ಹೊರಗೆ ಬಂದು ಈ ಏನು ಸತ್ಸಂಗ ಮಾಡಿಕೊಂಡು ಒಂದೊಂದು ಭಜನಾ ಮಂಡಳಿಗಳು ತಯಾರಾಗಿರ್ತಾವಲ್ಲ, ಅವ್ರ ಹತ್ರ ಹೋಗ್ತಾನಂತೆ ಪರಮಾತ್ಮ. ನಿಮ್ಮ ಭಜನೆ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ, ಕಾಲಕ್ಕೆ ಸರಿಯಾಗಿ ಊಟ ತಿಂಡಿ ವ್ಯವಸ್ಥೆ ಆಗ್ತಾ ಇದೆಯಾ ಇಲ್ವಾ, ಏನಾದ್ರು ಬೇಕಿತ್ತಾ ನಿಮಗೆ ಅಂತೆಲ್ಲ ವಿಚಾರಿಸ್ಕೊಂಡು ಮಾಡಿ ಪರಮಾತ್ಮ ಹಾಯಾಗಿರ್ರಿ, ನೀವು ಭಜನೆ ಮಾಡ್ಕೊಂಡಿರ್ರಿ ಅಂತ ಅವ್ರಿಗೆ ಹೇಳಿ ಮತ್ತೆ ಒಳಗೆ ಹೋಗ್ತಾನಂತೆ ಪರಮಾತ್ಮ. ಆಗಾಗ ಬಂದು ಅವ್ರನ್ನ ವಿಚಾರ ಮಾಡ್ಕೊಂಡು ಹೋಗ್ತಿರ್ತಾನಂತೆ ದೇವರು. ಈ ರೀತಿಯಲ್ಲಿ ಇದು ಅಮುಕ್ತ ಸ್ಥಾನ. ಇದೆಲ್ಲ ಇಲ್ಲಿಗೆ ಹೋಗೋರು ಯಾರು ಅಂತಂದರೆ ಅಪ್ರತೀಕಾಲಂಬನರು ಅಂತ ಹೇಳ್ತಾರೆ, ವ್ಯಾಪ್ತೋಪಾಸಕರು ಅಂತ ಹೇಳಿದ್ನಲ್ಲ, ಆ ವ್ಯಾಪ್ತೋಪಾಸಕರಾದವರೆಲ್ಲರೂ ಕೂಡ ಅಲ್ಲಿಗೆ ಹೋಗ್ತಾರಂತೆ, ಭಗವಂತನ ಆ ಲೋಕಕ್ಕೆ ಹೋಗ್ತಾರೆ ಅಂತ, ಅಮುಕ್ತ ಸ್ಥಾನದಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಹೀಗೆ ಈ ರೀತಿಯಲ್ಲಿ ಹೋಗುವಂಥದ್ದು ಅಂತ. ಇದನ್ನು ಇಷ್ಟೆಲ್ಲ ಆಯ್ತಲ್ಲ, ಇವರೆಲ್ಲರೂ ಮೋಕ್ಷಕ್ಕೆ ಹೋಗ್ತಾರೆ. ದೇವತೆಗಳು ಕೂಡ ಲಯ ಚಿಂತನೆಯನ್ನು ಮಾಡಿಕೊಂಡು ಮೋಕ್ಷಕ್ಕೆ ಹೋಗ್ತಾರೆ. ಎಲ್ಲ ಲಯ ಚಿಂತನೆ ಆದ ನಂತರ ಆಮೇಲೆ ಈ ತತ್ವಗಳಿರ್ತಾವಲ್ಲ, ಪೃಥ್ವಿ ಮೊದಲಾದಂಥ ತತ್ವಗಳೆಲ್ಲವೂ ಕೂಡ ಇರ್ತಾರೆ. ಈ ತತ್ವಗಳೆಲ್ಲವೂ ಕೂಡ ಎಲ್ಲಿಗೆ ಹೋಗ್ತಾವೆ, ಏನಾಗ್ತವೆ ಅಂತ ಕೇಳಿದರೆ, ತಥೋ ವಿಶೇಷಂ ಪ್ರತಿಪದ್ಯ ನಿರ್ಭಯ ತೇನಾತ್ಮನಾಪೋ ನಲಮೂರ್ಧ್ನಿ ತತ್ವರನ್ ಜ್ಯೋತಿರ್ಮಯೋ ವಾಯುಮುಪೇತ್ಯ ಕಾಲೇ ವಾಯುವಾತ್ಮನಾಕಂ ಬೃಹದಾತ್ಮಲಿಂಗಂ ಗ್ರಾಣೇನ ಗಂಧಂ ರಸನೇನ ವೈರಸಂ ರೂಪಂ ತ್ವ ದೃಷ್ಟ್ಯಾ ಸ್ಪರ್ಶಂ ತ್ವಚೈವ ಶ್ರೋತ್ರೇಣ ಚೋಪೇತ್ಯ ನಭೋ ಗುಣಂ ತತ್ ಪ್ರಾಯೇಣ ನಾವೃತ್ತಿಮುಪೈತಿ ಯೋಗಿ. ಏನು ಅದ್ಭುತ ಇದೆಲ್ಲ! ಏನು ಅಂದರೆ ಈ ಕೊನೆಗೇನಾಗತ್ತಂತೆ, ಎಲ್ಲ ಆದಮೇಲೆ ಬ್ರಹ್ಮಪ್ರಳಯ ಎನ್ನುವಂಥದ್ದು ಆಗ್ತದಂತೆ. ಬ್ರಹ್ಮಪ್ರಳಯ ಕಾಲದಲ್ಲಾಗುವಾಗ ಬ್ರಹ್ಮಾಂಡ ಎಲ್ಲ ಆಗೇನಾಗುತ್ತೆ ಅಂದರೆ ಲಯ ಹೊಂದುತ್ತೆ ಅಂತ. ಬ್ರಹ್ಮಾಂಡದ ಒಂದೊಂದು ಆವರಣಗಳಿದ್ದಾವೆ ಎಲ್ಲವೂ ಕೂಡ. ಆ ಎಲ್ಲ ಆವರಣಗಳು ಕೂಡ ಏನಾಗ್ತವೆ ಅಂದರೆ ಲಯ ಹೊಂತಾ ಹೋಗ್ತಾವಂತೆ. ಅವೆಲ್ಲವೂ ಕೂಡ ಲಯ ಹೊಂತಾ ಹೋಗೋದು ಅಂತಂದರೆ ಯಾವ ರೀತಿಯಾಗಿ ಹೋಗ್ತವೆ ಅಂತಂದರೆ, ಪೃಥಿವ್ಯಾದಿ ತತ್ವಗಳೆಲ್ಲವೂ ಕೂಡ, ಅಂದರೆ ಈ ದೇವತೆಗಳೆಲ್ಲ ಹೋಗಿಬಿಟ್ಟಿರ್ತಾರೆ. ದೇವತೆಗಳು ಅದರಲ್ಲಿ ಏನು ಅಂದರೆ ಭಗವಂತ ಏನು ಮಾಡ್ತಾನಂತೆ, ಲಯ ಮಾಡ್ತಾನೆ, ಎಲ್ಲವನ್ನು ಕೂಡ ಸುಡ್ತಾನೆ. ಸುಡೋದು ಅಂತಂದರೆ ಹೇಗೆ ಅಂತಂದರೆ, ಎಲ್ಲ ಪೃಥ್ವಿ ಮೊದಲಾದ ತತ್ವಗಳೇನಿದ್ದಾವಲ್ಲ ಅವುಗಳನ್ನೆಲ್ಲವನ್ನು ಕೂಡ ಭಗವಂತನ ಸಂಕರ್ಷಣ ರೂಪದಿಂದಾಗಿ, ಸಂಕರ್ಷಣ ಅಂತ ಅದೊಂದು ಅಗ್ನಿ, ಆ ಭಗವಂತನ ರೂಪ, ಆ ಅಗ್ನಿಯಿಂದ ಎಲ್ಲವನ್ನು ಭಸ್ಮ ಮಾಡ್ತಾನಂತೆ ಪರಮಾತ್ಮ. ಒಂದರಲ್ಲಿ ಒಂದು ಹಾಕಿ ಎಲ್ಲ ಸುಡ್ತಾನಂತೆ ಪರಮಾತ್ಮ. ಆದರೆ ಇನ್ನೊಂದಿದೆ, ಈ ಏನು ದೇವತೆಗಳ ದೇಹ ಇತ್ತಲ್ಲ, ದೇವತೆಗಳ ದೇಹವನ್ನಾಗಬೇಕಾದ್ರೆ ನರಸಿಂಹದೇವರು ಸುಡ್ತಾರಂತೆ. ನರಸಿಂಹದೇವರು ಅದು ಎಲ್ಲಿ ಹೇಳಿದ್ದಾರೆ ಅಂದರೆ, ನಮಗೆ ವಾಯುಸ್ತುತಿ ಹೇಳಬೇಕಾದ್ರೆ ಮೊದಲಿಗೆ ಇದರಲ್ಲಿ ನಖಸ್ತುತಿ ಅಂತ ಮಾಡಿದ್ದಾರೆ, ಮಧ್ವಾಚಾರ್ಯ ಮಾಡಿರುವಂಥದ್ದು. ಮೊದಲು 2 ಶ್ಲೋಕ ಮಾಡಿದ್ದಾರೆ, 2 ಪಾಂತ್ವಸ್ಮಾನ್ ಅಂತ ಒಂದು ಶ್ಲೋಕ, ಇನ್ನೊಂದು ಲಕ್ಷ್ಮೀಕಾಂತ ಸಮಂತತು ಅಂತ. ಆ ಲಕ್ಷ್ಮೀಕಾಂತ ಸಮಂತತು ಅಂತ ಹೇಳುವಾಗ ಬ್ರಹ್ಮಾದಿ ದೇವತೆಗಳನ್ನೆಲ್ಲರನ್ನೂ ಕೂಡ ಅವರ 3ನೇ ಕಣ್ಣಿದೆಯಲ್ಲ, ಲಕ್ಷ್ಮೀ ನರಸಿಂಹದೇವರಿಗೆ ಒಂದು ಹಣೆಯಲ್ಲಿ ಒಂದು ಕಣ್ಣಿದೆ ಅಂತೆ, ದಕ್ಷನೇತ್ರ ಅಂತ ಹೇಳ್ತಾರೆ. ಹಣೆಯಲ್ಲಿರುವಂಥ ಕಣ್ಣು, ಆ ಕಣ್ಣು ತೆಗೆದಾಗ ಒಂದು ಸರ್ತಿ ಏನಾಗ್ತದಂತೆ, ಬೆಂಕಿ ಕಿಡಿ ಬರ್ತದಂತೆ. ಆ ಕಿಡಿನೇ ಬ್ರಹ್ಮದೇವರನ್ನ, ರುದ್ರದೇವರನ್ನ ಎಲ್ಲರನ್ನೂ ಕೂಡ ಭಸ್ಮ ಮಾಡಿ ಹೋಗುತ್ತೆ ಅಂತ ಹೇಳ್ತಾರೆ. ಎಲ್ಲರನ್ನೂ ಭಸ್ಮ ಮಾಡ್ತದಂತ, ಅವರ ದೇಹಗಳನ್ನೆಲ್ಲವನ್ನು ಕೂಡ. ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿತುಸ್ತೆ ಸಮಂ ಪಶ್ಯಾಮ್ಯುತ್ತಮ ವಸ್ತು ದೂರತರತೋ ಅಪಾಸ್ತಂ ರಸೋ ಯೋಷ್ಟಮಃ ಯದ್ರೋಷೋತ್ಕರ ದಕ್ಷನೇತ್ರ ಕುಟಿಲ ಪ್ರಾಂತೋತ್ತಿತಾಗ್ನಿ ಸ್ಫುರತ್. ಪ್ರಾಂತ ಉತ್ತಿತ ಅಗ್ನಿ ಅಂತ ಹೇಳ್ತಾರೆ, ಅಲ್ಲಿಂದ ಬಂದಂಥ ಒಂದು ಅಗ್ನಿ ಅಂತ. ಪ್ರಾಂತೋತ್ತಿತಾಗ್ನಿ ಸ್ಫುರತ್ ಖದ್ಯೋತೋಪಮ ವಿಷ್ಪುಲಿಂಗ ಭಸಿತಾ, ಎಲ್ಲರನ್ನು ಭಸ್ಮ ಮಾಡಿ ಹಾಕಿತ್ತು. ಯಾರನ್ನ? ಬ್ರಹ್ಮ, ಈಶ, ಶಕ್ರ, ಉತ್ಕರಾಹ, ಎಲ್ಲರನ್ನು. ಬ್ರಹ್ಮೇಶ ಶಕ್ರೋತ್ಕರಾಹ
ಬ್ರಹ್ಮಾದಿ ದೇವತೆಗಳ ಎಲ್ಲರ ದೇಹವನ್ನು ಕೂಡ ಏನು ಮಾಡುತ್ತಂತೆ, ಅದು ಸುಟ್ಟು ಹಾಕತ್ತೆ ಅಂತ ಹೇಳ್ತಾರೆ. ಭಸಿತಾಹ ಅಂತ. ಹೀಗೆ ಒಂದು ತತ್ವಗಳನ್ನೆಲ್ಲವನ್ನು ಕೂಡ, ಪೃಥ್ವಿ ಮೊದಲಾದ ಆವರಣಗಳನ್ನೆಲ್ಲವನ್ನು ಕೂಡ ಸುಡುವಂಥದ್ದು ಯಾವುದು ಅಂತಂದರೆ ಸಂಕರ್ಷಣ ರೂಪಿಯಾದಂಥ ಭಗವಂತ ಎನ್ನುವ ಅಗ್ನಿ. ಇನ್ನೊಂದು ಇವರ ದೇಹಗಳನ್ನು ಲಯ ಮಾಡುವಂಥ ಒಂದು, ಅಂದರೆ ಇದನ್ನೆಲ್ಲ ಭಸ್ಮ ಮಾಡುವಂಥ ಒಂದು ಅಗ್ನಿ ಅಂತ ಹೇಳಿದರೆ ಅದು ನರಸಿಂಹದೇವರ ಹಣೆಗಣ್ಣಿನ ಕಿಡಿಯಿಂದಾಗಿ ಎಲ್ಲವೂ ಕೂಡ ಭಸ್ಮ ಆಗತ್ತೆ ಅಂತ ಹೇಳುತ್ತಾರೆ. ಹೀಗೆ ಯದ್ರೋಷೋತ್ಕರ ದಕ್ಷನೇತ್ರ ಕುಟಿಲ ಪ್ರಾಂತೋತ್ಥಿತಾಗ್ನಿಸ್ಫುರತ್ ಅಂತ, ಇಂಥ ಅಗ್ನಿಯಿಂದಾಗಿ ಎಲ್ಲವೂ ಕೂಡ ಭಸ್ಮ ಆಗತ್ತೆ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಭಸ್ಮ ಆದ ನಂತರ ಆಮೇಲೆ ಎಲ್ಲ ಪೃಥ್ವಿ ಮೊದಲಾದ ಆವರಣಗಳೇನಿದ್ದಾವಲ್ಲ, ಈ ಆವರಣಗಳೆಲ್ಲವೂ ಕೂಡ ಒಂದರಲ್ಲಿ ಒಂದು ಲಯಗಳು ಹೊಂತಾ ಹೋಗ್ತದಂತೆ. ಅದು ಯಾವ ರೀತಿಯಲ್ಲಿ ಲಯ ಆಗತ್ತೆ ಅಂತ ಕೇಳಿದರೆ ಅದೆಲ್ಲವೂ ಕೂಡ ಬಹಳ ವಿಶೇಷವಾಗಿ ಹೇಳಿದ್ದಾರೆ. ಅದನ್ನೆಲ್ಲವೂ ಕೂಡ ಹಾಗೆ ಅಂತಂದರೆ ತತ್ವಾಭಿಮಾನಿ ದೇವತೆಗಳೊಂದಿಗೆ ಪೃಥಿವ್ಯಾದಿ ತತ್ವಗಳನ್ನು ಕೂಡ ಒಂದೊಂದಾಗಿ ದಾಟಿಕೊಂಡು ಮೋಕ್ಷವನ್ನು ಹೊಂದ್ತಾರಂತೆ ಎಲ್ಲರೂ ಕೂಡ. ಅಂದರೆ ಮೊದಲಿಗೆ ಬ್ರಹ್ಮಾದಿ ದೇವತೆಗಳು, ಅದರಲ್ಲಿ ಹಾಗೆ ಅಂದರೆ ಪೃಥಿವಿ ಆವರಣದಲ್ಲಿ ಅನ್ನಮಯ ಅನಿರುದ್ಧನನ್ನು ಸೇರುತ್ತದಂತೆ. ಪೃಥಿವಿ ಆವರಣದಲ್ಲಿ ಅನ್ನಮಯ ಅನಿರುದ್ಧ. ಆ ಪೃಥಿವಿಯ ಆವರಣ ನಾಶವಾದಾಗ ಅನ್ನಮಯ ಅನಿರುದ್ಧನೊಂದಿಗೆ ಜಲಾವರಣದಲ್ಲಿರುವಂತಹ ಅನ್ನಮಯ ಅನಿರುದ್ಧನನ್ನು ಸೇರ್ತಾನಂತೆ. ಅದು ಆ ಆವರಣ ಎನ್ನುವುದು ಪೃಥಿವಿಯ ಆವರಣದಲ್ಲಿ ಒಂದು ಅನ್ನಮಯ ಅನಿರುದ್ಧ ಇದ್ದಾನೆ, ಜಲಾವರಣದಲ್ಲೂ ಕೂಡ ಅನ್ನಮಯ ಅನಿರುದ್ಧ ಇದ್ದಾನೆ. ಇದೆಲ್ಲ ನಿಮಗೆಲ್ಲ ಸಾಮಾನ್ಯವಾಗಿ ಹರಿಕತಾಮೃತ ಸಾರ ಓದ್ದವರಿಗೆ ಇದನ್ನು ಕೇಳ್ತಾ ಇದ್ರೆ ಬೋರ್ ಅನಿಸಲ್ಲ. ಹರಿಕತಾಮೃತ ಸಾರ ಗೊತ್ತಿದ್ದವರಿಗೆ ಹೌದು ಇದೆಲ್ಲ ನಾವು ಓದಿದ್ವೆಲ್ಲ ಅಲ್ಲಿ ಅಂತ ಒಂದು ಸರ್ತಿ ನೆನಪಾಗ್ತದೆ, ಹಾಗಿರ್ತದೆ. ಆ ರೀತಿಯಲ್ಲಿ ಪೃಥಿವಿ ಆವರಣದಲ್ಲಿ ಅನ್ನಮಯ ಅನಿರುದ್ಧನನ್ನು ಸೇರಿ, ಅಂದರೆ ಪೃಥಿವಿಯ ಆವರಣ ನಾಶವಾಗುವಾಗ ಅನ್ನಮಯ ಅನಿರುದ್ಧನೊಂದಿಗೆ ಜಲಾವರಣದಲ್ಲಿರುವಂಥ ಅನ್ನಮಯ ಅನಿರುದ್ಧನನ್ನು ಸೇರ್ತಾನಂತೆ. ಜಲಾವರಣ ಎನ್ನುವಂಥದ್ದು ನಾಶ ಆದಾಗ ಅಜ್ಞಾವರಣದಲ್ಲಿರುವಂತಹ ಪ್ರಾಣಮಯ ಪ್ರದ್ಯುಮ್ನನನ್ನು ಸೇರ್ತಾನೆ. ಪ್ರಾಣಮಯ ಪ್ರದ್ಯುಮ್ನನನ್ನು. ಅಜ್ಞಾವರಣ ನಾಶ ಎನ್ನುವಂಥದ್ದಾದಾಗ ವಾಯು ಆವರಣದಲ್ಲಿರುವಂತಹ ಪ್ರಾಣಮಯ ಪ್ರದ್ಯುಮ್ನನನ್ನು ಸೇರ್ತಾನಂತೆ. ಅದೂ ಕೂಡ ನಾಶ ಆದಾಗ ಆಗ ಆಕಾಶ ಆವರಣದಲ್ಲಿರುವಂಥ ಪ್ರಾಣಮಯ ಪ್ರದ್ಯುಮ್ನನನ್ನು ಹೊಂದುತ್ತಾನಂತೆ. ಅದೂ ನಾಶವಾದಾಗ ಮನೋಂತರ್ಗತನಾಗಿರುವಂಥ ಮನೋಮಯ ಸಂಕರ್ಷಣನನ್ನು ಸೇರ್ತಾನಂತೆ. ಅಲ್ಲಿಂದ ಬುದ್ಧ್ಯಂತರ್ಗತನಾಗಿರುವಂತಹ ಮನೋಮಯ ಸಂಕರ್ಷಣನನ್ನು, ಅಲ್ಲಿಂದ ಅಹಂಕಾರ ಅಂತರ್ಗತನಾದಂಥ ಮನೋಮಯ ಸಂಕರ್ಷಣನನ್ನು, ಅಲ್ಲಿಂದ ಮಹತ್ತತ್ವಾಂತರ್ಗತನಾದಂಥ ವಿಜ್ಞಾನಮಯ ವಾಸುದೇವನನ್ನು, ಅಲ್ಲಿಂದ ಅವ್ಯಕ್ತ ತತ್ವಾಂತರ್ಗತನಾದಂತಹ ಆನಂದಮಯ ನಾರಾಯಣನನ್ನು ಸೇರುತ್ತಾನೆ. ಆ ನಾರಾಯಣ ಎಲ್ಲಿ ಅಂದರೆ ಮುಕ್ತಿದಾಯಕನಾದಂತಹ ವಾಸುದೇವನನ್ನು ಸೇರ್ತಾನಂತೆ. ಹೀಗೆ ಸೇರಿದಾಗ ಆ ಜ್ಞಾನಿಗಳು ಮತ್ತೆ ಸಂಸಾರಕ್ಕೆ ಹಿಂತಿರುಗಿ ಬರದೇ ಇರುವಂತೆ ಮೋಕ್ಷವನ್ನು ಹೊಂದ್ತಾರೆ ಅಂತ. ಈ ರೀತಿ ಎಲ್ಲ ಲಯಗಳನ್ನು ಹೊಂತ ಅಲ್ಲಿಗೆ ಹೋಗಿ ಸೇರ್ತಾರೆ, ಸಂಸಾರಕ್ಕೆ ಮತ್ತೆ ಬರೋದಿಲ್ಲಂತೆ. ಇಲ್ಲಿ ಎರಡು ವಾಸುದೇವಗಳನ್ನು ಹೇಳುತ್ತಾರೆ. ವಾಸುದೇವಗಳನ್ನು ಹೇಳುವಾಗ ವಿಜ್ಞಾನಮಯ ವಾಸುದೇವ ಅಂತ ಒಂದು ಹೇಳಿದ್ದಾರೆ, ಅಂದರೆ ಮಹತ್ತತ್ವಾಂತರ್ಗತನಾಗಿರುವಂತಹ ವಿಜ್ಞಾನಮಯ ವಾಸುದೇವ. ಇನ್ನೊಂದು ಮುಕ್ತಿದಾಯಕನಾದಂಥ ವಾಸುದೇವ, ಅಂದರೆ ಭಗವಂತನ ರೂಪಗಳಿಗೆ ಐಕ್ಯನೇ ಇದೆ, ವಿಶೇಷ ಇದೆ ಅಂತ ಅರ್ಥ. ಅದು ಬೇರೆ ಇದು ಬೇರೆ, ಅಂದರೆ ಬೇರೆ ಅಂದರೆ ಏನರ್ಥ, ವಿಶೇಷ ಅಂತ ಅರ್ಥ. ಆ ವಿಶೇಷ ಅಂದರೆ ಈ ಮುಕ್ತಿಪ್ರದ ವಾಸುದೇವ ಅನ್ನುವಂಥ ರೂಪ ಇದೆ. ಇದನ್ನೆಲ್ಲ ಹೆಣ್ಣು ಮಕ್ಕಳೆಲ್ಲ ಗುರುಮಂತ್ರ ಹೇಳಬೇಕಾದ್ರೆ ಅದರಲ್ಲಿ ಮುಕ್ತಿಪ್ರದ ವಾಸುದೇವಾಯ ನಮಃ ಅಂತ ಬರ್ತದೆ. ಹಾಗೆ ಆ ಮುಕ್ತಿಪ್ರದ, ಮುಕ್ತಿಯನ್ನು ಕೊಡುವಂಥವು ನೀವು ನಿತ್ಯದಲ್ಲೂ ಕೂಡ ಗುರುಮಂತ್ರ ಮಾಡಿಕೊಳ್ಬೇಕಾದ್ರೆ ಒಂದು ಸರ್ತಿ ಮುಕ್ತಿಪ್ರದ ವಾಸುದೇವಾಯ ನಮಃ ಅಂತ ಹೇಳಬೇಕಾದ್ರೆ ನಿಮಗೆ ಇಷ್ಟೆಲ್ಲ ಅನುಸಂಧಾನ ಬಂದಿರಬೇಕು. ಒಮ್ಮೆ ಈ ಅನುಸಂಧಾನದಿಂದ ಗುರುಮಂತ್ರವನ್ನು ಮಾಡಬೇಕು. ಹೀಗೆ ಈ ರೀತಿಯಲ್ಲಿ ಎಲ್ಲರೂ ಕೂಡ ಮೋಕ್ಷವನ್ನು ಹೊಂದುತ್ತಾರೆ ಅಂತ ಹೇಳುತ್ತಾರೆ. ಇದರಲ್ಲಾಗಬೇಕಾದ್ರೆ ಈ ಮೋಕ್ಷವನ್ನು ಹೊಂದಿದಾಗ, ಮೋಕ್ಷ ಹೊಂದ್ತಾರೆ ಅಂದರೆ ಅರ್ಥ ಏನು? ಮೋಕ್ಷ ಹೊಂದ್ತಾರೆ ಅಂದರೆ ಆಗಲೇ ಹೇಳಿದಂತೆ ಈ ಜನ್ಮದಲ್ಲಿ ಮೋಕ್ಷ ಹೊಂದಿದ್ರು ಅಂದರೆ ಈಗ ಸತ್ಯಲೋಕ ತನಕ ಹೋಗಿರ್ತಾರೆ. ಅಲ್ಲಿ ಏನು ಮಾಡ್ತಾನೆ ಭಗವಂತ ಅಂದರೆ ಎಲ್ಲರನ್ನ ನಾಶ ಮಾಡಿ ತನ್ನ ಹೊಟ್ಟೆ ಒಳಗೆ ಇಟ್ಕೊಂಡ್ಬಿಡ್ತಾನೆ. ಬರೀ ಜೀವನ ಸೂಕ್ಷ್ಮವಾದಂಥ ಹೊಟ್ಟೆ ಒಳಗೆ ಮತ್ತೆ ಸೃಷ್ಟಿ ಮಾಡ್ತಾನಲ್ಲ ಪರಮಾತ್ಮ. ಆ ಸೃಷ್ಟಿ ಮಾಡಿದಾಗ ಭಗವಂತ ಏನು ಮಾಡ್ತಾನೆ, ಮತ್ತೆ ಶ್ವೇತದ್ವೀಪದ ತನಕ ದರ್ಶನ ಮಾಡಲಿಕ್ಕೆ ಬರಬೇಕು. ಬಂದ ಮೇಲೆ ಮೋಕ್ಷ ಅಂದರೆ ಶ್ವೇತದ್ವೀಪಕ್ಕೆ ಬರಬೇಕು ಅಂತ ಹೇಳಿದರೆ ಅದರ ಅರ್ಥ ಏನು ಅಂದರೆ ಶ್ವೇತದ್ವೀಪದಲ್ಲಿರುವ ಏನು ಭಗವಂತ ಇದ್ದಾನಲ್ಲ ಅವನು, ಅಂದರೆ ಅವನ ದರ್ಶನ ಆದ ಮೇಲೆ ಈ ಮುಕ್ತಿಪ್ರದ ವಾಸುದೇವ ಅಂತ ಹೇಳ್ತೇವೆ. ಮುಕ್ತಿಪ್ರದ ವಾಸುದೇವ ಅಂದರೆ ಅವನೇನು ಮಾಡ್ತಾನೆ ಅಂದರೆ, ನಮಗೆ ಲಿಂಗದೇಹ ಭಂಗ ಆಗಿರುತ್ತೆ, ಲಿಂಗದೇಹ ಭಂಗವೇ ಮೋಕ್ಷ ಅಲ್ಲ. ಮತ್ತೇನು ಅಂದರೆ ಲಿಂಗದೇಹ ಭಂಗ ಆದ ಮೇಲೂ ಕೂಡ ಏನಿರುತ್ತೆ ಅಂತಂದರೆ ನಮಗಿನ್ನೂ ಕೂಡ ಲಿಂಗದೇಹ ಭಂಗ ಆಗಿರುತ್ತೆ, ಆದರೂ ಕೂಡ ನಮಗೆ ಮೋಕ್ಷ ಆಗಲ್ಲ. ಯಾಕೆ ಅಂದರೆ ಭಗವಂತನ ಒಂದು ಆವರಣ ಇರುತ್ತೆ, ಅದಕ್ಕೆ ಇಚ್ಛಾವರಣ ಅಂತ ಹೆಸರು ಭಗವಂತನ ಆವರಣಕ್ಕೆ. ಒಟ್ಟು 25 ಆವರಣಗಳನ್ನು ಹೇಳಿದ್ದಾರೆ ಈ ದೇಹಕ್ಕೆ. 25 ಆವರಣಗಳಿದ್ದಾವೆ. ಅದರಲ್ಲಿ ಒಂದು ಇಚ್ಛಾವರಣ. ಆ ಇಚ್ಛಾವರಣ ಅಂದರೆ ಅದು ಹೇಗಿರುತ್ತೆ ಅಂದರೆ ಒಂದು ಪರದೆ ಇದ್ದಂತೆ ಇರುತ್ತೆ ಅಷ್ಟೇ.
ಮೋಕ್ಷ ಆ ಕಡೆಗಿರುತ್ತೆ, ನಮಗೆ ಕಾಣಿಸ್ತಾ ಇರಲ್ಲ ಸರಿಯಾಗಿ, ಪರದೆಯಲ್ಲಿ ಅಸ್ಪಷ್ಟವಾಗಿ ಕಾಣಿಸುತ್ತೆ, ಸಣ್ಣ ಸಣ್ಣ ತೂತಿರುತ್ತೆ. ಹಾಗೆ ಆ ರೀತಿಯಲ್ಲಿ ಮೋಕ್ಷದ ಆನಂದ ಆಗ್ತಿರಲ್ಲ. ಆ ಪರದೆ ಇರುತ್ತಲ್ವ, ಆ ಪರದೆಯನ್ನು ಸರಿಸುವಂತಹ ವ್ಯಕ್ತಿ ಯಾರು ಅಂದರೆ ಮುಕ್ತಿಪ್ರದ ವಾಸುದೇವ ಭಗವಂತ. ಆ ಮುಕ್ತಿಪ್ರದ ವಾಸುದೇವ ರೂಪಿ ಭಗವಂತನಾಗಬೇಕಾದ್ರೆ ಆ ಪರದೆಯನ್ನು ಸರಿಸಿ ಒಳಗೆ ಬಾ ನೀನು ಅಂತ ಕರೆದುಕೊಂಡು ಒಳಗೆ ಮೋಕ್ಷವನ್ನು ಕೊಡ್ತಾನಂತೆ ಪರಮಾತ್ಮ. ಹಾಗೆ ಕೊಡ್ತಕ್ಕಂಥವನು ಈ ಮುಕ್ತಿಪ್ರದ ವಾಸುದೇವ ಅಂತ. ಅಲ್ಲಿಗೆ ಹೋದ ನಂತರ ಆಮೇಲೆ ಸಂಸಾರಿಯಾದವನು ಮತ್ತೆ ಹಿಂತಿರುಗಿ ಬರಬೇಕು. ಅಂದರೆ ಅವನು ಯಾರು ಮೋಕ್ಷಕ್ಕೆ ಹೋಗಿರುತ್ತಾನೆ ಜೀವ ಮತ್ತೆ ಹಿಂತಿರುಗಿ ಬರಲ್ಲಂತೆ. ಅಂಥ ಒಂದು ಲೋಕವನ್ನು ಕೊಡ್ತಾನೆ. ಯದ್ಗತ್ವ ನನಿವರ್ತಂತೆ ತದ್ದಾಮ ಪರಮಮ್ಮಮ ಅಂತ ಪರಮಾತ್ಮ ಹೇಳ್ತಾನೆ. ಆ ಲೋಕಕ್ಕೆ ಹೋದರೆ ಮತ್ತೆ ಇಲ್ಲಿಗೆ ಬರಲ್ಲಂತೆ. ಅದು ಅದ್ಭುತವಾಗಿರುವಂತಹ ಲೋಕ ಅಂತ ಹೇಳ್ತಾರೆ. ಅಂಥ ದಿವ್ಯವಾದ್ದು. ಅವನ ಪುರಕ್ಕೆ ಪೋದ ಜನರು ಒಮ್ಮೆಗನ್ನ ಹಿಂದಿರುಗರು, ಅವನು ತಾನೇ ತನಯನ ತನ್ನ ಅವಯವದಿಂದ ಪಡೆದವಗೆ, ಒಲಿದೆಯಾತ ಕಮ್ಮಾಲಕುಮಿ ವಾಸುದೇವಗೆ ನಮ್ಮ ವಾಸುದೇವ. ಅದಕ್ಕೆ ವಾಸುದೇವ ಅಂತ ಹೇಳಿದ್ದು. ಆ ವಾಸುದೇವನೇ ಏನು ಮಾಡ್ತಾನೆ ಅಂದರೆ ಆ ಮೋಕ್ಷವನ್ನು ಕೊಡ್ತಾನಂತೆ ಪರಮಾತ್ಮ. ಹಾಗಾಗಿ ಅಂಥ ಲೋಕದಿಂದ ಮತ್ತೆ ವಾಪಸ್ ಬರಲಿಕ್ಕೆ ಆಗೋದಿಲ್ಲ ಅಂತ ಅಂಥ ಲೋಕ ಕೊಡ್ತಾನೆ. ಅದು ಮೋಕ್ಷ ಅಂದ ಮಾತ್ರಕ್ಕೇನೆ ಎಲ್ಲರೂ ಕೂಡ ಆ ಲೋಕ ಕೊಡ್ತಾರೆ ಅಂದರೆ ಎಲ್ಲರೂ ವೈಕುಂಠಕ್ಕೆ ಹೋಗ್ತಾರೆ ಅಂತ ತಿಳ್ಕೊಬಾರ್ದು. ಮತ್ತೆ ಮೋಕ್ಷ ಅಂದರೆ ಎಲ್ಲರೂ ವೈಕುಂಠಕ್ಕೆ ಹೋಗಿಬಿಟ್ಟಿರ್ತಾರೆ ಅಂತ ಹಾಗೆಲ್ಲ ಇಲ್ಲ. ಆ ಮೋಕ್ಷ ಎನ್ನುವಂಥದ್ದು ಬೇರೆ ಬೇರೆ ಕ್ರಮದಲ್ಲಿ ಆಗ್ತದಂತೆ. ಕೇಚಿದ ಅತ್ರೈವ ಮುಚ್ಚಂತೆ ಅಂತ ಹೇಳ್ತಾರೆ. ಮೋಕ್ಷ ಕೆಲವರಿಗೆ ಏನಾಗಿರುತ್ತಂತೆ, ಮೋಕ್ಷ ಇಲ್ಲೇ ಕೊಟ್ಬಿಟ್ಟಿರ್ತಾನೆ, ಭೂಲೋಕದಲ್ಲೇ ಮೋಕ್ಷ ಅವರಿಗೆ. ಅಂದರೆ ಮೋಕ್ಷದ ಆನಂದ ಇಲ್ಲೇ ಇರ್ತದಂತೆ ಅವ್ರಿಗೆ, ಭೂಲೋಕದಲ್ಲೇ ಇರ್ತಾರೆ. ಅಲ್ಲಿ ಎಲ್ಲಿದ್ದಾರೆ ಮತ್ತು ನಮ್ಗೆ ಕಾಣಿಸಲ್ಲ ಅಂತ ಕೇಳಿದರೆ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಅವರು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಮತ್ತೇನು ಅಂದರೆ ಇಲ್ಲೇ ಓಡಾಡ್ತಿರ್ತಾರೆ ಅಷ್ಟೇ, ಇಲ್ಲೇ ಓಡಾಡ್ಕೊಂಡಿರ್ತಾರೆ, ಆದರೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದಿಲ್ಲ ಅವರು. ಹಾಗಿರ್ತಾರಂತೆ ಮಹಾತ್ಮರವರು. ಹಾಗಾಗಿ ಎಲ್ಲೋ ನಮ್ಮ ಪಕ್ಕದಲ್ಲೇ ಕೂತಿದ್ದಾರೆ, ಇಲ್ಲೆಲ್ಲೋ ಇದ್ದಾರೆ ಅಂತ ಅನ್ಕೊಂಡ್ಬಿಡ್ಬೇಡ್ರಿ. ಮತ್ತೆ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ನಮಗೂ ಅವರಿಗೂ ಕೂಡ ಏನಂತಾರೆ ಕಮ್ಯುನಿಕೇಷನ್ನೇ ಇರೋದಿಲ್ಲಂತೆ. ಅಂಥ ವ್ಯವಸ್ಥೆ ಮಾಡಿರ್ತಾನಂತೆ ಭಗವಂತ. ಅದು ನಾವು ಹೇಳೋದು ಅವ್ರಿಗೆ ಕೇಳಿಸ್ತಿರ್ಬೋದೇನೋ ಗೊತ್ತಿಲ್ಲ, ಆದರೆ ನಮಗೂ ಅವ್ರಿಗೆ ಕಮ್ಯುನಿಕೇಷನ್ ಇರೋದು. ಆ ರೀತಿ ವ್ಯವಸ್ಥೆ. ಕೇಚಿದ ಅತ್ರೈವ ಮುಚ್ಚಂತೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಮೋಕ್ಷ ಅಂತ. ಹೀಗೆ ಆ ಮೋಕ್ಷದ ಸ್ವರೂಪವನ್ನು ಕೂಡ ಹೇಳ್ತಾರೆ. ಆ ಮೋಕ್ಷದ ಸ್ವರೂಪ ಏನು ಅನ್ನುವಂಥದ್ದನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ಅದರ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಕೃಷ್ಣಾರ್ಪಣ. ನಾಳೆ ಟೈಮ್ ಅನೌನ್ಸ್ ಮಾಡ್ತೀವಿ. ನಾಳೆ ಓ ಹೌದಾ, ಹಬ್ಬದ ಶುಭಾಶಯಗಳು. ಕೃಷ್ಣಾಷ್ಟಮಿ ಹುಟ್ಟೇನ್ರಿ, ಇದು ದೇವ ಪ್ರಕಾರ. ಓ ಹೌದು, ಹುಟ್ಟಿರೋದು ಕೃಷ್ಣಾಷ್ಟಮಿ. ಎಲ್ಲ ತತ್ವಗಳೇ ಹೆಚ್ಚಿದ್ದಾವೆ ಇದರಲ್ಲಿ. ನಿಮಗೆಲ್ಲ ಬೋರ್ ಆಗ್ತದೇನೋ ಅಂತ ನಾನು ಓದಿನಿ, ಅದು ಹರಿಕಥಾಂಸಾರ ನನಗೆ ನೆನಪಾಯ್ತಚ್ಚರ ನೀವು ಹೇಳಿದ್ದ. ಅದು ಪಾರಾಯಣ ಫುಲ್ ಮಾಡೀನಿ, ಒಂದೊಂದೇ ನೆನಪಾತು ನೀವು ಹೇಳಿದ್ದು. ಎಡಗಡೆಯಿಂದ ಹೋದವ್ರದ್ದು ಏನು ಬರಲಿಲ್ಲ ಪ್ರಕರಣ ಹೇಳಿದ್ನಲ್ಲ, ಪಿತೃಯಾನದಿಂದ ಹೋಗ್ತಾರೆ, ಅವರೆಲ್ಲ ಸ್ವರ್ಗಾದಿಗಳಿಗೆ ಹೋಗ್ತಾರೆ, ಮೋಕ್ಷಕ್ಕೆ ಹೋಗೋದಿಲ್ಲ. ಬದುಕನು ಬಂತು ಗುರುಗಳು ಸಮಾಧಾನ.
ನೀನು ಗುರು ಪತ್ನಿ ನಮ್ಗ ಮಾಡ್ಲೇಬೇಕು ನಾನು. ಥ್ಯಾಂಕ್ ಯು ಶುಭಾಶಯಗಳು. ಎಲ್ಲ ವಿಶೇಷ ಸಾಕು. ಅದೇ ಅಕ್ಟೋಬರ್ಲಿ ಗುರುಗಳ ಸೆಪ್ಟೆಂಬರು 29ನೇ ತಾರೀಕು ಒಂದು ದಿವಸ ಪಾಂಡ್ರಂಗಿ ಇದ್ದಾರೆ ಡೇಟ್ ತಗೊಂಡು ಅವರು ಅದ ಎಲ್ಲ ಪಂಚಾಂಗ ಓಡ್ಬಿಡ್ತೀನಿ. ಈಗ ಮುಂದಿನ ತಿಂಗಳಲ್ಲಿ 5-6ನೇ ತಾರೀಕಿಗೆಲ್ಲ ಮಾಡ್ತೀವಿ. ನನಗೀಗ ಅಂದರೆ ನಾನು ಮುಂದಿನ ತಿಂಗಳಲ್ಲಿ 3ನೇ ತಾರೀಕಿಂದ 19ರ ತನಕ ಇಲ್ಲೇ ಇದ್ದೀನಿ, ಊರಾಗೆ ಇರ್ತೀನಿ. 3ನೇ ತಾರೀಕಿಂದ 19ರ ತನಕ ಊರಾಗೆ ಇರ್ತೀನಿ. ಅದೇ ಸಾಯಂಕಾಲ ಸ್ವಲ್ಪ ಟೈಮಿಂಗ್ಸ್ ಅಡ್ಜಸ್ಟ್ ಮಾಡೋಣ, 5ರಿಂದ 6 ಹಾಗೆ. 5 ವಯಸ್ಸು ಅಂದ್ರೆ ಅಲ್ಲಿ ನನಗೂ ಗೊತ್ತಿಲ್ಲ, 6:30 ಇರ್ತದೆ ಸಾಮಾನ್ಯ. ಇಲ್ಲ ಹಂಗಿರಲ್ಲ ಅಲ್ಲಿ. ಅಂದರೆ 8 ಗಂಟೆಗೆ ಮಂಗಳಾರತಿ ಮಾಡ್ತಾರೆ ಅವರು. ಒಂದು ಕೇಳಿ ಸರ್ ಯಾರಿಗೆ ವೇಣುವಾಚಾರ್ಯ ಹಾಂ ವೇಣುವಾಚಾರ್ಯ ಅಕ್ಕನ ಮಗರಿ ಗೊತ್ತಾಯ್ತು. ಮತ್ತು ಪ್ರೀತಿ ಹೇಳಿಯ ಭಕ್ತ ಪ್ರಹ್ಲಾದ ಲೇಟ್ ಆಯ್ತು ಬರ್ಲಿಕ್ಕೆ. 7 ಗಂಟೆ ಆಗಿಬಿಟ್ರಂತೂ ಸಮಸ್ಯೆ ಇಲ್ಲ. 7ರಿಂದ 8 ಆದರೆ ಅಲ್ಲ, ಅಂದರೆ ಇಲ್ಲಿ ಅಲ್ಲ ನಾ ಹೇಳಿದೆ ಅಲ್ಲಿ 7ರಿಂದ ಅಂತ ಆಗಿಬಿಟ್ರೆ ಟೈಮ್ ಹೇಳಿದ್ದೆ ನನಗೆ ಅದು ಸರಿ ನೆನಪಿಲ್ಲ. ನನಗೆ ಟೈಮಿಂಗ್ಸ್ ಏನು ಅಲ್ಲ ಹಣ್ಬಿಲ್ಲ ಬಂದದ ನೋಡುವಾಗ ನೀವು ಹಣ್ಣಿಲ್ ಬಂದದ ನಿಂಗೆ ಭವಾನಿ ಹಾಂ ಹಾಂ ಇಲ್ಲಿ ಬಂದದ ಅದಕ್ಕೆ ಟೈಮ್ ಭವಾನಿ ಹಾಂ ಮಾಮ ನಮಸ್ಕಾರ. ಇಲ್ಲೇ ಹುಬ್ಳಾಗಿದ್ದೆ. ಹಾಂ ಬಂದೀನಿ ಮಾಮ. ಈಗ ಒಂದು ಇನ್ಫಾರ್ಮೇಷನ್ ಬೇಕೈತೆ. ಇವು ಸತ್ಯಮೂರ್ತಿ ಆಚಾರ್ಯದು ಪ್ರವಚನ ನಿಮ್ಮ ಮಠದಾಗ ಟೈಮಿಂಗ್ ಎಷ್ಟದ ಮಾಮ? 6:30ಇಂದನೇ ಅದು ಹಂಗೆ ಡೇಟ್ ಹಾಕಿ ಟೈಮಿಂಗ್ ಅದು ಹಾಕ್ತಿರಲ್ಲ. ಅದು ನಮ್ಮಲ್ಲಿ ಭಾಗವತ ಮಾಡ್ಲಿಕ್ಕತ್ತಾರಲ್ಲ, ಅದಕ್ಕೆ ಟೈಮಿಂಗ್ ಒಂದು ಸ್ವಲ್ಪ ನೋಡಿ ಮಾಡ್ಬೇಕು. ಅದೇ 6:30ಇಂದ 7:30 ಹೌದಲ್ಲ ನಿಮ್ಮಲ್ಲಿ? ಹಾಂ ಅದೇ ಓಕೆ. ಮತ್ತೆ ಮಾಡ್ತೀನಿ ಆಮೇಲೆ. 6:30ಇಂದ 7:30 5ರಿಂದ 6 ಮಾಡ್ಬೋದು. ಅರ್ಧ ತಾಸರ ಗ್ಯಾಪ್ ಬೇಕು ಅವ್ರಿಗೂ. ಅಲ್ಲಿ ನಿಮಗೂ ಒಂದು ಅರ್ಧ ತಾಸು ಗ್ಯಾಪ್ ಬೇಕಂದ್ರೆ ಹೋಗ್ಲಿಕ್ಕೆ. ಮತ್ತೆ ನೀವು ಸಂಡೇನೂ ಇರೋದಿಲ್ಲ 18 ತಾರೀಕು ಇರೋದಿಲ್ಲ ಇಲ್ಲ ಬರೋದೇ 19ಕ್ಕೆ. ಹಿಂದೆ 28 ಶುರು ಮಾಡಿದ್ವಿ. 29 ಇರಲ್ಲ ಈ ತಿಂಗಳ. ಆಗಸ್ಟು ಈಗ ಆಗಸ್ಟೇ ನಡೀಲಿಕ್ಕೆ ಈಗ. ಆಗಸ್ಟ್ ಇದೇ ತಿಂಗಳು 28 ಶುರು ಮಾಡಿ 28ರಿಂದ ಗಣಪತಿ ಬರೋದಾಗ ಮುಗಿಸ್ಕೊಂಡ್ಬಿಟ್ರೆ ಗಣಪತಿ 7ನೇ ತಾರೀಕು 8ನೇ ತಾರೀಕು ಬರ್ತದೆ. 7 ಸಪ್ತ ನೋಡಿ ಗ್ಯಾಪ್ ಆಗೋದಿಲ್ಲ. ಮಧ್ಯದಲ್ಲಿ ನಾನು ಎಲ್ಲೂ ಹೋಗ್ಲಿಕ್ಕಿಲ್ಲ ಅಂತ ಅನ್ಕೊಂಡೆ. ಇಲ್ಲ ಮಾಡ್ಬೋದು. ಅಂದರೆ ಗಣಪತಿ ಕೂತಾಗೂ ಮಂದಿ ಬರೋದಿಲ್ಲ ಕೆಲವರು. 28 ಸ್ಟಾರ್ಟ್ ಮಾಡಿದರೆ
ಸರ್ ಎಂಟನೇ ತಾರೀಕಿನ ಗಣಪತಿ ಅಲ್ಲ? 28, 23, 8ನೇ ತಾರೀಕಿನ 31. 7 ಬರೋದಾಗ ಇದು ಆಗಸ್ಟ್. ಇಲ್ಲಿ 28 ಅಂದರೆ ದಶಮಿ. 1, 2, 3, 4 ಇಲ್ಲಿ 4 ದಿವಸ ಆಗ್ಬೇಕು. 3ನೇ ತಾರೀಕು ಅಂತಾರೆ ತಿಥಿ ಆಗ್ತದೆ ಮೂರನೇ ಸೆಪ್ಟೆಂಬರ್ 3. ಸೆಪ್ಟೆಂಬರ್ 3 ಏಕಾದಶಿ ಇದು 3 ಪ್ರತಿಪದ ಪ್ರತಿಪದ ಅಂದರೆ ಸರ್ ಭಾಗವಹಿಸಿದ ಪ್ರತಿಪದ. ಹಾಂ ಅಮಾವಾಸ್ಯೆ ಸೋಮವಾರ ಬರ್ತದೆ 2ನೇ ತಾರೀಕು. 28 ರೀ ಸ್ಟಾರ್ಟ್ ಮಾಡೋ ತಿಥಿ ತಿಥಿ ಅದು ದಶಮಿ. ನವಮಿ ನವಮಿ 29 ಹೆಸರಿಲ್ಲ. ಅಷ್ಟಮಿ ನವಮಿ. ಹೌದು, ದಶಮಿ ಅದ. 23 ದಿವಸ ಅಂತಿರಲ್ಲ. 23 ಅದು ಈ ತಿಂಗಳದ, ಮುಂದಿನ ತಿಂಗಳ. ಈಗ 28 ನೀವು ಶುರು ಮಾಡಿಕೊಂಡ್ರೆ ಈಗ 27 ಕೃಷ್ಣ ಜನ್ಮಾಷ್ಟಮಿ ಪಾಲನೆ ಅದ. ಹೌದು ಅದರ ಸಂಜೆ ಮುಂದೆ ಉಪಯೋಗ ಆಗುವುದಿಲ್ಲ. ಹೌದು. ಹಾಂ 28 ಶುರುವಾದರೆ 21, 2, 3, 4, 5, 6 ಇವು ಮುಂದೆ 3ನೇ ತಾರೀಕಿಗೆ ಅಥವಾ 4ನೇ ತಾರೀಕು ಒಂದು ದಿವಸ ಕಡಿಮೆ ಮಂಗಳ ಮಾಡ್ಕೊಂಡ್ಬಿಟ್ರೆ ಗಣಪತಿ ಬರೋದಾಗ ಮುಗಿಸಿ ಮಾಡೋದು. ಗಣಪತಿ ಕೂತಾಗ ಮಂದಿ ಬರೋದಿಲ್ಲ. ಗಣಪತಿ ನಿಮಗಿರೋದು 7ನೇ ತಾರೀಕು. 7ನೇ ತಾರೀಕಲ್ಲಿ ಇಲ್ಲಿ ಈ ದಿನಗಳಲ್ಲಿ ಎಲ್ಲಿ ಬೇಕಾದ್ರೂ ಈಗ ಮುಗಿಸ್ಬೋದು. ಹಿಂದೆ ಶುರು ಮಾಡೋದು ಒಂದು ಶುರು ಮಾಡ್ಬೋದು. 3ನೇ ತಾರೀಕು ಮುಗಿದೋಗ್ತದೆ. 28 ಶುರು ಮಾಡಿದ್ರೆ 28 ಶುರು ಮಾಡಿದ್ರೆ 3ಕ್ಕೆ ಮುಗಿತು. ನೀವು ದ್ವಾದಶಿ ಶುರು ಮಾಡಲ್ಲ. ಅಲ್ಲಿ 31ಕ್ಕೆ 30ಕ್ಕೆ ಇಲ್ಲ 31ಕ್ಕೆ 31 ಹಾಕ್ಯಾರ ಅದ್ರ 31 ಹಾಕ್ಯಾರ. ಇಲ್ಲಿ 30 ಹಾಕ್ಯಾರ. ಇಲ್ಲಿ 31 ಆದರೆ 1, 2, 3, 4, 5, 7 ಗಣಪತಿ ಹಿಂದಿನ ದಿವಸ ಮುಗಿತಾರೆ. ಅಲ್ಲ 30ಕ್ಕೆ ಶುರು ಮಾಡಿದ್ರು 1, 2 ಅಲ್ಲ 30 ಏಕಾದಶಿ ತೊಂದರೆ ಇಲ್ಲ. ಅದಕ್ಕೆ ಏಕಾದಶಿ ಶುರು ಮಾಡಲಿಕ್ಕೆ ಮಂತ್ರ ಅಕ್ಷತೆ ಇಲ್ಲ ಅಷ್ಟೇ. ಅಲ್ಲ 7 ದಿವಸ ಆಗ್ಬೇಕು ಅಂತ ಬೃಹಸ್ಪತಿ ಮಾಸ ಆಗ್ತದೆ. 7 ಜಾಸ್ತಿ ಬೃಹಸ್ಪತಿ ಎಲ್ಲ ಕೊಟ್ಟುಕೊಂಡು ಅದೇ ಈಗ ನನಗಲ್ಲಿ ಪ್ರೋಷ್ಠಪದಿ ಏನಾಗ್ಬಿಡ್ತದೆ 3ರಿಂದ ಶುರುವಾಗ್ತದೆ ಅದರಲ್ಲಿ. ಅದಕ್ಕಂತ ನಾ ಹೇಳ್ತೀನಿ 28 ಶುರು ಮಾಡಿದರೆ 3ಕ್ಕೆ ನಮ್ಮಲ್ಲಿ ಮುಗಿದೋಗ್ತದೆ. ಹಾಂ ಹಂಗೆ ಅಂತೇಳಿ 28 ಶುರು ಆಗ್ತಂದ್ರೆ 1, 2, 3, 4, 5, 6 ಮಂಗಳವಾರ ದಿವಸ ನಮ್ಗೆ 3ನೇ ತಾರೀಕು ಮಂಗಳ ಆಗ್ಬಿಡ್ತೀನಿ ನಿಮಗೆ. 28 ಶುರು ಮಾಡು. 28 ಶುರು ಮಾಡು. ಇದು 23ನೇ ತಾರೀಕು ತನಕ ಈಗ ಮೂರನೇ ತಾರೀಕು ನೀವು ಒಂದು ದಿವಸ ವಿಚಾರ ಮಾಡಿ ನೀವು ಹೇಳಿ. ಏನಿಲ್ಲ ಅಲ್ಲ ಅವ್ರಿಗೆ ಅಲ್ಲ ನಾವು ಎವ್ರಿಡೇ ಸಂಡೇ ಅಲ್ಲ ಎವ್ರಿಡೇ ಸಂಡೇ ಒಂದು ಇನ್ನೊಂದೇನು ಅನುಕೂಲತೆ ನೋಡ್ಬೇಕು ಅಷ್ಟೇ. ಅಲ್ಲ ಮಾಡ್ಬೇಕಲ್ಲ. ನಾಳೆ ಅಂತಲ್ಲ. ನಾಳೆ